Perfect. Hi, bro. ಹಾಯ್ ಬ್ರೋ. Hello, guys. Welcome back to our channel. And start ಮಾಡಿ bro. ಎಲ್ರಿಗೂ ನಮ್ಮ ಮೊದಲನೇ ಸ್ಪೈಸ್ ಕೋಡ್ ನ ಪಾಡ್ಕಾಸ್ಟ್ ಗೆ ಸ್ವಾಗತ. ಯೋಗಿ, ಇರ್ಲಿ ಬಿಡಿ ಬ್ರೋ, ಇಬ್ರು ಕರೆದಿದ್ದೀರಾ ಸಾಕು. Bro, ಆಯ್ತು ಸ್ಪೈಸ್ Start ಸ್ಕ್ವಾಡ್ಸ್ ಮಾಡಿ. ಅಂದ್ರೆ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ. ಸ್ಪೈಸ್ ಕೋಡ್ ಅಂದ್ರೆ ಸ್ಪೆಷಲ್ ನಾನಾ? ಸಂದೀಪ್, ಪ್ರಜ್ವಲ್, ಯೋಗಿ ನಮ್ಮ ಮೂರು ಜನನು ಸೇರಿಸಿ ಸ್ಪೈ ಆಯ್ತು. ಹೆಂಗಿದ್ರು ಸಿನಿಮಾನು ಸ್ಪೈ ತರ ನೋಡ್ತಾ ಇರ್ತೀವಿ. And ತುಂಬಾ ವಿಷಯಗಳನ್ನ ಸ್ಪೈ ಮಾಡ್ತಾ ಇರ್ತೀವಿ ನಾವು. ಸಿನಿಮಾಗಳಲ್ಲಿ ಏನೇನು ವಿಚಾರಗಳಾಗ್ತಿದೆ ನ್ಯೂಸ್ ಎಲ್ಲ ನೋಡ್ತಿರ್ತೀವಲ್ಲ. ಸೊ ನಮ್ಮ ತರಾನೇ ಇರೋಂಥ ಜನಗಳಿಗೆ ಆ, ಏನಂತಾರೆ ಸಿನಿಮಾ ಪ್ರೇಮಿಗಳಿಗೆ ಸೊ ಎಲ್ಲಾರನ್ನೂ ಸೇರಿಸಿ ಒಂದೊಂದು ಸ್ಕ್ವಾಡ್ ಮಾಡೋಣ ಅಂತ ಮಾಡಿದೀವಿ ಅಂತ ನಾನು and ಅನ್ಕೊಂಡಿದ್ದೀನಿ. ಇನ್ನೊಂದು ಹೇಳೋಣ, ನೀವ್ ಅನ್ಕೊಳ್ಳಿ. ಇದರಲ್ಲಿ ಸಿನಿಮಾ ಬಿಟ್ಟು ಔಟ್ ಆಫ್ ದ ಬಾಕ್ಸ್ ಬೇರೆ ಬೇರೆ ವಿಷಯಗಳನ್ನ ಮಾಡ್ತೀವಿ, ಹೇಳ್ತೀವಿ. ಅಂಡ್ ಹೊಸ ತರ ಒಂದು ಟ್ರೈ ಮಾಡ್ತಾ ಇದೀವಿ. ಸೊ ಅದಕ್ಕೆ ಎಲ್ಲರ ಸಪೋರ್ಟ್ ಇರ್ಬೇಕು ಅಂತ ನಾವ್ ಅನ್ಕೊಂಡಿದೀವಿ ಅಂಡ್ ಸಿಗುತ್ತೆ ಅಂತ ಅನ್ಕೊಂಡಿದೀವಿ. ಅಂಡ್ ನೀವು ಕೊಡ್ತೀರಾ ಅಂತ ಒಂದು ಹೋಪ್ ಇದೆ. ಹ್ಮ್. ಅಂಡ್ ಯೋಗಿ ಬ್ರೋ, ನೀವು ಸೈಲೆಂಟ್ ಆಗಿದ್ರೆ ನಡೆಯಲ್ಲ, ನೀವು ಮಾತಾಡ್ಬೇಕು. ನೀವು ಟಾಪಿಕ್ ಸ್ಟಾರ್ಟ್ ಮಾಡಿ ಆಮೇಲೆ ಮಾತಾಡೋಣ ಬ್ರೋ. ಟಾಪಿಕ್ ಏನಿಲ್ಲ ಬ್ರೋ, ಇವಾಗ ನಾವ್ 3 ಜನನು ಆಸ್ಕ್ ಮಿ ಸಮಥಿಂಗ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದೀವಿ ಆಕ್ಚುಲಿ. ಹ್ಮ್. ಸೊ ಅದರಲ್ಲಿ ಹೌದು. ಒಂದಷ್ಟು ರ್ಯಾಂಡಮ್ ಪೀಪಲ್ ಲೈಕ್ ಗೊತ್ತಿಲ್ಲ ಫಾಲೋವರ್ಸ್ ನಮ್ಗೆ, ಬಟ್ ಆದ್ರೆ ಒಂದಷ್ಟು ರ್ಯಾಂಡಮ್ ಆಗಿ ಬಂದಿರೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀವಿ. ಅಂಡ್ ಅದಾದ್ಮೇಲೆ ನಾಳೆ 12:45ಕ್ಕೆ ಕಾಂತಾರ ಟ್ರೈಲರ್ ರಿಲೀಸ್ ಆಗ್ತಿದೆ. ಅದ್ರ ಬಗ್ಗೆ ಮಾತಾಡೋದ ಈ ವಿಡಿಯೋದಲ್ಲಿ ಅನ್ಕೊಂಡಿದೀವಿ. ಹ್ಮ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹ್ಮ್. ಅಂಡ್ ಮೇನ್ ಆಗಿ ಎಂಟರ್ಟೈನ್ಮೆಂಟ್ ಪರ್ಪಸ್ ಗೋಸ್ಕರ ಮಾತ್ರ ಇದು. ಬೇರೆ ಯಾರ ಮನ್ಸನ್ನು ಬೇಜಾರ್ ಮಾಡಕ್ ಆಗಿರ್ಲಿ, ಯಾರನ್ನು ಟಾರ್ಗೆಟ್ ಮಾಡಿ ಆಗಿರ್ಲಿ, ಹ್ಮ್. ಮಾತಾಡೋ ವಿಷಯಗಳನ್ನ ಇಲ್ಲಿ ಮಾತಾಡೋಲ್ಲ. ಆಲ್ಮೋಸ್ಟ್ ಆಲ್ ಆಡಿಯನ್ಸ್ ಮತ್ತೆ ನಾವು ಕನೆಕ್ಟೆಡ್ ಆಗಿರ್ಬೇಕು ಅನ್ನೋ ಒಂದು ಪರ್ಪಸ್ ಗೋಸ್ಕರ ಇದನ್ನ ಸ್ಟಾರ್ಟ್ ಮಾಡಿದ್ವಿ. ದಟ್ಸ್ ತಿರ್ಗಾ ಈ ಪಾಡ್ಕಾಸ್ಟ್ ನ ಆಮೇಲೆ ಇಟ್ಕೊಂಡು ಟ್ರೋಲ್ ಮಾಡೋದ್ ನೆಗೆಟಿವ್ ಎಲ್ಲ ಮಾಡ್ಬೇಡಿ ಆಮೇಲೆ. ಮಾಡೋರು ಆ, ಹೆಂಗೆ ಮಾಡ್ತಾರೆ. ಹೌದು. ಅಂಡ್ ಇನ್ನೊಂದೇನಂದ್ರೆ ಬ್ರೋ, ಏನಂದ್ರೆ ಇವಾಗ ಕಪಲ್ ಅನ್ನೋ ವಿಷಯ ತುಂಬಾ ಆಗೋಗಿದೆ. ಇಲ್ಲಿ ನಾವು ಹುಡುಗರು ಸೇರ್ಕೊಂಡು ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಮೂವಿ ರಿವ್ಯೂ ಆಗಿರ್ಲಿ, ಮೂವಿ ಮಾಡೋದಾಗಿರ್ಲಿ ಶುರು ಮಾಡಿದೀವಿ. ಅಂಡ್ ಅದು ನಮ್ ಹುಡುಗ ಆಗಿ ಇಲ್ಲಿ ತನಕ ರೀಚ್ ಆಗೋದು ತುಂಬಾ ಕಷ್ಟ. ಇನ್ ಕೇಸ್ ನಾನು ಹುಡುಗಿ ಆಗಿದ್ರೆ ಮೇ ಬಿ ನಾನು ಒಂದು 100K 200K ಫಾಲೋವರ್ಸ್ ತಗೊಂಡಿಷ್ಟು ಬೇಗ ದೊಡ್ಡ ಅಚೀವ್ಮೆಂಟ್ ಮಾಡ್ತಿದ್ದೀನೋ ಗೊತ್ತಿಲ್ಲ. ಲೈಕ್ ಲೈಕ್ ಬೇರೆ ಏನಾದ್ರು ಮಾಡ್ತಿದ್ನೇನೋ, ಬಟ್ ಆದ್ರೆ ಹುಡುಗ ಆಗಿ ಮಾಡೋದು ತುಂಬಾ ಕಷ್ಟ ಇದೆ. ಅದ್ ಮಾಡಿ ಇವಾಗ ಒಂದು ಒಳ್ಳೆ ಫಾಲೋವರ್ಸ್ ನ ಇಟ್ಕೊಂಡು, 3 ಜನನು ಒಂದು ಒಳ್ಳೆ ಫಾಲೋವರ್ಸ್ ಇಟ್ಕೊಂಡು, ಒಂದು ಒಳ್ಳೆ ಮೆಚ್ಯೂರ್ ಆಗಿರೋ ಆಡಿಯನ್ಸ್ ನ ಇಟ್ಕೊಂಡು, ಈಗ ಈ ತರ ಒಂದು ಐಡಿಯಾ ಲೈಕ್ ತುಂಬಾ ಜನ ಎಲ್ಲಾರು ಹೇಳಿರೋದು ನಮ್ಗೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇದನ್ನ ಮಾಡಿದಿರಲ್ವಾ, ಯೂಟ್ಯೂಬ್ ಯಾಕೆ ಮಾಡ್ತಿಲ್ಲ ಅಂತ. ಒಂದು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಆದ್ಮೇಲೆ ಯೂಟ್ಯೂಬ್ ಮಾಡೋದಕ್ಕೆ ಅದ್ ಏನಕ್ಕಂತ ಗೊತ್ತಿಲ್ಲ, ಇಂಟ್ರೆಸ್ಟ್ ಬಂದೇ ಇಲ್ಲ. ಅಂಡ್ ಅದಕ್ಕೆ ಎಫರ್ಟ್ಸ್ ತುಂಬಾ ಬೇಕು. ಅದೇ ರೀತಿ ಒಬ್ಬರೇ ಮಾಡೋ ವಿಷಯ ಅಲ್ಲ ಯೂಟ್ಯೂಬ್. ತುಂಬಾ ಕಮ್ಯುನಿಟಿ ಗೈಡ್ಲೈನ್ಸ್ ಐತೆ, ಮತ್ತೆ ತುಂಬಾ ರಿಸ್ಟ್ರಿಕ್ಷನ್ಸ್ ಐತೆ. ಈಸಿಯಾಗಿ ನಾವು ಅಲ್ಲಿ ಟ್ರೈಲರ್ ಯೂಸ್ ಮಾಡೋದನ್ನ ಇಲ್ಲಿ ಒಂದು ಪಿಕ್ಚರ್ ಕೂಡ ಯೂಸ್ ಮಾಡಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡಿ ಒಂದು ಒಳ್ಳೆ ಔಟ್ಪುಟ್ ಕೊಡ್ಬೇಕು ಅಂತ ಅನ್ಕೊಂಡ್ವಿ. ಇವಾಗ ಸೆಟಪ್ ಮಾಡ್ಕೊಂಡಿದೀವಿ ತುಂಬಾ ಚೆನ್ನಾಗಿ. ವಿ ಆರ್ ಹ್ಯಾಪಿ ಫಾರ್ ದಟ್. ಅಂಡ್ ನೀವ್ ಹೇಳಿ, ಸ್ಟಾರ್ಟ್ ಮಾಡಿದ್ರು. ನಾವೆಲ್ಲರಿಗಿಂತ ಕರೆಕ್ಟ್. ಚಿಕ್ಕವರು. ಯೋಗಿ ಬ್ರೋ, ನೀವ್ ಯಾವ್ದು ಓದ್ತಿರೋದು? ನಾನ್ ಡಿಗ್ರಿ ಬ್ರೋ, ಫೈನಲ್ ಇಯರ್ BCA. ಓ, ನಾನ್ ಮೆಕ್ಯಾನಿಕಲ್ ಇಂಜಿನಿಯರ್. ಮತ್ತೆ ನಾವ್ ಎಜುಕೇಶನ್ ಯಾವ್ದಕ್ ಮಾಡಿದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಇವತ್ತೊಂದು ಸರ್ಪ್ರೈಸ್ ಇದೆ ಬ್ರೋ. ಇವತ್ತು ಆಕ್ಚುಲಿ ಒಂದು ಸ್ಪೆಷಲ್ ಡೇ. ಹ್ಮ್ ಹ್ಮ್ ಓಕೆ. ಇವತ್ತು ಸತ್ತಿರೋರ್ ಪೂಜೆ ಮಾಡುತ್ತಾನೆ. ಹಾ? ಮೀನ್ಸ್ ಸತ್ತಿರೋರ್ ಪೂಜೆ ಮಾಡ್ತಾರಲ್ಲ, ಅದೇನೋ ಹಬ್ಬ. ಪಿತೃಪಕ್ಷ. ಪಿತೃಪಕ್ಷ. ಇವತ್ತು. ನಾವು ಹಾ. ಸ್ಟಾರ್ಟ್ ಮಾಡ್ತಿರೋ ಫಸ್ಟ್ ಡೇ ಹಬ್ಬ. ಅಂಡ್ ಇವತ್ತು ಹ್ಮ್. ಯೋಗಿದ್ ಬರ್ತ್ಡೇ ಕೂಡ. ಓ ಸಾರಿ ಬ್ರೋ. ಎಂತ ದಿನ ಸ್ಟಾರ್ಟ್ ಮಾಡ್ತಾ ನೋಡಿ. ಈಗ ಅದು ಗುರ್ತಿರುತ್ತೆ ಬಿಡಿ, ಯಾವತ್ ಫಸ್ಟ್ನೇ ವಿಡಿಯೋ ಸ್ಟಾರ್ಟ್ ಮಾಡಿದಿರಿ ಅಂತ. ಯಾವಾಗ ಸ್ಟಾರ್ಟ್ ಅಲ್ವಾ? ಅಂತ ಯಾವಾಗ್ಲೂ ಹಾ, ಆಗೋಯ್ತು. ಮರ್ತೋಗೋದಿಲ್ಲ. ಬ್ರೋ, ಈ ಹಬ್ಬಗಳು ಚೇಂಜ್ ಆಗತ್ತ, ಬರ್ತ್ಡೇ ಚೇಂಜ್ ಆಗಲ್ಲ ಅಲ್ವಾ? ಡೇಟ್ ವೈಸ್ ಅದಿದೆ ಇದ್ರೆ. ಇದು ಹಬ್ಬ ಆಕ್ಚುಲಿ ಈ ವರ್ಷನೇ ಬಿದ್ದಿರೋದು ನನ್ ಬರ್ತ್ಡೇ ಡೇಟ್ಗೆ ಹಬ್ಬ. ಓಕೆ. ಹ್ಮ್. ಫೆಬ್ರವರಿ Date ಮಾತ್ರ ಹಂಗೆ ಇರುತ್ತೆ. 4 ವರ್ಷಕ್ಕೊಂದ್ಸಲ ನೀವು ಕಾಯ್ಬೇಕು. ನಾನು ಅದನ್ನೇ ಹೇಳಕ್ ಬಂದೆ. ಫೆಬ್ರವರಿಲಿ ಮಾತ್ರ ಒಂದ್ ದಿನ ಚೇಂಜ್ ಆಗುತ್ತಲ್ಲ, ಅವಾಗ ಯಾರು ಹುಟ್ಟದ್ನೋ ಪಾಪ. ಹ್ಮ್. ಆಕ್ಚುಲಿ ಒಳ್ಳೇದ್ ಬ್ರೋ ಅದು. 3 ವರ್ಷ ಪಾರ್ಟಿ ಕೊಡ್ಸಂಗಿರಲ್ಲ, ಯಾರು ಕೇಳಲ್ಲ. ಹೌದು. ಆರಾಮಾಗ್ ತಪ್ಪಿಸ್ಕೊಂಡು ಓಡಾಡ್ಬೋದು. ಎಲ್ರು ಪಾರ್ಟಿ ಕೇಳ್ತಾರಷ್ಟೇ, ಗಿಫ್ಟ್ ಕೊಡ್ಸಕ್ ಮಾತ್ರ ಯಾರು ಬರಲ್ಲ ಅಲ್ಲಿ. ಒಂದ್ ನಿಮಿಷ, ಯಾರಾದ್ರೂ ಫೆಬ್ರವರಿ 29 ಬರ್ತ್ಡೇ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದಪ್ಪ.
ಏನಂತೀರಾ? ಹಾ ಕರೆಕ್ಟ್, ಯಾರು ಅಂತ ಅಲ್ವಾ? ತುಂಬಾ ತಿಳ್ಕೊಳ್ಳೋಣ ಕಮ್ಮಿ ಜನ ಇರ್ತಾರೆ. ಅಲ್ವಾ. ಹೌದು, ಹ್ಮ್. ರೇರು. ತುಂಬಾ ರೇರು. ಅಂದ್ರೆ ನಂದು ಹ್ಮ್ ನನಗ್ ಗೊತ್ತಿರೋಲ್ಲಿ ನನ್ನ ಫ್ರೆಂಡ್ ಝೋನ್ ಅಲ್ಲಿ ನಮ್ಮ ಫ್ಯಾಮಿಲಿಲೂ ಯಾರು ನಾನು ನೋಡಿಲ್ಲ 29th. ಅದ್ರಲ್ಲೂ ಹುಡುಗಿ ಆಗಿರ್ಬೇಕು, ಹೆಂಗಿರುತ್ತಲ್ವಾ. ಸ್ಪೆಷಲ್ 3 ವರ್ಷ ವೆಯ್ಟ್ 29th. ಮಾಡ್ಬೇಕು ಹುಡುಗಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ರೆ. ಫೆಬ್ರವರಿ 28 ಮಾಡ್ಬಿಡ್ತಾನ ಅನ್ಸುತ್ತೆ ಹ್ಮ್ ಏನ. ಪ್ರತಿ ವರ್ಷ. ಅವನು ಪ್ರತಿ ವರ್ಷ ಅಂದ್ರೆ ಫೆಬ್ರವರಿ ನೀವ್ 28 ಮಾಡ್ತಾನೆ. ಹೇಳಿದ್ರಲ್ವಾ. ಅಂದ್ರೆ ಹಾ ಇವನಿಗೆ ಎಕ್ಸ್ಪೀರಿಯನ್ಸ್ ಇದೆ ಬರೋ, ಅವ್ನ್ ಕಾಲೇಜಲ್ಲಿ ಇರ್ತಾನಲ್ಲ. ಓ ಅಂದ್ರೆ ಆಕ್ಚುಲಿ ಅವ್ನ್ ಮಾಡಿಲ್ಲ ಅಂದ್ರೆ ಬ್ರೋ, ಬೇರೆ ಕಾಲೇಜ್ನ ನೋಡಿರ್ತಾನೆ. ಅಂದ್ರೆ ನಾವು ಅವಾಗ ನೋಡ್ತಾ ಏನ್ ಇದ್ವಿ. ಇನ್ನ ಮಾಡಿದಾನೆ, ಈಗ ಏನ್ ಬ್ರೋ. ಅಂದ್ರೆ ಬ್ರೋ ನಾನಾದ್ರೂ ಇನ್ನ ಈಗ ಓದ್ತಾ ಇದ್ದೀನಿ, ನೀವ್ ಆಲ್ರೆಡಿ ಮುಗಿಸಿದೀರಾ. ಅದೇ ನೀವು bro. ಫುಲ್ ಎಕ್ಸ್ಪೀರಿಯನ್ಸ್ಡ್. ಅಂದ್ರೆ ನಾವು ಅವಾಗ ಕಾಲೇಜಲ್ಲಿ ಕಪಲ್ಸ್ ನೋಡ್ತಾ ಇದ್ವಿ. ಇವಾಗ ನಮ್ ಫ್ರೆಂಡ್ಸ್ ಎಲ್ಲ ಎಲ್ಲಿ ಮಕ್ಕಳು ಎತ್ಕೊಂಡು ಓಡಾಡ್ತಾ ಇದ್ದಾರೆ. ಇವಾಗೆಲ್ಲ ಕಪಲ್ ನಾವು ಮೂವಿಲೇ ನೋಡ್ತಾ ಇದೀವಿ, ಹಾ, ಬೇರೆ ಎಲ್ಲೂ ನೋಡ್ತಾ ಇಲ್ಲ. ಹೌದು. ನಿಂತರ ನೋಡಿ ಈ ಟೈಮ್ ಸಾಂಗ್ ಅಲ್ಲಿ ಹೇಳ್ತಾರ ಗೊತ್ತಾ, ಈ ಕಾಲೇಜ್ ಹುಡುಗಿರಲ್ಲ ನಮ್ ಜೊತೆ ಓದೋರಲ್ಲ, ಈ ಸಾಂಗ್ ಯಾವ್ದೋ ಒಂದು ಸಾಂಗ್ ಅಲ್ಲಿ ಇರುತ್ತೆ, ಪಾಪ ತುಂಬಾ ವಯಸ್ಸಾಗಿರೋರ್ನ ಮದುವೆ ಮಾಡ್ಕೊಂಡು ಏನೋ ಒಂದು ಜಾಬ್ಗೋಸ್ಕರ ಅದು ಇದು ನೋಡ್ದಾಗೆಲ್ಲ ಗೌರ್ಮೆಂಟ್ ಜಾಬ್. ನಾವೇ ಚೆನ್ನಾಗಿದ್ವಲ್ಲ. ಬ್ರೋ, ಆ ಕಾಲ ಹೊರಟೋಯ್ತು. ಇವಾಗೆಲ್ಲ ಎಲ್ಲಿ, ಇವಾಗೆಲ್ಲ ಹುಡ್ಗಿರು ಮದ್ವೆ ಆಗ್ಬೇಕಂದ್ರೆ ಒಂದಿಷ್ಟು ಕ್ರೈಟೀರಿಯಾ ಇರುತ್ತೆ. ನಿಮ್ ಸ್ಯಾಲ್ರಿ ಇಷ್ಟೇ ಇರ್ಬೇಕು. ಕ್ರೈಟೀರಿಯಾ ಅಲ್ಲ, ಹ. ಅವನು ಒಳ್ಳೆಯವನಾಗಿರ್ಬಾರ್ದು ಒಂದು, ಇನ್ನೊಂದು ಅವನು ರಗಡ್ ಆಗಿರ್ಬೇಕು, ಹಂಗ್ ಡಿಮ್ಯಾಂಡ್ಸ್. ಕೆಲ್ಸ ಮಾಡ್ತಾ ಇರ್ಬಾರ್ದು ಅವನು, ಬ್ರೋ ಅದೆಲ್ಲ ಅವನ್ಗೊಂದ್ ಫಿಲಮ್ ಸ್ವಂತ ಬ್ರೋ ಮನೆ ಅಲ್ಲಿ. ಇರ್ಬಾರ್ದು. ನೋವೇ ಅದೆಲ್ಲ ಫಿಲಮ್ ಇದೆಲ್ಲ ಅಲ್ಲಿ. ಲವ್ ಮಾಡಕ್ಕೆ, ಇದೆಲ್ಲ ಲವ್ ಇದೆಲ್ಲ ಲವ್ ಮಾಡಕ್ಕಷ್ಟೇ. ಮಾಡಕ್ಕೆ, ಇದೆಲ್ಲ ಲವ್ ಓಕೆ ಹಾ, ಮಾಡಕ್ಕೆ. ಓಕೆ 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 ಈಗ ಓಕೆ ಮದ್ವೆ ಓಕೆ ಓಕೆ. ಆಗಕ್ಕೆಲ್ಲ ಮದ್ವೆ ಫುಲ್ ಆಗಕ್ಕೆ ಡಿಮ್ಯಾಂಡ್ ಚೇಂಜ್ ಆಗೋಗಿದೆ ಈಗ. ಗೌರ್ಮೆಂಟ್ ಜಾಬ್ ಇರಬೇಕು ಪಾಪ, ಬರೀ ಲ್ಯಾಕ್ಸ್ ಪರ್ ಆನಮ್ ಆಗಿ ಇರಬೇಕು ಸ್ಯಾಲ್ರಿ. ಗೌರ್ಮೆಂಟ್ ಜಾಬ್ದು ಸ್ವಲ್ಪ ಕಮ್ಮಿ ಆಗಿದೆ ಅನ್ಸುತ್ತೆ ಬ್ರೋ, ಬಟ್ ಬೆಂಗಳೂರಲ್ಲಿ ಇರಬೇಕು. ಆಮೇಲೆ ಲಕ್ಷದ ಮೇಲೆ ಸಂಬಳ ಇರಬೇಕು. ಕರೆಕ್ಟ್. ಅಂದ್ರೆ ಮೆಜಾರಿಟಿ ಎಲ್ರು ಸ್ವಂತ ಹಂಗೆ ಮನೆ ಇರೋದು. ಇರ್ಬೇಕು, ಬಾಡಿಗೆ ಮನೆಗಳು ಬರಬೇಕು. ಬಾಡಿಗೆ ಮನೆ ಎಲ್ಲ ಬೆಂಗಳೂರಲ್ಲಿ ಅವ್ರದೇ ಒಂದು ಫ್ಲಾಟ್ ಇರಬೇಕು. ಫ್ಲಾಟ್ ಇರಬೇಕು, ಫ್ಲಾಟ್ ಫ್ಲಾಟ್ ಅಲ್ಲಿ ಇರಬೇಕು. ಪಾರ್ಟಿ ಇರಬೇಕು, ಪಾರ್ಟಿಲಿ ಗಾಯ್ಸ್ ಹೌದು. ಇರಬೇಕು, ಎಲ್ಲ ಇರ್ಬೇಕು ಲೈಕ್ ದಟ್. ಅಂದ್ರೆ ಎಲ್ರು ಹಂಗೆ ಇರಲ್ಲ. ಒಂದ್ ಹಾ, ಸ್ವಲ್ಪ ಜನ ಮಾತ್ರ ಸ್ವಲ್ಪ ಜನ ಅದನ್ನ ಮಾತ್ರ ಬೇರೆ ತರ ಬೇರೆ ಇರ್ತಾರೆ ತರ. ಅಷ್ಟೇ. ಓಕೆ, ಬ್ರೋ ನಮ್ಮ ಇರಿ, ಹುಡುಗಿ ಮನೆ ಯಾಕೆ ಚೆನ್ನಾಗಿಲ್ಲ ಅಂತ ಥಿಂಕ್ ಮಾಡ್ತಾರೆ. ಏನೋ ನೋಡಿ ಯಾಕೆ ಚೆನ್ನಾಗಿ. ಹೌದು. ಕಾಂಟ್ರವರ್ಸಿ, ಕಾಂಟ್ರವರ್ಸಿ ಯಾಕೆ ಬಿಡಿ, ಬೇಕು ತಿರ್ಗಾ ನಮ್ಗೆ. ಆಮೇಲೆ ಅದನ್ನು ಬಂದು ಎಲ್ರು ಹಂಗೆ ಇರಲ್ಲ ಅಂತ ಬಂದ್ ಕಮೆಂಟ್ ಆಗುತ್ತೆ. ಆ ಅದೇ ಹೇಳಿದ್ರೆ ಎಲ್ರು ಅದೇ ಯಾಕೆ ತರ ಬೇಕು ಇರಲ್ಲ, ಅದನ್ನೇ ನಮ್ಗೆ. ಹೇಳ್ತಿರೋದು. ಹುಡುಗರ್ ಲೈಫ್ ಬಗ್ಗೆ ಮಾತಾಡೋಣ ಬ್ರೋ. ನಮಗೆ ಸೊ ಯಾಕೆ. ಈಗ ಹ್ಮ್ ಈಗ ಇದ್ರಲ್ಲಿ ಯೋಗಿ ಬ್ರೋ, ನಿಮ್ಗೆ ಆಸ್ಕ್ ಮಿ ಸಮಥಿಂಗ್ ಹಾಕಿದ್ರಲ್ವಾ, ಏನೇನು ಯಾವ್ಯಾವ ತರ ಹೌದು. ಡಿಫ್ರೆಂಟ್ ಆಗಿ ಏನಾದ್ರು ಇದ್ರೆ ಹೇಳಿ. ಲೈಕ್ ನಮಗ್ ಗೊತ್ತು, ನಮ್ಗೆ ಇನ್ನೊಂದು ಕನ್ಸಿಸ್ಟೆಂಟ್ ಆಗಿ ಏನ್ ಬರುತ್ತೆ, ಒಂದು ಲಿಂಕ್, ಇನ್ನೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದ್ರೆ ಹೇಳಿ, ಮೂವೀಸ್ ಇದ್ರೆ ಹೇಳಿ ಅಂತ ಹೇಳ್ತಾರೆ. ಅದನ್ನ ಬಿಟ್ಟು ಔಟ್ ಆಫ್ ದ ಬಾಕ್ಸ್ ಏನ್ ಕೇಳಿದ್ದಾರೆ, ಯಾವ್ದ್ರ ಬಗ್ಗೆ ಮಾತಾಡ್ಬೋದು, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳೋಣ. ಸೊ ಔಟ್ ಆಫ್ ದ ಬಾಕ್ಸ್ ಏನ್ ಬ್ರೋ ಕೇಳಿದ್ರು ನಿಮ್ಗೆ. ಔಟ್ ಆಫ್ ದ ಆಲ್ಮೋಸ್ಟ್ ಎಲ್ರು ಕೇಳಿರೋದೇ ಲಿಂಕು ಬ್ರೋ. ಲಿಂಕು ಮತ್ತೆ ಅವ್ರಿಗೆ ಇಷ್ಟ ಅಂದ್ರೆ ಈಗ ಲೈಕ್ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇರೋ ಹಾರರ್ ಮೂವಿ ಹೇಳಿ, ಥ್ರಿಲ್ಲರ್ ಮೂವಿ ಹ್ಮ್ ಹೇಳಿ, ಎಲ್ಲ ಇದೆ ಮೂವೀಸ್ ಬಗ್ಗೆನೆ. ಡಿಫ್ರೆಂಟ್ ಅಂತ ಅಂದ್ರೆ ಏನಿಲ್ಲ ಅನ್ಕೊಂತೀನಿ. ನನಗೂ ಅದನ್ನೇ ಬಂತು, ಬಟ್ ನಾನು ಅದೇ ನನ್ ಬಗ್ಗೆ ಸ್ವಲ್ಪ ಕೇಳ್ತಾರೆ, ಏನ್ ಇನ್ಸ್ಟಾಗ್ರಾಮ್ ಇಂದ ಎಷ್ಟು ದುಡಿತೀರಾ, ಬ್ರೋ ಹ್ಞೂ ಬ್ರೋ ಸದ್ಯ ಅಷ್ಟು ಹೇಳಿ, ಬರುತ್ತೆ ಎಷ್ಟು ನನ್ಗೆ ಇಷ್ಟು ದುಡಿತೀರಾ ಬರುತ್ತೆ ಬ್ರೋ. ಅಂತ ಒಂದಷ್ಟು ಜನ ಕೇಳಿದ್ರು. ಸದ್ಯ ಇರಿ ನನ್ಗೆ ಇರಿ, ಯಾರು. ಹೇಳಿದ್ದೀನಲ್ವಾ, ರಿಪ್ಲೈ ಎಷ್ಟು ಬರೋದು. ಮಾಡಿದ್ದೀನಲ್ವಾ. ಇಲ್ಲ ಇಲ್ಲ, ಜೆನ್ಯೂನ್ ಆಗಿ ಹೇಳಿ, ಕೋಟಿಂಗ್ಸ್ ಈಗ ಡೈರೆಕ್ಟ್ ಆಗಿ ಹೇಳಿ. ಏನ್ ಇವಾಗ ನೀವು ಪ್ರಮೋಷನ್ ಇಂದ ಕಾಲೇಜ್ ಒಂದ್ 10-15 ಸಾವಿರ ಓದ್ತಿದ್ದೀರಲ್ವಾ, ದುಡಿಬೋದು. ಹಾ, 15 ಒಂದ್ ಸಾವಿರ ತಿಂಗಳಿಗೆ ದುಡಿತೀರಾ ಬ್ರೋ ಸೂಪರ್ ತಿಂಗಳಿಗೆ? ಸೂಪರ್. ಹಿಂಗ್ ಹೇಳ್ಬಿಟ್ರೆ ನಮ್ 10-15 ಸಾವಿರ ಕೆಲ್ಸ ಇದೆ. ಅಷ್ಟ್ ಚೆನ್ನಾಗಿರುತ್ತೆ ಬ್ರೋ. ಆ, 10-15 ಸಾವಿರ ಅಂತಂದ್ರೆ ಒಂದ್ ತಿಂಗಳಿಗಲ್ಲ, ಮೂವೀಸ್ ಪ್ರಮೋಷನ್ ಬಂದ್ರೆ ದುಡ್ಡು. ಇರುತ್ತೆ ಬ್ರೋ ಅಲ್ವಾ. ಆ, ಹೌದು, ಇದು ಅದನ್ನೇ ಕನ್ಸಿಸ್ಟೆಂಟ್ ಒಂದೇ ಹೇಳ್ತಿರೋದು. ಅಲ್ಲ. ಅಂಡ್ ತುಂಬಾ ಕಮ್ಮಿ, ಹ್ಮ್ ಒಂದೊಂದ್ಸಲ ಬರ್ದೇ ತಿಂಗಳು ಪೂರ್ತಿ ಏನೋ ಬರ್ದೇ ಇರೋದು ಇದೆ. ಅಂಡ್ ಬ್ರೋ, ಯಾವಾಗ ಹೌದು. ಗೊತ್ತಾ, ನನ್ಗೆ ಇಬ್ಬನಿ ತಬ್ಬಿದ ಇಳಿಯಲಿ ಅನ್ಸುತ್ತೆ. ಹ್ಮ್ ಸೊ ಅವಾಗ ಹೋದ್ ವರ್ಷ ಅವಾಗಿಂದ ಒಂದು 3-4 ಪ್ರಮೋಷನ್ ಬಂತು ತಿಂಗಳಿಗೆ. ಹ್ಮ್ ಅದಾದ್ಮೇಲೆ ಹ್ಮ್ ಒಂದ್ 5 ತಿಂಗಳು ಫಿಲಮ್ಸ್ ಇಲ್ಲ, ಹ್ಮ್ ಅಂಡ್ ಪ್ರಮೋಷನ್ಸ್ ಇಲ್ಲ, ಏನು ಇಲ್ಲ. ಲೈಕ್ ಪ್ರಮೋಷನ್ ಅನ್ನೋದೇ ಗೊತ್ತಿಲ್ಲದೆ ಇರೋ ತರ ಇದ್ರು ಎಲ್ಲ. ಸೊ ನಾನು ಆದಷ್ಟು ನೋಡ್ದೆ, ತಿಂಗಳಿಗೆ ಚೆಕ್ 2 ಮಾಡ್ದೆ. ಬಂದ್ರೆ ಜಾಸ್ತಿ. ಬ್ರೋ ಆ ತರ ಆಗೋಗಿದ್ದೆ. ಇದನ್ನ ಹೇಳ್ಬೇಕು, ಪ್ರಮೋಷನ್ ಅಂದ ತಕ್ಷಣ ಜನಕ್ಕೆ ಏನ್ ಅನ್ಸುತ್ತೆ ಅಂದ್ರೆ ಸುಮ್ನೆ ದುಡ್ಡು ಇಸ್ಕೊಂಡು ಏನೋ ಪಾಸಿಟಿವ್ ಆಗಿ ಹೇಳ್ತಾರೆ ಅಂತ ಅನ್ಸ್ಬಿಡುತ್ತೆ. ಅವ್ರಿಗೆ ನಾವು ಇದೊಂದು ಹಾ, ಕ್ಲಿಯರ್ ಮಾಡಬೇಕು, ಪ್ರಮೋಷನ್ ಅಂದ್ರೆ ನಾವು ಟ್ರೈಲರ್ಗಳಿಗೆ ಮಾಡ್ತೀವಿ ಅಷ್ಟೇ. ಬಟ್ ಸಿನಿಮಾಗಳಿಗೆ ನಮ್ದೇನ್ ಒಪಿನಿಯನ್ ಇದೆ, ಹಾನೆಸ್ಟ್ ಒಪಿನಿಯನ್ ಅದನ್ನೇ ಹೇಳ್ತೀವಿ. ಅದು ಪ್ರಮೋಷನ್ ಅಂತ ಬಂದ್ರು ಟ್ರೈಲರ್ಗೂ ಅಷ್ಟೇ ಬ್ರೋ, ಅಲ್ಲಿ ಏನಿರುತ್ತೆ ಟ್ರೈಲರ್ ಅಲ್ಲಿ ಟ್ರೈಲರ್ ಅದನ್ನೇ ಅಲ್ಲಿ ಅಲ್ವಾ ಏನಿರುತ್ತೆ ಹೇಳೋದು ನಾವೂನು. ಅದನ್ನೇ ಹೇಳ್ತೀವಿ ಅಷ್ಟೇ. ಹಾ. ಪ್ರಮೋಷನ್ ಅಂತ ದುಡ್ಡು ಇಸ್ಕೊಂಡೇನೋ ಆಡಿಯನ್ಸಿಗೆ ಇದು ಮಾಡಿ ಬರೀ ಅವ್ರಿಗೆ ಆ ಥರದ್ದೇನಿಲ್ಲ. ನಮಗೆ ಹ್ಮ್ ಅದು ಲೈಕ್ ಆದ್ರೆ, ಅದ್ರಲ್ಲಿ ನಮಗೆ ಜೆನ್ಯೂನ್ ಆಗಿ ಹಾನೆಸ್ಟ್ ಆಗಿ ಏನಾದ್ರು ಹೇಳ್ಬೇಕಂತ ಅನ್ಸಿದ್ರೇನೆ ನಾವು ಅದನ್ನ ಇದು ಮಾಡ್ತೀವಿ, ಪ್ರಮೋಟ್ ಮಾಡ್ತೀವಿ ಅಷ್ಟೇ. ಏನ್ ಬ್ರೋ?
ಹೌದು ಹೌದು. ಅಲ್ವಾ? 100% ಇನ್ನೇನ್ ಹೇಳೋದು bro? ಅಲ್ಲ ನೀವು ಅದ್ರಲ್ಲಿ ಏನು ಇರಲ್ಲ ಟ್ರೈಲರ್ ಅಲ್ಲಿ. ಟ್ರೈಲರ್ ಅಲ್ಲಿ ಯಾಕಂದ್ರೆ ಏನು ಇರಲ್ಲ, ಕರೆಕ್ಟ್. ಯಾಕಂದ್ರೆ ಇವಾಗಿನ ಇದಕ್ಕೆ ಪ್ರಮೋಷನ್ ಮಾಡ್ಲೇಬೇಕು, ಅದು ಸಿನಿಮಾದವ್ರಿಗೂ ಹೆಲ್ಪ್ ಆಗುತ್ತೆ ಅಂಡ್ ಲೈಕ್ ಜನಗಳಿಗೂ. ಹೇಗೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಅವ್ರು ಹಾಕಿ ಬಿಟ್ಬಿಟ್ರೆ ಹಾ. ಎಲ್ಲಾರು ಫಿಲಮ್ ರಿಲೇಟೆಡ್ ಇರ್ತಾರೆ ಅಂತಲ್ಲ. ಇವಾಗ ಎಲ್ಲರಿಗೂ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದೇ ಆಗುತ್ತಲ್ವಾ. ಸೊ ಅದ್ರಲ್ಲಿ ಬಂದು ಅವ್ರಿಗೆ ಜ್ಞಾಪಕ ಮಾಡಿದ್ರೆ ಓಕೆ ಈ ತರ ರಮೇಶ್ ಅರವಿಂದ್ ಅವ್ರು ಒಂದು ಮೂವಿ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಮಾತ್ರ ಅವ್ರು ಬಂದು ಇಲ್ಲಿಗೆ ನೋಡೋದು. ಈಗ ಆಲ್ಮೋಸ್ಟ್ ಆಲ್ ಎಲ್ಲಾ ಆಕ್ಟರ್ ಆಗಿರ್ಲಿ ಆಕ್ಟ್ರೆಸ್ ಆಗಿರ್ಲಿ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನ ನೋಡ್ಕೋತಾರೆ. ಅವ್ರಿಗೆ ಅದ್ರಲ್ಲೂ ಕಾಂಟ್ರಾಕ್ಟ್ ಸೈನ್ ಮಾಡ್ಕೋತಾರೆ. ಹ್ಮ್. ಏನಕ್ಕೆ ಅಂದ್ರೆ ಆ ಕಾಂಟ್ರಾಕ್ಟ್ ಅಲ್ಲಿ ಇರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಪೋಸ್ಟ್ ಮಾಡ್ಬೇಕು, ಯಾವ ಮೂವಿ ಸ್ಟಾರ್ಟ್ ಆಗಿದಿಂದ ಎಂಡ್ ಆಗತ್ತೆ ತನಕನು ಡೇಟ್, ರಿಲೀಸ್ ಡೇಟ್ ಆಗಿರ್ಲಿ ಎಲ್ಲಾದ್ನೂ ಪೋಸ್ಟ್ ಮಾಡ್ಬೇಕು, ಸ್ಟೋರಿ ಹಾಕ್ಬೇಕಂತ ಹೇಳಿರ್ತಾರೆ. ಏನಕ್ಕೆ ಅಂದ್ರೆ ಎಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ಆಕ್ಟಿವ್ ಆಗಿದ್ದಾರೆ. ಆ ಕಾರಣಕ್ಕೋಸ್ಕರ ಅಲ್ಲಿಂದ ಪ್ರಮೋಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅವ್ರಿಗೆ. ಸೊ ಓಕೆ ಈ ತರ ಒಂದು ಮೂವಿ ಬರ್ತಿದ್ಯಾ ಅಂತ ಹೋಗಿ ನೋಡ್ತಾರೆ. ನಮ್ದ್ರಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ನಾವು ಟ್ರೈಲರ್ನೇ ಓವರ್ಲೇ ಹಾಕಿರ್ತೀವಿ ಮೇಲ್ಗಡೆ. ಸೊ ಅದು ಅವ್ರಿಗೆ ಇನ್ನೂ ಅಡ್ವಾಂಟೇಜ್. ಹೋಗಿ ಓಕೆ ಈ ತರ ಇದೆ ಇರು ಹೋಗಿ ನೋಡೋಣ ಅಂತ ನೋಡ್ತಾರೆ. ಅದು ನಮ್ಗೆ ಅಡ್ವಾಂಟೇಜ್. ಅಂಡ್ ಅದು ಹಾಗೆ ಯಾರ ದುಡ್ಡನ್ನು ನಾವ್ ಇಸ್ಕೊಂಡು ದುಡ್ಡು ಫಿಲಂ ನೋಡಿ ಈ ತರ ಚೆನ್ನಾಗಿಲ್ದಿರೋ ಫಿಲಮ್ ನ ದುಡ್ಡು ತಗೊಂಡು ಮೀನ್ಸ್ ದುಡ್ಡು ಕೊಟ್ಟು ಹೋಗ್ತೀರಾ, ಚೆನ್ನಾಗಿಲ್ದಿರೋ ಫಿಲಮ್ ಚೆನ್ನಾಗಿದೆ ಅಂತ ಹೇಳಿ ಹೋಗಿ ಆತರ ಏನು ಆಗೋ ವಿಷಯ ಅಲ್ಲ. ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿರುತ್ತೆ, ಅದನ್ನ ನೋಡಿ ಅಂತ ನಾವು ಜ್ಞಾಪಕಕ್ಕೆ ಬರೆಸ್ತೀವಿ ಅಷ್ಟೇನೆ. ಆತರ ಹೇಳಿದಾಗ ಹೌದು. ಅವ್ರು ಪ್ರಮೋಷನ್ ಅಂತ ಒಂದಷ್ಟು ಪೇಡ್ ಪ್ರಮೋಷನ್ ಕೊಡ್ತಾರೆ, ನಾವ್ ಮಾಡ್ತೀವಿ ಅಷ್ಟೇ. ಅಂಡ್ ಇನ್ನೊಂದು ಯಾಕೆ ಮಾಡ್ತೀವಿ ಅಂದ್ರೆ, ನಮ್ಮ ಮುಗಿತಾ bro? ಕಡೆಯಿಂದ ಇಂಡಸ್ಟ್ರಿಗೆ ನಾವು ಸಿನಿಮಾದಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿಲ್ಲ ಅಂದ್ರೂ ಈಗ ಒಂದು ಹೊಸ ಸಿನಿಮಾ ಬರ್ತಿದೆ ಅಂತ ಅಂದಾಗ ಅದಕ್ಕೆ ಬಸ್ ಕ್ರಿಯೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಜನಗಳ ಬಾಯಲ್ಲಿ ಆ ಸಿನಿಮಾ ಓಡಾಡ್ಬೇಕು. ಓಕೆನಾ? ನಾವು ಅದೇ ಕಾರಣಕ್ಕೆ ಮಾಡ್ತೀವಿ. ಸೊ ನಾವ್ ಏನೇ ಮಾಡಿದ್ರು ಟ್ರೈಲರ್ ಬಗ್ಗೆ ಕಮೆಂಟ್ ಮಾಡಿದಾಗ, ರಿವ್ಯೂ ಮಾಡಿದಾಗ ನೀವು ಒಂದ್ಸಲ ಹೋಗಿ ಅದನ್ನ ನೋಡಿ. ಏನೋ ಬ್ಲೈಂಡ್ ಆಗಿ ಹೇಳ್ಬಿಟ್ಟ ಇವನು ಹೇಳಿದಾನೆ ಇವ್ರು ಹೇಳಿದಾರೆ ಅಂತ ಅದನ್ನ ನೋಡಿ ಟ್ರಸ್ಟ್ ಮಾಡ್ದಲ್ಲೇ ನೀವು ಒಂದ್ಸಲ ಹೋಗಿ ಅದನ್ನ ಟ್ರೈಲರ್ ಹೇಗಿದೆ ಚೆಕ್ ಮಾಡಿ ನಿಮ್ದು ಒಪಿನಿಯನ್ ಶೇರ್ ಮಾಡಿ. ಏನಂತೀರಾ ಬ್ರೋ? ಹೌದು. ಮತ್ತೆ ಅದು ಅಷ್ಟೇ, ಇವ್ರು ಏನ್ ಅನ್ಕೊಂಡ್ಬಿಡ್ತಾರೆ ಅಂತಂದ್ರೆ, ಈಗ ಏನು ಈಗ ಒಂದ್ ಪ್ರಮೋಷನ್ ಕೊಟ್ಟವ್ರೆ ಅಂತಂದ್ರೆ ಅವ್ರದ್ದೇ ಸ್ಕ್ರಿಪ್ಟ್ ಕೊಟ್ಬಿಟ್ಟಿರ್ತಾರೆ, ಅವ್ರ ಏನ್ ಕೊಟ್ಟಿರ್ತಾರೋ ಅದ್ರದ್ದೇ ಹೇಳ್ಬಿಡ್ತಾರೆ ಅಂತ ಅನ್ಕೊಂಡಿರ್ತಾರೆ. ಅದ್ ಆಕ್ಚುಲಿ ನಾವು ನೋಡಿ ನಾವೇನ್ ಜೆನ್ಯೂನ್ ರಿವ್ಯೂ ನಮ್ಗೆ ಏನ್ ಅನ್ಸುತ್ತೆ ಅದ್ ಹೇಳಿರ್ತೀರ ಅಷ್ಟೇ ಪ್ರಮೋಷನ್ ಅಲ್ಲಿ. ಅಂಡ್ ಇನ್ನೊಂದು, ಬಟ್ ಪೇಯ್ಡ್ ಪ್ರಮೋಷನ್ ಆಗಿರತ್ತೆ ಅಷ್ಟೇ ಅದು. ಈಗ ಎಲ್ಲಾ ಮುಂದೆ ಇನ್ನೊಂದು ವಿಷಯದ ಬಗ್ಗೆ ಮಾತಾಡೋಣ. ಆಕ್ಚುಲಿ ಅದೊಂದು ಕ್ವಶನ್ ಬ್ರೋ, ಅಯ್ಯೋ, ಒಂದು ಕ್ವಶನ್ ಬಂದಿತ್ತು. ಆಕ್ಚುಲಿ ಆ ಕ್ವಶನ್ ಬಗ್ಗೆ ನಾವು ಮಾತಾಡ್ಬೇಕು. ಆಕ್ಚುಲಿ ಟ್ರೈಲರ್ ಬಗ್ಗೆ ಮಾತಾಡ್ತಾ, ಪ್ರಮೋಷನ್ ಬಗ್ಗೆ ಮಾತಾಡ್ತಾ ಅದೊಂದು ಕ್ವಶನ್ ಬಗ್ಗೆ ನಂಗೆ ಮಾತಾಡ್ಬೇಕಂತ. ಯಾವ್ದು ಗೊತ್ತಾ? ನಿಮ್ಗೊಂದು ಕ್ವಶನ್ ಬಂತಲ್ಲ, ಸೂಫ್ರಮ್ ಸೋದಾ? ಅದೇನ್ ಕ್ವಶನ್ ಸೂಫ್ರಮ್ ಅದು? ಸೋದ್ ಬ್ರೋ ಅದೇ ಬ್ರೋ, ಸೂಫ್ರಮ್ ಶೋಗೆ ಯಾಕೆ ಇಷ್ಟು ಬಿಲ್ಡಪ್ ಕೊಟ್ಟಿದ್ಯಾ ಅಂತ ಹೇಳಿದ್ರು. ಹ್ಮ್. ಅಂಡ್ ಅದು ಪ್ರೀಮಿಯರ್ ಶೋ ಅಲ್ವಾ, ಒಂದ್ ದಿನಕ್ಕೆ ಮುಂಚೆನೆ ನಾನು ಅಪ್ಲೋಡ್ ಮಾಡಿದ್ದು. ನನ್ಗೆ ಹಂಗ ಆಗ್ತಾಗ ಯೋಚನೆ ಮಾಡಿದೆ, ಓಕೆ ನಾರ್ಮಲ್ ಆಗಿ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತಾಡ್ತಾರಲ್ಲ ಆತರ ಮಾತಾಡ್ತಾವ್ರೆ ಅನ್ಕೊಂಡೆ. ಹ್ಮ್. ಬಟ್ ಇದ್ರ ಬಗ್ಗೆ ಮಾತಾಡ್ಲೇಬೇಕಾಗಿತ್ತು. ಯಾಕಂದ್ರೆ ನಾವೆಲ್ಲರೂ ಮಾಡಿದೀವಿ ಸೂಫ್ರಮ್ ಶೋಗೆ ಪ್ರಮೋಷನ್. ಅಂಡ್ ನಾವ್ ಜೆನ್ಯೂನ್ ಆಗಿ ಮಾಡಿರೋದು. ನಾನು ಹೋಗಿದ್ದೆ, ನಾನು ನನ್ನ ಫ್ರೆಂಡ್ ಎಲ್ಲಾರು ಎಂಜಾಯ್ ಮಾಡಿದ್ವಿ. ಅಲ್ಲಿ ಏನು ನನ್ಗೆ ಕೊರೆ ಏನು ಕಾಣಿಸ್ತಿಲ್ಲ. ಹ್ಮ್. ಅಷ್ಟು ದಿನದಲ್ಲಿ ಯಾವ ಮೂವಿನೂ ರಿಲೀಸ್ ಆಗಿರ್ಲಿಲ್ಲ ಆತರ ಚೆನ್ನಾಗಿರೋದು. ಸೊ ಚೆನ್ನಾಗಿತ್ತು ಅನ್ನಿಸ್ತು, ಹಾಕಿದೆ. ಅಂಡ್ ಇನ್ನೊಂದೇನಂದ್ರೆ ಈಗ ರೀಸೆಂಟ್ ಆಗಿ ಬೇರೆ ಲ್ಯಾಂಗ್ವೇಜ್ ಅವರು ಕೂಡ ರಿವ್ಯೂಸ್ ಮಾಡ್ತಿದ್ದಾರೆ. ಬೇರೆ ಬೇರೆ ಮೂವೀಸ್ ಆಗಿರ್ಲಿ ಆತರ ರಿವ್ಯೂ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅವಾಗ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ತಮಿಳಲ್ಲಿ ಬಿಟ್ಟೇ ಇಲ್ಲ, ಬಟ್ ತಮಿಳಲ್ಲಿ ಇರೋರು ತುಂಬಾ ಜನ ಆ ಮೂವಿನ ಅಪ್ರಿಶಿಯೇಟ್ ಮಾಡಿದ್ರು. ಸೊ ಹಂಗ್ ನೋಡ್ಬೇಕಾದ್ರೆ ಈ ಕಡೆ ಕರ್ನಾಟಕ ಬಂದ್ರೆ ಎಲ್ಲರೂ ಬೈತಿದಾರ ಮೂವಿಗೆ. ಈಗ ನಾನ್ OTT ಶಾಕ್, ಬಂದ್ಮೇಲೆ ಏನಕ್ಕೆ ಬೈತಾ ಇದಾರೆ. ಏನಾಯ್ತು ಅಂತ. ಹಾ. ಹ್ಮ್. ಸೊ ಮೂವಿ ಥಿಯೇಟರ್ಗೆ ಹೋಗ್ಬಿಟ್ಟು ಕಾಸು ಎಷ್ಟಾಯ್ತು ಹಾಗೆ ಹೀಗೆ ಅಂತಾರೆ. ಮೀನ್ಸ್ ಅದು ಒಂದು ಗ್ರೂಪ್ ಐತಾ ಏನೈತೆ ಏನು ಅಂತಾನೆ ಗೊತ್ತಾಗ್ಲಿಲ್ಲ. ಏನಕ್ಕೆ ಈ ತರ ಹೇಟೆಡ್ ಸ್ಪ್ರೆಡ್ ಮಾಡ್ತಿದ್ದಾರೆ ಬ್ರೋ ಅನ್ನೋದೊಂದು ಇತ್ತು, ಹೆಂಗೆ ಮಾತಾಡ್ಬೇಕು ಅನ್ಕೊಂಡೆ. ಅಂತಂದ್ರೆ ಎಲ್ರಿಗೂ ಒಂದೇ ಮೈಂಡ್ ಸೆಟ್ ಇರಲ್ಲ. ಸ್ವಲ್ಪ ಜನಕ್ಕೆ ಬೇರೆ ತರ ಮೂವೀಸ್ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಬೇರೆ ತರ ಮೂವೀಸ್ ಇಷ್ಟ ಆಗುತ್ತೆ. ಸೊ ಯಾರಿಗ ಇಷ್ಟ ಆಗಿಲ್ಲ ಆ ತರ ಹ್ಮ್. ಕಮೆಂಟ್ ಹಾಕಿರ್ಬೋದೇನೋ ಅಷ್ಟೇ ಮೋಸ್ಟ್ಲಿ. ಬ್ರೋ ಈಗ ಈಗ ಇದು ಏನಾಗುತ್ತೆ, ಹ್ಮ್. ಈಗ ಒಂದು ಸೂಪ್ರಮ್ ಶೋ ಗೆಲ್ತು ಅಂದ್ರೆ ಅದ್ರ ಹಿಂದೆ ಬರೋ 10 ಹ್ಮ್. ಸಿನಿಮಾಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನಾವು ಇಷ್ಟೊಂದು ಮಿನಿಮಲ್ ಬಜೆಟ್ ಹ್ಮ್. ಇಟ್ಕೊಂಡು ನಾವು ಸಕ್ಸಸ್ ಹ್ಮ್. ಕಾಣ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಹೌದು. ಬರುತ್ತೆ ಒಂದು ಸಿನಿಮಾ ಗೆದ್ದಾಗ. ಅಂಡ್ ಇಂಡಸ್ಟ್ರಿ ತುಂಬಾ ರಫ್ ಫೇಸ್ ಅಲ್ಲಿ ನಡೀತಾ ಇತ್ತು. ಈಗ ಆಲ್ಮೋಸ್ಟ್ 6 months ಇಂದ ಯಾವ ಸಿನಿಮಾ ನಿಮಗೆ ಓಕೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಸೂಪ್ರಮ್ ಶೋ ಬರೋಕ್ಕೂ ಮುಂಚೆ ಇಷ್ಟು ದೊಡ್ಡ ಹಿಟ್ ಆಗಿದೆ ಅಂತ ಅನ್ಸಿದ ಸಿನಿಮಾ ಯಾವ್ದಾದ್ರು ಇದೆಯಾ? ಅಂದ್ರೆ ಯಾವ್ದು ಇಲ್ಲ ಪಟ್ ಅಂತ ತಲೆಗೆ ಅನ್ಕೊಂತೀನಿ. ಬರೋದು ಯಾವ್ದು ಬರಲ್ಲ. ರೀಸೆಂಟ್ ಆಗಿ ಯಾವ್ದೋ ಬಂದೆ. ಹಾ, ಸೂಫ್ರಮ್ ಶೋ ಹೌದು. ಬಂದಾಗ ಎಲ್ಲರೂ ಒಂದ್ಸಲ ತಿರುಗಿ ನೋಡಿದ್ರು. ಅದೇನೋ ಎಕ್ಸ್ಟ್ರಾಡಿನರಿ ಮಾಸ್ಟರ್ ಪೀಸ್ ಅಂತ ಅಲ್ಲ, ಇಟ್ಸ್ ಡೀಸೆಂಟ್ ವಾಚ್. ಆಯ್ತಾ, ಚೆನ್ನಾಗಿದೆ ಮೂವಿ. ನಾನು ಥಿಯೇಟ್ರಿಗೆ ಹೋದಾಗ ನಾನು ಎಷ್ಟು ಎಂಜಾಯ್ ಮಾಡಿದ್ದೆ ಅನ್ನೋದಕ್ಕಿಂತ ನನ್ನ ಸುತ್ತಮುತ್ತ ಇರೋನ ನೋಡ್ತಿದ್ದೆ, ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಜನ. ಓಕೆನಾ? ಹೌದು. ಸಣ್ಣ ಪುಟ್ಟ ನೆಗೆಟಿವ್ಸ್ ಇರುತ್ತೆ. ಹ್ಮ್. ನಮಗೂ ಯಾವ ಫಿಲ್ಮು ಪರ್ಫೆಕ್ಟ್ ಆಗಂತೂ ಇರಲ್ಲ. ಎಲ್ಲಾದ್ರಲ್ಲೂ ಒಂದು ಏನೋ ಒಂದು ಡ್ರಾಬ್ಯಾಕ್ ಇದ್ದೇ ಹ್ಮ್. ಇರುತ್ತೆ ಅಥವಾ ನೆಗೆಟಿವ್ಸ್ ಇದ್ದೇ ಇರುತ್ತೆ. ಬಟ್ ಎಲ್ಲ ಎಂಜಾಯ್ ಮಾಡ್ತಿರ್ಬೇಕಾದ್ರೆ
ಆ ಒಂದು ಸಿನಿಮಾ ಗೆಲ್ಲೋದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಲ್ಲೋ 100 ಜನ ಫಿಲ್ಮ್ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ, ಯಾರೋ ಒಬ್ಬ ಬಂದ್ಬಿಟ್ಟು ಅವನಿಗೂ ಚೆನ್ನಾಗಿ ಅನ್ಸಿರುತ್ತೋ ಚೆನ್ನಾಗಿ ಅನ್ಸಿರ್ಲೋ ಗೊತ್ತಿಲ್ಲ, ಬಟ್ ಚೆನ್ನಾಗಿಲ್ಲ ಅನ್ನೋದನ್ನ ಪುಷ್ ಮಾಡೋದಿದೆಯಲ್ಲ, ಅದು ನನಗೇನೋ ಸರಿ ಅಂತ ಅನ್ಸಲ್ಲ. ಅಂದ್ರೆ ನಿನಗೆ ಇಷ್ಟ ಆಗದೆ ಇರ್ಬೋದು, ಕರೆಕ್ಟ್, ಆ ಮೂವಿ ನಿನಗೆ ವರ್ಕ್ ಆಗಿಲ್ಲ, ಆಯ್ತಾ, ಅಂಡ್ ನೀನ್ ಅದನ್ನ ಹೇಳು, ಅದ್ರಲ್ಲಿ ತಪ್ಪಿಲ್ಲ. ನೀನ್ ಬಂದ್ಬಿಟ್ಟು ಓಕೆ ಬ್ರೋ, ನನಗೆ ಈ ಮೂವಿಲಿ ಇದು ಲೈಕ್ ಆಗ್ಲಿಲ್ಲ, ನಿಮಗೆ ಇದು ಲೈಕ್ ಆಯ್ತು, ಅದು ಓಕೆ, ಬಟ್ ಚೆನ್ನಾಗೇ ಇಲ್ಲ, ಅದು ಸರಿ ಅಂತ ಅನ್ಸಲ್ಲ. ಈಗ ನನಗೆ ಮಿರಾಯಿ ಮೂವಿ ಅಷ್ಟಾಗಿ ವರ್ಕ್ ಆಗ್ಲಿಲ್ಲ, ನಾನು ರಿವ್ಯೂ ಮಾಡಿದ್ದೆ ನೋಡಿ, ತುಂಬಾ ತುಂಬಾ ಹೌದು, ಜನ ನಾನು ಅದನ್ನ ಹಾ, ಮಾತಾಡಿದೆ ನಿಮ್ ಹತ್ರ. ತುಂಬಾ ನೀವು ಮಾತಾಡಿದ್ವಿ ಮಿರಾಯಿ ಬ್ರೋ, ನನಗೆ ಇಷ್ಟ ಆಯ್ತು ಅಂತ ನೀವಂದ್ರಿ, ಬ್ರೋ ನನಗೇನು ಅಷ್ಟು ಇಷ್ಟ ಆಗ್ಲಿ ಅಂತ ಹ್ಮ್ ಅಂದೆ. ಸಿ ಹಂಗಿರ್ಬೇಕು ಮಾತು, ಡಿಸ್ಕಷನ್ ಹೌದು ಹೆಂಗಿರ್ಬೇಕು ಅಂದ್ರೆ, ಯಾಕೆ ಇಷ್ಟ ಆಗ್ಲಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗ್ಬೇಕು, ಅದೇ ಚರ್ಚೆ ಆಗ್ಬೇಕು. ಏನಿರ್ಬೇಕಾಗಿತ್ತು, ಏನಿರಬಾರ್ದಾಗಿತ್ತು ಅಂತ. ಹೌದು ಸುಮ್ಮನೆ ಒಂದು ಹೇಟೆಡ್ ಸ್ಪ್ರೆಡ್ ಮಾಡ್ಕೊಂಡು ನೀನ್ ಬಿಲ್ಡಪ್ ಕೊಟ್ಟೆ, ಅದು ಏನ್ ನಮಗೆ ಅದರಿಂದ ಏನಾಯ್ತು ಬ್ರೋ, ನಮಗೇನಾದ್ರೂ ಕೋಟಿಗಟ್ಟಲೆ ದುಡ್ಡು ಬಂತ? ಯಾರಿಗೆ ಬೆನಿಫಿಟ್ ಆಯ್ತು ಅಲ್ವಾ? ಇಂಡಸ್ಟ್ರಿಗೆ ಬೆನಿಫಿಟ್ ಆಯ್ತು. ಯಾರು ಈ ಒಳ್ಳೊಳ್ಳೆ ಈಗ ಆ ಡೈರೆಕ್ಟರ್ಸ್ ನ ಎಲ್ಲರೂ ರೆಕಗ್ನೈಸ್ ಮಾಡ್ತಿದ್ದಾರೆ. ಅಜಯ್ ದೇವಗನ್ ಕರೆದ್ಬಿಟ್ಟು JP ತುಮಿನಾಡ್ ಸರ್ನ ಮೀಟ್ ಮಾಡ್ತಿದ್ದಾರೆ ಅಂದ್ರೆ, ನಮ್ ಕನ್ನಡ ಇಂಡಸ್ಟ್ರಿಗೆ ಒಂದು ಪ್ರೌಡ್ ಫೀಲಿಂಗ್. ಹಾ, ಈಗ ನಮಗೆ ಓಕೆ, ಅದೇ ಬ್ರೋ, ಬೇರೆ ಇಂಡಸ್ಟ್ರಿ ಅವರಾಗಿರ್ಲಿ ಬೇರೆಯವರು ರೆಸ್ಪೆಕ್ಟ್ ಮಾಡ್ತಿದ್ದಾರೆ. ನನ್ಗೆ ಅದೇ ಬೇಜಾರಾಯ್ತು, ಬೇರೆ ಇಂಡಸ್ಟ್ರಿ ಬೇರೆ ಕಡೆ ಇರೋರು ರೆಸ್ಪೆಕ್ಟ್ ಮಾಡ್ತಿದ್ದಾರೆ, ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅಂಡ್ ಅದನ್ನ ಹೇಳ್ತಾ ಇದ್ರು, ನಮ್ಮವ್ರು ಯಾಕೆ ಈ ತರ ಸೆಲೆಬ್ರೇಟೇ ಮಾಡಲ್ಲ, ಅಂಡ್ ಅದನ್ನ ಯಾಕೆ ಆತರ ಲೈಕ್ ಹೇಗೋ ಸದ್ಯ ಹೋಗ್ತು, ಚೆನ್ನಾಗ್ ಹೋಯ್ತು. ಅಂಡ್ ಯಾಕೆ ಚೆನ್ನಾಗ್ ಹೋಯ್ತು ಅಂದ್ರೆ ಪ್ರಮೋಷನ್ ಅವ್ರು ಮಾಡಿದ್ದು. ರಾಜ್ವಿ ಶೆಟ್ಟಿ ಅವರೇ ಇಳಿದು ಸೈಕಾಗಿ ಪ್ರಮೋಷನ್ ಮಾಡಿದ್ರು. ಸೊ ಅದೊಂದು ಅವ್ರ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಅದು ಚೆನ್ನಾಗಿತ್ತು. ಅದೇ ತರ ಈಗ ಎಲ್ಲರೂ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಜಸ್ಟ್ ಪ್ರೀಮಿಯರ್ ಪ್ರಮೋಷನ್ ಇತ್ತು, ಇನ್ನೊಂದು ಕತೆ ತುಂಬಾ ರೂಟೆಡ್ ಆಗಿತ್ತು. ಅಂಡ್ ಆ ಸಬ್ಜೆಕ್ಟ್ ನ ಹೇಳಿದಾರಲ್ಲ, ಹೌದು ಲೈಟ್ ಹಾರ್ಟೆಡ್ ಕಾಮಿಡಿ ಇದೆ. ಅಂದ್ರೆ ನಿಮಗೆ ಸಿನಿಮಾದಲ್ಲಿ ಎಲ್ಲೆಲ್ಲಿ ಅಕಸ್ಮಾತ್ ನಿಮಗೆ ಸ್ವಲ್ಪ ಬೋರಿಂಗ್ ಫೀಲ್ ಆಗ್ತಿದೆ ಅಂತ ಅಂದ ತಕ್ಷಣ ಎಲ್ಲೋ ಒಂದ್ ಕಡೆ ಕಾಮಿಡಿ ಕ್ರ್ಯಾಕ್ ಆಗ್ತಿತ್ತು. ಆ ಭಾವ ಅಂತ ಒಂದು ಕ್ಯಾರೆಕ್ಟರ್ ಬರ್ತಿತ್ತು, ಆ ಕ್ಯಾರೆಕ್ಟರ್ ಬಂದ ತಕ್ಷಣ ನಿಮ್ ಮುಖದಲ್ಲಿ ಒಂದು ಸ್ಮೈಲ್ ಬರ್ತಾ ಇತ್ತು ಅಲ್ವಾ? ಹೌದು ಅಷ್ಟೇ ಇಂಪಾರ್ಟೆಂಟ್. ಅಂದ್ರೆ ನಿಮಗೆ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಹೌದು ಎಂಗೇಜಿಂಗ್ ಆಗಿ ಇಟ್ಕೊಳ್ತಾ ಅನ್ನೋದೇ ಇಂಪಾರ್ಟೆಂಟ್ ನನಗೆ, ಆಯ್ತಾ? ಎಲ್ಲೋ ಒಂದ್ ಕಡೆ ಸಿನಿಮಾ ಡ್ರಾಪ್ ಆಗ್ತಾ ಇರುತ್ತೆ, ಮತ್ತೆ ನೀವ್ ಅದನ್ನ ಹೆಂಗೆ ಟೇಕ್ ಅಪ್ ಮಾಡ್ತೀರಾ, ಹಾ, ನಿಮಗೆ ಅದು ಎಲ್ಲಿಗೆ ಬಂದು ಓಕೆ ನೀವು ಎಂಡ್ ಅಲ್ಲಿ ನಿಮಗೆ ಎಲ್ಲರಿಗೂ ಬ್ರೋ ಎಂಟರ್ಟೈನ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಅದೇ ಇಂಪಾರ್ಟೆಂಟ್, ಎಂಟರ್ಟೈನ್ಮೆಂಟ್ ಇಂಪಾರ್ಟೆಂಟ್. ಹ್ಮ್ ನಾವು ಎಂಟರ್ಟೈನ್ ಆಗಿದೀವಿ ಅಂದ್ರೆ ದಟ್ಸ್ ಏನೋ ಫಸ್ಟ್. ನೆಗೆಟಿವ್ಸ್ ಇರುತ್ತೆ, ನೆಗೆಟಿವ್ಸ್ ಆಮೇಲೆ ಚರ್ಚೆ ಮಾಡೋಣ. ಈ ತರ ಕೂತ್ಕೊಂಡು ಏನ್ ನೆಗೆಟಿವ್ಸ್ ಅಂದ್ರೆ ಚರ್ಚೆ ಮಾಡೋಣ. ಅದನ್ನ ಬಿಟ್ಟು ನೆಗೆಟಿವ್ ಅದೇ ಪರ್ಸನಾಲಿಟಿನೇ ಅಟ್ಯಾಕ್ ಮಾಡೋದಿದೆಯಲ್ಲ, ಅದು ಸರಿಯಲ್ಲ. ಯಾಕಿದು ಈ ತರ ಮೌನ ಎಲ್ಲ ನನಗೂ ಬೇಜಾರಾಯ್ತು ಬ್ರೋ, ಪಾಪ ಹೆಂಗೋ ಮಾಡಿದ್ರು ಎಲ್ಲ. ಎಲ್ಲ ಸಂದೀಪ್ ಬ್ರೋ ಪಾಪ ಕಮೆಂಟ್ ಇಂದ ಇದಾಗ್ಬಿಟ್ಟಿದ್ದಾರೆ. ಬಟ್ ಅದೇ ಬ್ರೋ ಅದು ಒಂದಿರ್ಲಿ ಬ್ರೋ, ಏನಾಗೈತೆ ಗೊತ್ತಾ, ಸ್ಟಾರ್ಟಿಂಗ್ ಚೆನ್ನಾಗೇ ಹೋಗ್ತಾ ಇತ್ತು, ಚೆನ್ನಾಗಿ ಎಲ್ಲರೂ ಇದು ಅಪ್ರಿಶಿಯೇಟ್ ಮಾಡ್ತಾ ಇದ್ರು, ಮೂವಿ ಆಗಿತ್ತು ಹೀಗಿತ್ತು ಅಂತ. ಬಟ್ ಅದು 100 crores ಬಾಕ್ಸ್ ಆಫೀಸ್ ಹೊಡೆದಾದ್ಮೇಲೆ ಆದಷ್ಟು ಈ ಥಿಯೇಟರ್ ಅಲ್ಲಿ ಪ್ರೀಮಿಯರ್ ಶೋ ಮಾಡ್ತಿದ್ರಲ್ವಾ, ಸೊ ಆ ತರ ಮಾಡಕ್ ಶುರು ಮಾಡಿದ್ರು. ಅವಾಗ ಒಂದು ಲೇಡಿ ಬೈದಿರೋದು. ಸೊ ಹೋದ್ ವಾರ ನಾನು ಈ ಮೂವಿಗೆ ಹೋಗಿದ್ದೆ, ನಗುನೇ ಬರ್ಲಿಲ್ಲ, ಏನದು ಅಷ್ಟು ಅಸಹ್ಯವಾಗಿ ಮಾಡಿದ್ದಾರೆ. ಅದ್ರಲ್ಲಿ ಅಸಹ್ಯ ಅನ್ನೋ ತರ ಯಾವ್ದು ಇರ್ಲೇ ಇಲ್ಲ, ಮೀನ್ಸ್ ಯಾವ್ದು ಸೀನ್ ಇಲ್ಲ ಅಲ್ಲಿ. ಅದು ಹೇಳಿದಾಗ ಅಲ್ಲಿಂದ ಸ್ಟಾರ್ಟ್ ಆಯ್ತು ಈ ಹೇಟ್ರೆಡ್ ಎಲ್ಲ ಶುರು ಆಯ್ತು. ಹೌದಲ್ವಾ, ನನ್ಗೂ ವರ್ಕ್ ಆಗ್ಲಿಲ್ಲ, ಓಕೆ ವರ್ಕ್ ಆಗಿಲ್ಲ, ಓಕೆ ಮೂವಿನೇ ಆಗಿತ್ತು. ನನ್ಗೆ ಒಂದು ಯಾವಾಗ 100 crores ಆದ್ಮೇಲೆ ನನ್ ರೀಲ್ಸ್ಗೆಲ್ಲ ಬ್ಯಾಡ್ ಕಮೆಂಟ್ಸ್ ಬರ್ತೈತೆ. ಆಮೇಲೆ ಈ ಮೂವಿ ಚೆನ್ನಾಗಿಲ್ದಿರೋ ಮೂವಿನ ಇಷ್ಟು ಬಿಲ್ಡಪ್ ಕೊಡ್ತಿದ್ದೆ, ಹಾಗೆ ಹೀಗೆ ನಾನು ಸುಮ್ಮನೆ ಆಗೋಗಿದ್ದೆ. ಸ್ಟಾರ್ಟಿಂಗ್ ಮೂವಿ ಸ್ಟಾರ್ಟಿಂಗ್ ಕೇಳ್ತಾರಲ್ವಾ, ಒಪಿನಿಯನ್ ಕೇಳ್ತಾರಲ್ವಾ ಮೂವಿ ಥಿಯೇಟರ್ ಇಂದ ಆಚೆ ಬಂದ್ಮೇಲೆ, ಅವಾಗ ಸ್ಟಾರ್ಟಿಂಗ್ ಎಲ್ರು ಹೌದು. ಚೆನ್ನಾಗೈತೆ ಅಂತಾನೆ ಅಂದ್ರು. ಆದ್ಮೇಲೆನೆ ಎಲ್ರು ಕೂಡ ಅಷ್ಟಕ್ಕಷ್ಟೇ ಆತರ. ನೀವ್ ಹೇಳಿದ್ರಲ್ವಾ ಈಗ 100 crore ಪ್ಲಸ್ ರೀಚ್ ಆದ್ಮೇಲೆನೆ ಈ ತರ ಆಗಿದ್ದು ಅಂತ. ಆತರ ಸ್ಟಾರ್ಟಿಂಗ್ ಎಲ್ರು ಏನಿಲ್ಲ ಬ್ರೋ, ಅವ್ರ ಇಷ್ಟ, ಒಬ್ಬೊಬ್ರಿಗೆ ಇಷ್ಟ ಆಗತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಅಷ್ಟೇ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಅದು ಹೌದು. ಇಂಪಾರ್ಟೆಂಟ್. ಅದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಈಗ ಇವಾಗ ಯಾಕೆ ನಾವು ಕಾಂಪ್ಲಿಕೇಟ್ ಮಾಡ್ಕೋಬೇಕು? ಓಕೆ ಅಂದ್ರೆ ಇದೊಂದು ಮಾತಾಡಬೇಕಿತ್ತು ಅಂತ ನನಗೆ ಅನ್ನಿಸ್ತಪ್ಪ. ನೆಕ್ಸ್ಟ್ ಏನ್ ಬ್ರೋ, ನೆಕ್ಸ್ಟ್ Next. ಏನೇನ್ ಕತೆ ಬ್ರೋ ಅದು ಇದ್ರಲ್ಲಿ ಕೇಳಿದ್ರು, ಏನೋ ಕೇಳಿದ್ರು, ಯಾವ್ದೋ ಹುಡುಗಿ ಕೇಳಿರೋದು ಸಮಥಿಂಗ್, ಕಳ್ಸಿದೆ ಇವಾಗ ಕಳಿಸ್ದೆ ನಾನು ಅದನ್ನ. ಏನ್ ರೀಸನ್ ಗ್ಯಾಪ್, ಬ್ರೇಕ್ ಯಾಕೆ ತಗೋತಿರೋದು ಅಂತ. ಅಲ್ಲ ನಾನು ಕೇಳ್ಬೇಕು ನಿಮಗೆ, ಅದು ಏನ್ ಬ್ರೇಕ್ ತಗೊಳ್ತಿದ್ರ, ಎಂತ ಬ್ರೇಕ್ ನನಗೂ ಅರ್ಥ ಆಗ್ಲಿಲ್ಲ. ಏನ್ ಬ್ರೇಕ್ ತಗೊಳ್ತಿದ್ರ ನೀವು?
ಬ್ರೋ ಬ್ರೇಕ್ ಅಂದ್ರೆ ಏನ್ ಗೊತ್ತಾ, ಒಂದ್ ಥಿಂಗ್ ಇಲ್ಲಿ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಗೊತ್ತಿರೋರು ತುಂಬಾ ಜನ, ಎಡಿಟರ್ ಇಂದ ಹಿಡಿದು ಕಾಂಟ್ಯಾಕ್ಟ್ ಆಗಿರ್ಲಿ, ಫ್ರೆಂಡ್ಸ್ ಆಗಿರ್ಲಿ, ತುಂಬಾ ಜನ ಇನ್ಸ್ಟಾಗ್ರಾಮ್ ಇಂದ ಪರಿಚಯ ಆಗಿದ್ದಾರೆ. ಓಕೆ ಸೊ ನಿಮ್ಗೆ ಹೇಗೆ ಅಂತ ಗೊತ್ತಿಲ್ಲ, ನಾನೊಂದು 3-4 ವರ್ಷದಿಂದ ಮಾಡ್ತಿದ್ದಲ್ವಾ, ಅದ್ರಲ್ಲಿ ತುಂಬಾ ಜನ ಕನೆಕ್ಟ್ ಆಗೋಗಿದ್ದಾರೆ. ಓಕೆ ಸೊ ಕನೆಕ್ಟ್ ಆಗಿರೋದ್ರಿಂದ ನಾನು ಯಾವ್ದನ್ನು ಸಡನ್ ಆಗಿ ಹೇಳಲ್ಲ, ಬಟ್ ಆದ್ರೆ ಅವ್ರ ಕಾಂಟ್ಯಾಕ್ಟ್ ಆಗಿರ್ಲಿ ಇದಾಗಿರ್ಲಿ ರಿಪ್ಲೈ ಮಾಡಕ್ ಹೋಗಲ್ಲ. ಅದು ನನಗೆ ಬ್ಯಾಕ್ ಟು ಬ್ಯಾಕ್ ಏನಾದ್ರು ಒಂದು ವರ್ಕ್ ಮಾಡ್ತಿರ್ಬೇಕಾದ್ರೆ ಸ್ಟಕ್ ಆಗ್ತಾ ಇರುತ್ತೆ. ನಿಮ್ಗೆ ಹೇಳಿದ್ದೆ ಬ್ರೋ, ಒಂದು 3 months ಈ ತರ ತಕೊಂಡ್ರೆ ಉಂಟು ಅಂತ. ಬಿಕಾಸ್ ಫ್ಯಾಮಿಲಿ ಮಾತ್ರ ಇರುತ್ತೆ, ಫ್ರೆಂಡ್ಸ್ ಅಂದ್ರೆ ಇನ್ಸ್ಟಾಗ್ರಾಮೇ. ನಾನ್ ಮೂವೀಸೇ ನೋಡ್ತಾ ಇರ್ತೀನಿ ಮನೇಲಿ ಬಿಟ್ರೆ, ಹೊರಗಡೆ ಫ್ರೆಂಡ್ಸ್ ಅಷ್ಟಿಲ್ಲ. ಸೊ ಅದ್ರಲ್ಲಿ ನಾನು ಮುಂಚೆನೆ ಹಾಕಿರೋ ಕಾರಣ ಏನಂದ್ರೆ, ಅಲ್ಲಿರೋರು ಸ್ವಲ್ಪ ಅವ್ರಿಗೆ ಅರ್ಥ ಆಗುತ್ತೆ. ಲೈಕ್ ಇವಾಗ ನನ್ನ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಶೂಟ್ ಇತ್ತು, ಒಂದು ಆಡ್ ಶೂಟ್. ಸೊ ಅದ್ರ ಬಗ್ಗೆ ಹೇಳಕ್ಕೆ, ಸೊ ನೀನ್ ಏನ್ ನಾಳೆಯಿಂದ ಫ್ರೀ ಇರ್ತೀಯ ಹಾಗೆ ಹೀಗೆ ಅಂತ. ಸೊ ಅಲ್ಲೇ ಕನ್ವೆ ಮಾಡಿದ್ಕೆ ಅವ್ರಿಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಅಲ್ವಾ. ನೆಕ್ಸ್ಟ್ ಓಕೆ, ಅವ್ರು ಈ ತರ ಟೈಮ್ ತಗೊಂಡಿದ್ದಾರೆ, ಸಮ ಏನೋ ಒಂದು ಮಾಡ್ತಿದ್ದಾರೆ ಅಂತ. ಅಂಡ್ ಇನ್ನೊಂದು ಮೇನ್ ರೀಸನ್ ಹೇಳಿದ್ನಲ್ಲ, ಇದೊಂದು ವಿಡಿಯೋ ಈ ತರ ಮಾಡೋ ಕಾರಣಕ್ಕೋಸ್ಕರ ನಮ್ಗೆ ಗೊತ್ತು, ನಾವ್ ಏನಾದ್ರು ಗ್ಯಾಪ್ ತಕೊಂಡಿಲ್ಲ ಅಂದ್ರೆ ನಾವು ಗ್ಯಾಪ್ ತಗೊಂಡು ಹೊರಟೋಗ್ತೀವಿ. ಸೊ ಅದಕ್ಕೋಸ್ಕರ ನಾನ್ ತಗೊಂಡ್ರೆ ಮಾತ್ರ ಉಂಟು. ಸೋಂಬೇರಿ ಅಂತಲ್ಲ, ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಹೆವಿ ಹಾಳಾಗ್ಬಿಡ್ತೀನಿ, ಹೊರಗಡೆ ಹೊರಟೋಗ್ತೀನಿ ಹಂಗೇನೆ. ಬ್ರೋ ನಾಳೆ ಶೂಟ್ ಬೇಡ ಬ್ರೋ, ನಾಳಿಂದ ಮಾಡ್ಕೊಳ್ಳೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ. ಹೇಳಿದ್ ಎಷ್ಟು ಇನ್ಸ್ಪೈರಿಂಗ್ ಆಗಿತ್ತಂದ್ರೆ, ಈಗ ನನ್ಗೆ ಬಾಹುಬಲಿ ಫಸ್ಟ್ ಪಾರ್ಟ್ ಅಲ್ಲಿ ಒಂದು ಬಲ್ಲಾಳ್ ದೇವಂದ್ ಇದೆ ಇರ್ತಾರೆ ಗೊತ್ತಾ, ಸ್ಟ್ಯಾಚು ಎತ್ತುತ್ತಾ ಇರ್ತಾರೆ, ಸಡನ್ ಆಗಿ ಅದು ಬಿಟ್ಬಿಡ್ತಾರೆ. ಅವಾಗ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಬಾಹುಬಲಿ ಬಂದ್ಬಿಟ್ಟು ಅದನ್ನ ಒಮ್ಮೆ ಫುಲ್ ಮಾಡ್ತಾನೆ. ಹಂಗಿತ್ತು ಇವಾಗ ಮೋಟಿವೇಶನ್. ಬ್ರೋ ಇವಾಗ ಇದನ್ನ ಫನ್ ಮಾಡ್ತಿದ್ದೀರಾ ಇಲ್ಲಾಂದ್ರೆ ಸೀರಿಯಸ್ ಆಗಿ ಹೇಳ್ತಿದ್ದೀರಾ? ಇಲ್ಲ ಬ್ರೋ, ಎಲ್ಲ ಸುಮ್ಮನೆ ಹಂಗೆ ತಮಾಷೆಗೆ. ಸೀರಿಯಸ್ ಆಗಿ ನೋಡಿ, ಎಷ್ಟು ಕಾಮಿಡಿಯಾಗಿ ಹೇಳ್ತಾರೆ. ಅಲ್ಲ, ಎಷ್ಟು ಖುಷಿ ಬಾಹುಬಲಿ ಅಂತ ತಕ್ಷಣ ಖುಷಿ. ಬ್ರೋ ಆಕ್ಚುಲಿ ಬಾಹುಬಲಿ ಅಂತ ತಕ್ಷಣ ನೆನಪಾಯ್ತು, ಬಾಹುಬಲಿ ಅಲ್ಲ ಇದ್ ಮಾಡಿದ್ರಲ್ವಾ, ಅಂದ್ರೆ 2 ಪಾರ್ಟ್ ಸೇರ್ಸ್ಬಿಟ್ಟು ಒಂದು ಮೂವಿ ಏನೋ ಮಾಡಿದ್ರ ಅನ್ಸತ್ತಲ್ಲ, ರಿಲೀಸ್ ಆಯ್ತಾ ಏನದು? ಇಲ್ಲ, ಡೈರೆಕ್ಟರ್ ಕಟ್ ಬಿಟ್ಟಿದ್ದಾರೆ. ಬಿಟ್ಟಾಯ್ತಾ ಅಥವಾ ಇಲ್ಲ ಬ್ರೋ, ಅದೆಲ್ಲೋ ಹಾಕಿದ್ದಾರೆ. ಬಿಟ್ಟಿದ್ರು ಅದನ್ನ. ಡೈರೆಕ್ಟರ್ ಏನೋ ಕಟ್ ಅಂತ ಬೆಂಗಳೂರಲ್ಲಿ ಇದೆ. ಎಲ್ಲೋ ನಡೀತಾ ಇತ್ತು, ಎಲ್ಲ ಕಿವಿಗ್ ಬಿತ್ತು, ಕಣ್ಣಿಗೂ ಬಿತ್ತು. ಬಟ್ ನಾನು ಆಮೇಲೆ ಸೀರಿಯಸ್ ಅಂದ್ರೆ 2 ಪಾರ್ಟ್ ನೋಡಿದೀವಲ್ವಾ ಬ್ರೋ. ಅದು ಅಲ್ಲ ಬ್ರೋ, ಏನ್ ಮಾಡಿದಾರೆ ಗೊತ್ತಾ, ಇದು ಬಾಹುಬಲಿ 1 and 2 ಮತ್ತೆ ಗಾಡ್ ಫಾದರ್ 1 and 2 ಎರಡು ಕೂಡ ಡೈರೆಕ್ಟರ್ಸ್ ಕಟ್ ಅಲ್ಲಿ ಬೆಂಗಳೂರಲ್ಲಿ ಸ್ಕ್ರೀನಿಂಗ್ ಆಗ್ತಿದೆ. ಸೊ ಡೈರೆಕ್ಟರ್ಸ್ ಕಟ್ ಅಂದ್ರೆ ಒಂದು 3 ರೋ ಇರುತ್ತೆ ಥಿಯೇಟರ್ ಅಲ್ಲಿ, 3 ರೋ ಮಾತ್ರ. ಸೊ ಅಲ್ಲಿ ಪಾರ್ಟ್ 1 ಪಾರ್ಟ್ 2 ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ. ಪಾರ್ಟ್ 1 ಗೆ ಒಂದು ಇಂಟರ್ವೆಲ್ ಅನ್ಸುತ್ತೆ, ಅದಾದ್ಮೇಲೆ ಇನ್ನೊಂದು ಪಾರ್ಟ್ ರನ್ ಆಗುತ್ತೆ. ಆ ತರ ಮಾಡೋರು ಅಷ್ಟೇ. ಆ ತರ ಮಾಡಿದ್ರು. ಇನ್ನೆಲ್ಲಿ ಬ್ರೋ, ಯಾರು ಬ್ರೋ 3 hour 6 hour ಕುತ್ಕೊಂಡು ನೋಡ್ತಾರೆ ಥಿಯೇಟರ್ ಅಲ್ಲಿ. ನಿಮ್ಗೆ ಯಾವ್ದು ಬಂದಿತ್ತು ಬ್ರೋ ಪ್ರಜ್ವಲ್ ಬ್ರೋ? ನನಗೆ ಇಂಟ್ರೆಸ್ಟಿಂಗ್ ಅಂತಂದ್ರೆ ಯಾವ್ದಿಲ್ಲ ಬ್ರೋ, ಅಂತ ಇಂಟ್ರೆಸ್ಟಿಂಗ್ ಅನ್ಸಿದ್ದೇನಿಲ್ಲ. ಎಲ್ಲ ಲಿಂಕ್ ಅಲ್ವಾ ಸಿನಿಮಾ ಒಂದಿಷ್ಟು ಜನ ಅಂದ್ರೆ ಫ್ರೆಂಡ್ಸ್ ಹೇಳ್ಕೊತಿಲ್ಲ ನೀವ್ ಅಷ್ಟೇನೆ. ಒಂದಿಷ್ಟು ಜನ ಫಾಲೋವರ್ಸ್ ಅಲ್ಲಿ ಒಂದಿಷ್ಟು ಜನ ಕಾಂಪ್ಲಿಮೆಂಟ್ಸ್ ಕೊಟ್ರು. ಅದ್ ಬಿಟ್ರೆ ಯಾರು ಪ್ರಪೋಸ್ ಗಿಪೋಸ್ ಮಾಡಿಲ್ವಾ? ನಮ್ಗೆಲ್ಲ ಯಾರು ನಿಮಗ್ ಮಾಡ್ಬೇಕು, ನಮಗೆ ಯಾರು ಬ್ರೋ ಸುಮ್ನೆ ಈ ತರ ಅನ್ಕೊಂಡ್ ಏನ್ ಮಾಡ್ತೀರಾ ಗೊತ್ತಿಲ್ಲ. ಇಲ್ಲ ನಮ್ ವಿಡಿಯೋ ಬಂದ ಹುಡುಗಿರು ಹಂಗೆ ಸ್ಕೋರ್ ಮಾಡ್ಬಿಡ್ತಾರೆ ಅನ್ಸುತ್ತೆ. ನಾನು ಆಕ್ಚುಲಿ ನೋಡ್ತಿರ್ತೀನಿ ಇನ್ಸೈಟ್ಸ್ ಅಲ್ಲಿ ಚೆಕ್ ಮಾಡ್ಬೇಕಾದ್ರೆ ಇದು ನಿಮ್ಗೆ ಮೆಸೇಜ್ ಬಂದಿರುತ್ತೆ, ಹುಡುಗಿರಿಂದ ಮೆಸೇಜ್ ಬಂದಿರುತ್ತೆ, ನೀವು ಮಾಡಿರಲ್ಲ ಅಷ್ಟೇ, ರಿಪ್ಲೈ ಮಾಡಿರಲ್ಲ ಅವ್ರಿಗೆ. ಬಂದಿಲ್ಲ, ನಿಜವಾಗ್ಲೂ ಬಂದಿಲ್ಲ. ನೀವೇ ಹೇಳಿದ್ರಲ್ಲ ಬ್ರೋ, ಪ್ರಮೋಷನ್ಗೆ ರಿಪ್ಲೈ ಮಾಡಲ್ಲ ಹುಡುಗಿರಿಗೆ ಮಾಡ್ತೀರಾ? ಎಲ್ಲ ಅದೇ ಕೇಳಿದ್ರೆ ಲಿಂಕು ಅಂತ ಆಮೇಲೆ ಸಜೆಷನ್ ಇದೇ ಕೇಳ್ತಾರೆ ಬಿಟ್ರೆ ಇನ್ನೇನು ಇದ್ ಮಾಡಲ್ಲ. ಆ ಕಮೆಂಟ್ ಬಗ್ಗೆ ಹೇಳಿ ಬ್ರೋ ಸ್ವಲ್ಪ. ಅದೇ ಸ್ಟೋರಿ, ಅದೇ ಮುಕ್ಕಾಲ್ ಭಾಗ ಸ್ಟೋರಿನೇ ಹೇಳ್ಬಿಡ್ತೀರಾ ಅಂತ ಇದ್ರಲ್ವಾ ನಿಮ್ ಕಮೆಂಟ್ ಅಲ್ಲಿ. ಟ್ರಿಗರ್ ಪಾಯಿಂಟ್ ಆಕ್ಚುಲಿ ಬ್ರೋ, ಯಾಕಂದ್ರೆ ಇದ್ರ ನನ್ನ ಚೈಲ್ಡ್ಹುಡ್ ಸ್ಟೋರಿ ಇದೆ. ನಾನು ಯಾಕೆ ಹೇಳ್ತೀನಿ ಅದನ್ನ ನಾನು ಆಮೇಲೆ ಹೇಳ್ತೀನಿ, ನೀವ್ ಹೇಳಿ, ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಸಖತ್ ಮಜಾ ಇದೆ, ಹೇಳಿ. ಅಂದ್ರೆ ಹೇಳ್ಬೇಕಾ ನಾನು? ಕಮೆಂಟ್ ಏನಂತ ಇತ್ತು ಇವಾಗ ಯಾರು ಸ್ಟಾರ್ಟ್ ಮಾಡ್ಬೇಕು? ಅದೇನೆ, ಯೋಗಿ ತುಂಬಾ ಕಮ್ಮಿ ಮಾತಾಡಿದಾನೆ. ಯೋಗಿ ಹೇಳಿ, ಕಮೆಂಟ್ ಹೇಳಿ, ಆಮೇಲೆ ಡಿಸ್ಕಸ್ ಮಾಡೋಣ. ಕಮೆಂಟ್ ಏನಿತ್ತು ಅಂತಂದ್ರೆ, ಅದೇ ಈಗ ನಾವ್ ಯಾವ್ದೋ ಒಂದ್ ಮೂವಿ ಹಾಕಿರ್ತೀರಲ್ವಾ, ಅದ್ರಕ್ಕೆ ಲೈಕ್ ಬಂದ್ಬಿಟ್ಟು ಮುಕ್ಕಾಲ್ ಭಾಗ ಸ್ಟೋರಿ ಇಲ್ಲೇ ಹೇಳ್ಬಿಟ್ಟಿದ್ಯಾ, ಇನ್ನೇನ್ ಫಿಲಂ ನೋಡೋದು, ಆ ರೀತಿ ಕಮೆಂಟ್ ಹಾಕಿದ್ದ ಒಬ್ಬ. ಲೈಕ್ ಅದು ಒಂಥರ ರೂಡ್ ಆಗಿ ಹಾಕಿದ್ದಾನೆ. ನಾರ್ಮಲ್ ಆಗಿ ನಮ್ಗೇನೋ ತಿಳಿ ಹೇಳೋ ತರನು ಇಲ್ಲ ಅದು. ಲೈಕ್ ಒಂಥರ ಬೈಯೋ ರೀತಿನೇ ಹೇಳಿದಾನೆ, ಮುಕ್ಕಾಲ್ ಭಾಗ ಸ್ಟೋರಿ ಇಲ್ಲೇ ಹೇಳಿದ್ರೆ ಇನ್ನೇನ್ ಕಾಲ್ ಭಾಗ ಫಿಲಂ ನೋಡೋದು ಅಂತ.
ಆಕ್ಚುಲಿ ನಾವು ಅಲ್ಲಿ ಸ್ವಲ್ಪ ಆದ್ರೂ ಅಂದ್ರೆ ಮೂವಿ ಬಗ್ಗೆ ಸ್ವಲ್ಪ ಆದ್ರೂ ಸ್ಟೋರಿ ಹೇಳಿದ್ರೇನೆ ಅಲ್ವಾ ನೋಡೋದು. ಹ್ಮ್ ಲೈಕ್ ಸ್ವಲ್ಪನೂ ಸ್ಟೋರಿ ಹೇಳ್ತಿದ್ರೇನೆ ಬರೀ ಚೆನ್ನಾಗೈತೆ ಹೋಗ್ ನೋಡ್ರಿ ಅಂದ್ರೆ ಯಾರು ಹೋಗ್ ನೋಡ್ತಾರ ಬ್ರೋ. ಕರೆಕ್ಟ್. ಅದಕ್ಕೆಲ್ಲ ಕಮೆಂಟ್ ನಿಮ್ಗೂ ಹಾಕಿದ್ದಾನೆ ಆಕ್ಚುಲಿ ನಂದೊಂದ್ 2 ವಿಡಿಯೋಸ್ಗೂ ಹಾಕವನೆ. 3 ಜನಕ್ಕೂ ಹಾಕಿದಾನೆ ಆ ಪರ್ಸನ್. ಅದ್ ಯಾರು ಒಬ್ಬನೇನೋ ಅದೇ ಆ ಏನೋ ಗೊತ್ತಿಲ್ಲ. ಪರ್ಸನ್ಗೆ ಏನು ಕೆಲ್ಸ ಇಲ್ಲ. ಹಾ ನಾನು ಇಲ್ಲ bro, ಒಬ್ನೇ, ಅವನ್ಗೂ ಬೇರೆ ಕೆಲ್ಸ ಇಲ್ಲ. ಅವನಿಗೆ ಮೂವಿ ಅಂತ ಒಂದು ಆಮೇಲೆ ನನ್ಗೇನ್ ಅನ್ನಿಸ್ತು ಅಂದ್ರೆ ಅವನು ಯಾವ್ದೋ ಮೂವಿ. ಹಾ ಹೇಳಿ ಹೇಳಿ. ಆಮೇಲೆ ಇನ್ನ ಏನ್ ಮಾಡಿದಾನೆ ಅಂತ ಅಂದ್ರೆ ನೀನ್ ರಿಪ್ಲೈ ಮಾಡಿ ನೋಡಿದಕ್ಕೆ ನಾನ್ ನಿಂಗೆ ಬ್ಲಾಕೇ ಮಾಡಾಕ್ತೀನಿ, ನಿನ್ ಅಕೌಂಟೇ ರಿಪೋರ್ಟ್ ಮಾಡಾಕ್ತೀನಿ ಅಂತ ಹಾಕೋನ್. ಏನ್ ಹೇಳ ನಿಂತವ್ರು ನಾವು. ಓ. ಹೇಳಿ ಬ್ರೋ, ಹೇಳಿ ಹೇಳಿ ಹೇಳಿ, ನೀವೇನ್ ನಗು ಹೇಳಿ. ಬರ್ತಾ ಇತ್ತು ನಿಮ್ಗೆ. ಯಾ- ಇಲ್ಲ ಇಲ್ಲ, ಯಾರೋ ತುಂಬಾ ಸೈಕ್ ಆಗೋಗಿದ್ದಾನೆ. ಅದೋ ಮೂವಿಲ್ ವರ್ಕ್ ಮಾಡಿದ್ದಾನೆ, ಫುಲ್ ಸೈಕ್ ಆಗೋಗಿದ್ದಾನೆ. ಮೂವೀಸ್ ರಿಲೇಟೆಡ್ ನೋಡೋನೆ ಅನ್ಸುತ್ತೆ ಅವ್ನ್, ನನ್ ಪ್ರಕಾರ. ಈ ಬ್ರೋ ಸೈಕೋಪ್ಯಾತ್ ಯಾರು ಗಳಿಗೆಲ್ಲ ಅಂಕಲ್ ಒಂದು ಬ್ರೋ ಒಂದು ಅವನು. ಒಂದು ಟೆನ್ಷನ್ ಇರುತ್ತೆ. ಬ್ರೋ ಇಲ್ಲ ಬ್ರೋ, ಫೋಟೋ ಹಾಕಿರೋದು ಅಷ್ಟೇನೆ ಅವನು. ನಾನೇ ನೋಡ್ದೆ, ಅಬ್ಸರ್ವ್ ಮಾಡ್ದೆ. ಫೋಟೋ ಹಾಕೋನ್ ಅಷ್ಟೇನೆ, ಫೇಕ್ ಅಕೌಂಟ್ ರೆಡಿ ಮಾಡ್ಕೊಂಡವನ್ ಅಷ್ಟೇ. ಹ್ಮ್ ಅದ್ ಮಾಡ್ಕೊಂಡು ಅವ್ನು ಅಂಕಲ್ ತರ ಮೆಸೇಜ್ ಮಾಡ್ತಾನ. ಕರೆಕ್ಟ್ ಆಗಿ ಪ್ಲಾಟ್ ಹೌದು. ಸಮೇತ ಹೇಳ್ತೀಯ ನೀನು, ಕರೆಕ್ಟ್ ಆಗಿ ಸ್ಟೋರಿ ಲೈನ್ ಹೇಳ್ತೀಯ. ಸ್ಟೋರಿನೇ ಹೇಳ್ಬಿಟ್ರೆ ನಾನು ಹೋಗಿ ಏನ್ ಫಿಲಂ ನೋಡ್ಲಿ ಅಂತ ಕೇಳ್ಬೇಕಾದ್ರೆ ನನ್ಗೆ ಏನಕ್ಕೆ ಟ್ರಿಗರ್ ಆಗುತ್ತೆ ಅಂದ್ರೆ, ಅಲ್ಲಿ ಮೇಯ್ನ್ ಆಗಿ ಕ್ರಿಯೇಟರ್ಸ್ ಅಂತೀನಿ, ಅವರು ಡೈರೆಕ್ಟರ್ ಆಗಿರ್ಲಿ, ಪ್ರೊಡ್ಯೂಸರ್ ಆಗಿರ್ಲಿ, ಅವರೇ ಲೈಕ್ ಮಾಡಿರ್ತಾರ ಆ ವಿಡಿಯೋನ. ಹೌದು. ಒಂದು ಇನ್ನೊಂದು, ಅಲ್ಲಿ ಸ್ಟೋರಿನೇ ಇರಲ್ಲ. ಹಾ ಸ್ಟೋರಿನೇ ಇರಲ್ಲ ಅಲ್ಲಿ ಅಲ್ಲಿ, ನಾವ್ ಹೇಳಿರೋದ್ರಲ್ಲಿ ಒನ್ ಲೈನ್ ಆಕ್ಚುಲಿ ಹೇಳಿರ್ತೀವಿ. ಅದಕ್ಕೆ ತಾನೇ ಪ್ರೊಡ್ಯೂಸರ್ ಡೈರೆಕ್ಟರ್ ಲೈಕ್ ಮಾಡಿದ್ದಾರೆ ಅಂದ್ರೆ ಅವ್ರ ವಿಡಿಯೋನ ನೋಡ್ದೆ ಲೈಕ್ ಮಾಡ್ಬಿಟ್ಟಿರ್ತಾರ. ನಿಮ್ ವಿಡಿಯೋದಲ್ಲೇ ಬ್ರೋ ಅದಾಗಿರೋದು. ಯಾವ್ದ್ರಲ್ಲಿ? ನನ್ ವಿಡಿಯೋ ಹೇಳು ಮಲ್ಲೆ, ತರುಣ್ ಸುಧೀರ್ ಅವ್ರು ಲೈಕ್ ಮಾಡಿದ್ದಾರೆ. ತರುಣ್ ನಂದು ಮತ್ತೆ ಸುಧೀರ್ ಅವ್ರು ಲೈಕ್ ಯಜಮಾಲಿ ಅವ್ರದ್ದು. ಮಾಡಿದಾರಲ್ಲ. ಹಾ ಅಲ್ಲ ಹೇಳು ಅದೇ ಮಲ್ಲಿ. ಇಬ್ರು ವಿಡಿಯೋದಲ್ಲೂ ಲೈಕ್ ಮಾಡಿದ್ದಾರೆ, ಅಂಡ್ ಅದನ್ನ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಹಾ ಹ್ಮ್ ಅಲ್ಲ ಬ್ರೋ, ಏನ್ ಗೊತ್ತಾ, ಅದಕ್ಕೂ ಒಂದ್ ಕಮೆಂಟ್ ಬಂದಿತ್ತು, ನಮ್ 3 ಜನಕ್ಕೂ ಕಮೆಂಟ್ ದ ಬಂತು. ಬಾಯ್, ಅದು ಬೇರೆ ವಿಡಿಯೋ ದ ಅನ್ಸುತ್ತೆ. ಬಾಯ್ಗೆ ನಿಮ್ಗೆ ದ ಬಾಯ್, ಹಾ ದ ಬ್ರೋ, ಬಾಯ್ ಅಲ್ವಾ. ನಿಮ್ಗೆ ದ ಬಾಯ್ಗೆ. ಏಳು ಮಲೆಗೆ ಏನಂತ ಬಂದಿತ್ತಂದ್ರೆ, ನಿನ್ ಕತೆನೇ ಹೇಳ್ಬಿಟ್ಟಿದ್ಯಾ, ನಿನ್ ಮೇಲೆ ಇವಾಗ ಪೊಲೀಸ್ ಕೇಸ್ ಹಾಕ್ತಾರೆ, ಪ್ರೊಡ್ಯೂಸರ್ ಹಾ 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 ಹಾ. ಅಂತ ಹಾಕಿದ್ದ. ಅದನ್ನ ಆಕ್ಚುಲಿ ತರುಣ್ ಸುಧೀರ್ ಸರ್ ಲೈಕ್ ಮಾಡಿದ್ದಾರೆ, ಅವ್ರ ಆಕ್ಟರ್ ಲೈಕ್ ಮಾಡಿದ್ದಾರೆ, ಎಲ್ಲ ಲೈಕ್ ಮಾಡಿದ್ದಾರೆ. ಆಯ್ತಾ, ಬಿಕಾಸ್ ಯಾಕಂದ್ರೆ ಸ್ಟೋರಿಲಿ ಇಷ್ಟ ಇಲ್ಲ. ನಿಜ ಬ್ರೋ, ಮಜಾ ಏನ್ ಗೊತ್ತಾ, ಜನ ಎಷ್ಟು ಅವ್ರಿಗೆ ಪೇಶನ್ಸ್ ಇಲ್ಲ ಅಂದ್ರೆ ಒಂದ್ಸಲ ಟ್ರೈಲರ್ನು ನೋಡಲ್ಲ. ಟ್ರೈಲರ್ ಅಲ್ಲೇ ಹೇಳ್ಬಿಟ್ಟಿರ್ತಾರೆ. ಈಗ ನಾವ್ ಏನ್ ಹೇಳ್ತಿದೀವಿ, ಪ್ಲಾಟ್ ಏನ್ ಹೇಳಿರ್ತೀವಿ, ಅದು ಟ್ರೈಲರ್ ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ. ಕರೆಕ್ಟಾ? ಸೊ ನೀವು ಟ್ರೈಲರ್ ನ ನೀಟಾಗಿ ಅನಲೈಸ್ ಮಾಡ್ತೀರಾ ಅಂದ್ರೆ ಟ್ರೈಲರ್ ಅಲ್ಲಿ ನಿಮ್ಗೊಂದು ಸ್ಟೋರಿ ಕಾಣುತ್ತೆ ಹೌದು. ಅಲ್ವಾ, ಬಿಟ್ಕೊಟ್ಟಿರ್ತಾರೆ. ಮತ್ತೆ ಟ್ರೈಲರ್ ಏನಕ್ಕೆ ಬಿಡ್ತಿದ್ದಾರೆ? ಟ್ರೈಲರ್ ಬಿಡ್ತಾ ಇರೋದೇ ಸಿನಿಮಾದಲ್ಲಿ ಇದಿದೆ ಹ್ಮ್ ಕಣಪ್ಪ, ನಾನು ಈ ತರ ಮಾಡ್ತಾ ಇದ್ದೀನಿ ಸಿನಿಮಾ ಬಾ ಅಂತ ನೋಡಕ್ಕೆ ಟ್ರೈಲರ್ ಒಂದು ಇನ್ವಿಟೇಷನ್. ಟ್ರೈಲರ್ನ ನೋಡಲ್ಲ, ನಾವೇನೋ ಒಂದ್ ಸ್ವಲ್ಪ ಹೇಳಿದ ತಕ್ಷಣ ಅದನ್ನೇ ಇಡೀ ಸಿನಿಮಾನೇ ಹೇಳ್ಬಿಟ್ಟಿದ್ದಾರೆ ಅನ್ನೋ ತರ ಮಾಡ್ತಾರೆ. ಆತರ ಹೇಳೋನ್ ಹೋಗಿ ನೋಡಲ್ಲ ಬ್ರೋ ಮೂವಿನ. 100% ನೋಡಲ್ಲ, ಹೌದು. 100% 200% ನೋಡಲ್ಲ. ನೋಡಲ್ಲ. ಆಯ್ತಾ? ಆಮೇಲೆ ಏನ್ ಗೊತ್ತಾ, ಅವ್ರಿಗೆ ಹೇಳೋ ವೇ ಇದೆ ಗೊತ್ತಾ, ಅದು ಸರಿ ಇಲ್ಲ. ನೀವು ಹೇಳಿ, ಓಕೆ ಬ್ರೋ ಹಿಂಗ್ ಹೇಳ್ತಾ ಅಟ್ ಇದೀರಾ, ಲೀಸ್ಟ್ ಹಂಗ್ ಹೇಳ್ಬಿಡಿ. ಹೌದು. ಬೇಸಿಕ್ ಹ್ಯೂಮನ್ ರೆಸ್ಪೆಕ್ಟ್ ಇದೆ ಗೊತ್ತಾ. ನಾವೇನ್ ಯಾರಿಗೂ ಅವ್ರಿಗೇನ್ ಕೆಟ್ಟದ್ ಮಾಡ್ತಾ ಇಲ್ಲ. ಈಗ ಬ್ರೋ 1 ಮಿಲಿಯನ್ ವ್ಯೂಸ್ ಹೋಗಿದೆ ಅದಕ್ಕೆ, ಯಾವ್ದಕ್ಕೆ, ಏಳು ಮಲೆಗೆ. ನಾನು 1 ಮಿಲಿಯನ್ ಹೇಳು ಮಾಡಿದ್ರೆ ಮಲೆ. 1 ಮಿಲಿಯನ್ ಹೋಗುತ್ತೆ ಅಂತ ನನಗೆ ಗೊತ್ತಿರಲ್ಲ. ಆ 1 ಮಿಲಿಯನ್ ಅಲ್ಲಿ ಅಟ್ ಲೀಸ್ಟ್ ಒಂದ್ 100 ಜನ ಹೋಗ್ಲಿ ನಮ್ ಕಡೆಯಿಂದ ಸಿನಿಮಾಗೆ, ಖುಷಿ ಆಗಲ್ವಾ ನಮಗೆ? ನಮಗೆ ಅದು ಇಂಪಾರ್ಟೆಂಟ್. ಇವ್ರು ಅನ್ಕೊಂಡಿರ್ತಾರೆ ಅವನ್ಯಾರೊಬ್ಬ ಹಾಕಿದ್ದ, ಹೌದು. ನಿನ್ ಲೈಕ್ಸು ಫಾಲೋವರ್ಸಿಗೆ ನೀನ್ ಈ ತರ ಮಾಡ್ತೀಯ ಅಂತ. ಬ್ರೋ ಏನ್ ಗೊತ್ತಾ, ನಾ ಇದಕ್ಕೂ ಮುಂಚೆನೂ 2 ಇಯರ್ಸ್ ನಾನು ಯೂಟ್ಯೂಬ್ ಅದು ಇದು ಎಲ್ಲ ಟ್ರೈ ಮಾಡಿದ್ದೀನಿ. ಆಯ್ತಾ, 10 ವ್ಯೂಸ್ ಬರ್ತಾ ಇದ್ದಿಲ್ಲ ಬ್ರೋ, 10. ಅಲ್ಲಿಂದ ನೋಡ್ಕೊಂಡ್ ಬಂದಿರೋದು. ಇವ್ರು ಯಾರ ಹೇಳ್ತಾರೆ ಲೈಕ್ಸ್ ಫಾಲೋವರ್ಸ್ಗೆ ಅಂತ. ಬರ್ತಾನೆ ಇರ್ಲಿಲ್ಲ ಬಿಡಿ. ಒಂದ್ ಟೈಮಲ್ಲಿ ನನ್ನ ಫ್ರೆಂಡ್ಸ್ ನಾವೆಲ್ಲ ಅಬ್ಸರ್ವ್ ಮಾಡ್ತಿದ್ದೆ, ಆಯ್ತಾ, ಬೇಜಾರಾಗ್ತಿತ್ತು ಅವಾಗ. ಎಷ್ಟು ಎಫರ್ಟ್ ಆಗ್ತಿದ್ವಿ ಅಂದ್ರೆ ಏನೇನೋ ಮಾಡ್ತಾ ಇದ್ವಿ ಪ್ರಯತ್ನಗಳು, ಅದನ್ನ ಯಾರು ಕೇಳಲ್ಲ. ಇವತ್ತು ಜನಕ್ಕೇನು 35,000. ಬಟ್ ಆದ್ರೂ ಕೂಡ ಅವಾಗ್ಲೂ ಏನಾದ್ರು ಬೇರೆ ಏನಾದ್ರು ಯೋಚನೆ ಮಾಡ್ತಾ ಇರ್ತೀವಿ. ಅವಾಗ್ಲೂ ಬೇರೆ ಏನಾದ್ರು ಕ್ರಿಯೇಟಿವ್ ಆಗಿ ಬೇರೆ ಇನ್ನೂ ಏನಾದ್ರು ಟ್ರೈ ಮಾಡ್ಬೇಕು ಅಂತ ಟ್ರೈ ಮಾಡ್ತೀವಿ. ಆಗ್ಲೂ ಕೂಡ ಸ್ಪಾಯ್ಲರ್ ಹೇಳಿ ಎಲ್ಲ ಬದುಕ್ಬೇಕು ಅಂತ ಅನ್ನೋದು ಇರ್ತಿರ್ಲಿಲ್ಲ. ಏನಿಲ್ಲ. ಇಲ್ಲ ಟ್ರೈ ಮಾಡೋಣ ಬೇರೆ ತರ ಅಂತ. ಯಾಕೆಂದ್ರೆ ಏನ್ ಗೊತ್ತಾ, ಅದ್ರಲ್ಲೂ ಪಾಪ ಹೊಸ ಸಿನಿಮಾ. ಈಗ ಏಳು ಮಲೆ ತುಂಬಾ ಚೆನ್ನಾಗಿತ್ತು ಅಂದ್ರೆ ನಂಗೆ ಥಿಯೇಟರ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ಮಾತ್ರ. ನನಗೆ ಎಂಡ್ವರ್ಗುನು ಒಂದು ಟೆನ್ಷನ್ ಇತ್ತು, ಹೆಂಗೆ ಏನಾಗುತ್ತೆ. ಅದು ಬರೀ ಅಷ್ಟೇ ಲವ್ ಸ್ಟೋರಿ ಅಷ್ಟೇ. ನಾನು ಮತ್ತೆ ನೀವೇ ತಾನೇ ಮಾತಾಡಿದ್ದು, ಅದಕ್ಕೆ ಆಲ್ಮೋಸ್ಟ್ ಆಲ್ ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ ನಮ್ಗೆ. ಇರ್ಲೇ ಇಲ್ಲ ಕರೆಕ್ಟ್, ಹಾ ಇರ್ಲೇ ಇಲ್ಲ. ಹಾ ಅದು ನಿಜವಾಗ್ಲೂ ಅಲ್ಲಿ ಹೋದಾಗ ನಾನು ಆಕ್ಚುಲಿ ಅದು ಅದಾದ್ಮೇಲೆ ಹೋಗಿ ನೋಡಾದ್ಮೇಲೆ ನಮ್ಮಿಬ್ರಿಗೂ ಅನ್ಎಕ್ಸ್ಪೆಕ್ಟೆಡ್ ಮೂವಿ ಈ ತರ ಸ್ಕ್ರೀನ್ ಪ್ಲೇ ಇರುತ್ತೆ ಅಂತ. ಆಯ್ತಾ, ನಾನ್ ಸ್ಟಾರ್ಟಿಂಗ್ ಅಲ್ಲಿ ಅವರಿಬ್ರು ಮನೆ ಬಿಟ್ಟು ಬರ್ತಾರಲ್ಲ, ಅದು ನಿಮಗೆ ಫಸ್ಟ್ 5-10 ಮಿನಿಟ್ಸ್ ಅಲ್ಲೇ ರಿವೀಲ್ ಆಗ್ಬಿಡುತ್ತೆ.
5-10 ಮಿನಿಟ್ಸ್ ಅಲ್ಲ ನೋಡಪ್ಪ ನಾವಿಬ್ರು ಹಿಂಗೆ ನಾನು ಬರ್ತೀನಿ ಈ ಹೌದು. ಜಾಗದಲ್ಲಿ ಸಿಗೋಣ ಅಲ್ವಾ. ನಾನು ಅದನ್ನೇ ಹೇಳಿದೀನಿ. ಬಿಟ್ರೆ ಸಿನಿಮಾದಲ್ಲಿ ಇನ್ನು ಏನೇನ್ ಎಲಿಮೆಂಟ್ಸ್ ಇದೆ, ಈಗ ನಾವು ಮಾತಾಡ್ದಕ್ ಕೂತ್ರೆ ಸಿನಿಮಾದಲ್ಲಿ ಏಳು ಮಲೆ ಅಂತ ಯಾಕೆ ಇಟ್ಟಿದ್ದಾರೆ ಟೈಟಲ್ ಅಂತ ಅರ್ಥ ಆಗ್ಬೇಕಂದ್ರೆ ನಿಮಗೆ ಇಂಟರ್ವಲ್ ಅಲ್ಲಿ ಹಾ ಬರೋದ್ ಗೊತ್ತಾ, ಅಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏಳು ಮಲೆ ಏನಕ್ಕೆ ಟೈಟಲ್ ಹೌದು. ಅಲ್ಲಿವರೆಗೂ ತಡಗ ಹೋಗ್ಬೇಕು, ಸಿನಿಮಾ ನೋಡ್ಬೇಕು, ಅದು ಒಂದೊಂದು ಕ್ಯಾರೆಕ್ಟರ್ ನ ಡಿನೋಟ್ ಮಾಡುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅದು. ಎಷ್ಟ್ ಚೆನ್ನಾಗಿ ತೋರಿಸ್ತಿದಾರೆ ಅದನ್ನ. ಅದೇ ಆಮೇಲೆ ಆಮೇಲೆ ಹ್ಮ್ ಒಂದು ಇನ್ನು ಸಿನಿಮಾ ಥಿಯೇಟರ್ ಓಡ್ತಿದೆ ಅಲ್ವಾ, ನಾವ್ ಈಗ ಅದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಮಾತಾಡೋದು ಬೇಡ ಅಂತ ಅನ್ಸುತ್ತೆ. ಬ್ರೋ. ಅದ್ರಲ್ಲಿ ಇಲ್ಲ ಇಲ್ಲ, ನೀವೇನ್ ಗೊತ್ತಾ ತಪ್ಪು ಮಾಡಿದ್ರಿ, ಅದ್ರಲ್ಲಿ ಹೆಸರು ಹೇಳಿದೀರಾ, ಅವ್ರ ಹೆಸರು ಹೇಳಿದೀರಾ ಅಷ್ಟೇ, ಅಷ್ಟೇ ನೀವ್ ಮಾಡಿರೋ ತಪ್ಪು. ಅವ್ರ ಹೆಸರು ಹೇಳಿದೀರಾ, ಕರೆಕ್ಟ್. ಅವ್ರ ಕ್ಯಾರೆಕ್ಟರ್ ನೇಮ್ ಹೇಳಿದೀರಾ, ಅದಕ್ಕೇನೆ ಡಿನೋಟ್ ಮಾಡಿ. ಬ್ರೋ ನಾನ್ ಹೆಂಗ್ ಗೊತ್ತಾ, ನಾನು ಜನಗಳಿಗೆ ಸಿನಿಮಾ ಕನೆಕ್ಟ್ ಆಗಕ್ ಕೇಳಿದ್ದು. ಈಗ ಸ್ಟಾರ್ಟಿಂಗ್ ಅದ್ರಲ್ಲಿ ಏನು ನನಗೆ ಹೀರೋ ಹೆಸರು ಹೀರೋಯಿನ್ ಹೆಸರು ಮರ್ತೋಯ್ತು, ಬಟ್ ಹೀರೋ ಕ್ಯಾರೆಕ್ಟರ್ನ ಒಂದು ಡ್ರೈವರ್ ಕ್ಯಾರೆಕ್ಟರ್. ನಾವೊಬ್ರು ಡ್ರೈವರ್ ಅಂತ ಹೇಳ್ತಾ ಇದೀವಿ ಅಂದ ತಕ್ಷಣ ಹೌದು. ಎಷ್ಟೋ ಜನ ಡ್ರೈವರ್ಸ್ ಓಕೆ ಇದು ಇದ್ರಲ್ಲಿ ಡ್ರೈವರ್ ಕ್ಯಾರೆಕ್ಟರ್ ಇದೆ ಮೈನ್ ಕ್ಯಾರೆಕ್ಟರ್ ಅನ್ನೋದಕ್ಕೆ ಕನೆಕ್ಟ್ ಆಗ್ತಾರೆ. ಆ ಸಿನಿಮಾ ಕನೆಕ್ಟ್ ಆಗ್ಬೇಕು ಜನಗಳಿಗೆ ಅನ್ನೋದಕ್ಕೆ ಹೇಳೋದು. ಸುಮ್ನೆ ಯಾವ್ದೋ ಒಂದು ಹುಡುಗ ಲವ್ ಮಾಡ್ತಾ ಇಲ್ಲ, ಹುಡುಗ ಹುಡುಗಿ ಲವ್ ಮಾಡ್ತಾ ಇದಾರೆ, ಮನೆ ಬಿಟ್ಟು ಓಡ್ ಬಂದ್ಬಿಟ್ರು ಅನ್ನೋದಕ್ಕೂ, ಒಬ್ಬ ಡ್ರೈವರ್ ಒಂದು ರಿಚ್ ಒಂದು ಶ್ರೀಮಂತ ಹುಡುಗಿನ ಲವ್ ಮಾಡ್ತಿದ್ದ ಅಂತ ಹೇಳೋದಕ್ಕೂ ಎಮೋಷನ್ ತುಂಬಾ ಇದೆ ಅಲ್ವಾ. ಅದಕ್ಕೋಸ್ಕರ ಅದನ್ನ ಹೇಳಿ ಅಷ್ಟೇ. ಆದ್ರೆ ಸಿನಿಮಾದಲ್ಲಿ ಬೇರೆ ಏನೇನೋ ಇದೆ ಬಿಡಿ, ಏನೇನೋ ಆಗೋಗುತ್ತೆ ಸಿನಿಮಾದಲ್ಲಿ, ಸ್ಟೋರಿನೇ ಅಲ್ಲ ಅದು. ಅಂದ್ರೆ ಈಗ ಸ್ಪಾಯ್ಲರ್ಸ್ ಇಂದು ಯಾಕೆ ಸ್ಪಾಯ್ಲರ್ಸ್ ಕೊಡ್ತೀರಾ ಅನ್ನೋದಿದೆಯಲ್ಲ ಬ್ರೋ, ನಾನ್ ಹೇಳ್ತೀನಿ ನಾನ್ ಯಾಕೆ ಸ್ಪಾಯ್ಲರ್ ಕೊಡ್ತೀನಿ ಅಂತ. ನಂದು ಚಿಕ್ಕ ವಯಸ್ಸಲ್ಲಿ ಒಂದು 2-3 ಇನ್ಸಿಡೆಂಟ್ಸ್ ಇದೆ. ನಾನು ಯಾಕೆ ಸ್ಪಾಯ್ಲರ್ಸ್ ಅಂದ್ರೆ ಒಂದ್ ಚೂರಾದ್ರೂ ಸಿನಿಮಾ ಬಗ್ಗೆ ಹೇಳ್ತೀವಿ ಅನ್ನೋದಕ್ಕೆ ಒಂದೆರಡು ಬ್ಯಾಕ್ ಸ್ಟೋರಿ ಹೇಳ್ತೀನಿ ಬ್ರೋ. ನಾನು ಚಿಕ್ಕವರಿರುವಾಗ ನನಗೆ ಇನ್ನೂ ನೆನಪಿದೆ, ನಾವೆಲ್ಲ ಹಳ್ಳಿಲಿ ಇದ್ದಿದ್ದಾಯ್ತಾ, ನಾವೆಲ್ಲ ಏನ್ ರೆಗ್ಯುಲರ್ ಆಗಿ ಸಿನಿಮಾಗೆ ಹೋಗ್ತಿದ್ದಿಲ್ಲ. ಯಾರೋ ನಮ್ಮ ಹಳ್ಳಿಲಿ ಒಂದ್ 4 ಜನ ಸಿನಿಮಾ ನೋಡ್ಕೊಂಡ್ ಬರೋರು. ನಾವೆಲ್ಲ ಆಟ ಆಡಕ್ಕೆ ಅಲ್ಲಿ ಆಟ ಆಡಿ ಸುಸ್ತಾಗಿ ಈ ಧ್ವಜ ಕಂಬದ ಕಟ್ಟೆ ಇರುತ್ತೆ ಗೊತ್ತಾ, ಅಲ್ಲಿ ಕೂತಾಗ ಒಂದಿಷ್ಟು ಜನ ದೊಡ್ಡವರೆಲ್ಲ ಬರೋರು, ಅವ್ರು ಸಿನಿಮಾ ನೋಡ್ಕೊಂಡ್ ಬಂದಿರೋರು. ಬಂದ್ಬಿಟ್ಟು ಇಲ್ಲಿ ಡಿಸ್ಕಸ್ ಮಾಡೋರು ಆಯ್ತಾ ಅವರೆಲ್ಲ. ಇನ್ನು ಆಪ್ತ ಮಿತ್ರ, ನಾನು ಆಪ್ತ ಮಿತ್ರ ಓದ್ಬೇಕಾದ್ರೆ ಎಷ್ಟನೇ ಕ್ಲಾಸ್ ಇದೆ, ಒಂದು 4th, ನಂಗೆ ಎಕ್ಸಾಕ್ಟ್ ನೆನಪಿಲ್ಲ ಯಾವ ಇಯರ್ ಅಂತ, ಬಟ್ ಚಿಕ್ಕವನು ಆಯ್ತಾ, ನಾನು ಚಿಕ್ಕವನೇ ಇದ್ದವಾಗ ಏನಾಯ್ತು, ಅದ್ರಲ್ಲಿ ಬಂದ್ಬಿಟ್ಟು ಒಬ್ರು ಫುಲ್ ಎಕ್ಸಾಜುರೇಟ್ ಮಾಡಿ ಹೇಳ್ತಾ ಇದಾರೆ, ವಿಷ್ಣುವರ್ಧನ್ ನಿಂತಿರ್ತಾರೆ ಅಂತ, ರಮೇಶ್ ನಿಂತಿರ್ತಾರೆ, ಸೌಂದರ್ಯ ಒಂದೇ ಮಂಚ ಎತ್ತುತ್ತಾರೆ, ಅವಾಗ ಹೆಂಗಿತ್ತು ಗೊತ್ತಾ ಅಂತ. ಅವಾಗ ನಾನು ಪುಟ್ಟು ಒಂದ್ ಚಿಕ್ಕ ನಾನು ನಾನು ಸಿನಿಮಾನೇ ನೋಡಿಲ್ಲ, ಹಂಗಿರುತ್ತಾ, ಏನಾಗಿರ್ಬೋದು ಸಿನಿಮಾದಲ್ಲಿ ಅಂತ ಫುಲ್ಲು ಸೈಕ್ ಆಗ್ಬಿಟ್ಟಿರೋನು ಅವಾಗ ಆಯ್ತಾ. ಆಮೇಲೆ ನಾವಿದ್ದು ಈ ಕಡೆ ಶಿವಮೊಗ್ಗ ಹತ್ರ ಒಂದು ಹಳ್ಳಿಲಿ, ಅಲ್ಲಿ ನಮ್ಮೂರಲ್ಲಿ ಒಂದೇ ಒಂದು ಥಿಯೇಟರ್ ಇತ್ತು. ಇಡೀ ಕರ್ನಾಟಕ ಎಲ್ಲ ಸಿನಿಮಾ ಓಡೋದ್ಮೇಲೆ ಯಾವಾಗಾದ್ರೂ ಹಾಕೋನು, ಅಲ್ಲಿ ಸಿನಿಮಾನೇ ಬರ್ತಿರ್ಲಿಲ್ಲ, ತುಂಬಾ ಕಮ್ಮಿ ಸಿನಿಮಾ, ಯಾವ್ದೋ ಒಂದು ಅಪರೂಪಕ್ಕೆ ಬರೋದು. ಅವಾಗ ಮುಂಗಾರು ಮಳೆ ಆದ್ರೂ ರಿಲೀಸ್ ಆಗಿತ್ತು. ನಾನು 6th-7th ಅಲ್ಲೇ ಇರ್ಬೇಕಾದ್ರೆ ಮುಂಗಾರು ಮಳೆ ರಿಲೀಸ್ ಆಯ್ತು. ನನ್ನ ಕಸಿನ್ ಒಬ್ಬ ಪ್ರೀತಮ್ ಅಂತಾನೆ, ಪ್ರೀತ್ ಅಂತಾನೆ ಕ್ಯಾರೆಕ್ಟರ್ ಅಲ್ವಾ, ಅವನು ನನ್ನ ಕಸಿನ್ ಹೆಸರು ಪ್ರೀತಮೆ. ಅವ್ನು ಬೆಂಗಳೂರಲ್ಲಿ ಇದ್ರು, ಅವ್ನು ನೋಡ್ಕೊಂಡ್ಬಿಟ್ಟಿದ. ಅವನು ಬರೋನು ನಮ್ಮ ರಜಕ್ಕೆ ಅಂತ ಬರೋಣ, ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋದು, ಹಿಂಗೆ ದೇವದಾಸ ರೈಲ್ವೆ ಟ್ರ್ಯಾಕ್ ಮೇಲೆ ಕೂತ್ಬಿಟ್ಟಿರ್ತಾನೆ, ಪ್ರೀತು ದೇವದಾಸ್ ಅಂತ ಓಡ್ ಬರ್ತಾನೆ, ಇನ್ನೇನ್ ಟ್ರೈನ್ ಕುದ್ಬೇಕು, ದೇವದಾಸನ ಕಾಪಾಡ್ಬಿಡ್ತಾನೆ ಅಂತ. ನಾವು ಸಿನಿಮಾ ನೋಡ್ತಿರ್ಲಿಲ್ಲ, ಕೂತ್ಕೊಂಡು ಕೇಳ್ತಾ ಇದ್ವಿ ಅಂಡ್ ಎಂಜಾಯ್ ಮಾಡ್ತಾ ಇದ್ವಿ. ಅಂಡ್ ಅದಾಗಿ 2 months ಆದ್ಮೇಲೆ 3 months ಆದ್ಮೇಲೆ ಮುಂಗಾರು ಮಳೆ ನಮ್ಮ ಊರಲ್ಲಿ ಬಂತು. ಅವಾಗ 10 ವರ್ಷ ಏನೋ ಆ ಥಿಯೇಟರ್ ಹೌಸ್ಫುಲ್ಲೇ ಆಗಿರ್ಲಿಲ್ಲಂತೆ, ಜನ ಫುಲ್ ಹೌಸ್ಫುಲ್, ಎಷ್ಟೋ ದಿನ ಹೌಸ್ಫುಲ್ ನಮ್ಮ ಹಳ್ಳಿಲಿ, ಹೋಬಳಿ ಒಂದು ಹೋಬಳಿ. ಯಾಕೆ ಜನ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಿ ಆಲ್ಮೋಸ್ಟ್ ಮುಂಗಾರು ಮಳೆ ಕತೆ ಎಲ್ರಿಗೂ ಗೊತ್ತಿತ್ತು, ಎಲ್ರಿಗೂ ಸ್ಪಾಯ್ಲರ್ಸ್ ಗೊತ್ತಿತ್ತು ಎಲ್ಲರಿಗೂ. ಆಗ ಯಾವ OTT ಪ್ಲಾಟ್ಫಾರ್ಮ್, OTT ಅನ್ನೋದಕ್ಕಿಂತ ಅದ್ರಲ್ಲಿ ಅವಾಗ ಸೋಷಿಯಲ್ ಮೀಡಿಯಾ ಯಾವ್ದು ಇರ್ಲಿಲ್ಲ ಅಲ್ವಾ ಬ್ರೋ. ಜನ ಡಿಸ್ಕಸ್ ಮಾಡೋರು ಸಿನಿಮಾನ, ಕತೆ ಹೇಳೋರು ಎಲ್ಲ ಹೇಳೋರು, ಜನ ಕತೆ ಹೇಳಿದ್ಮೇಲೆ ಇಂಟ್ರೆಸ್ಟ್ ಬರ್ತದೆ. ಇವಾಗೆಲ್ಲ ಇನ್ಸೆಕ್ಯೂರ್ ಆಗ್ಬಿಟ್ಟಿದಾರೆ, ಅಯ್ಯೋ ಏನೋ ಒಂಚೂರು ಹೇಳ್ಬಿಡಿ ತಕ್ಷಣ ಸಿನಿಮಾ ಕತೆನೇ ಮುಗಿದೋಯ್ತು. ನನಗೆ ಈಗಲೂ ಬಂದು ಸ್ಪಾಯ್ಲರ್ಸ್ ಹೇಳಿ, ನಂಗೆ ಸ್ಪಾಯ್ಲರ್ ಹೇಳಿದ್ಮೇಲೆ ಸಿನಿಮಾ ನೋಡ್ಬೇಕಂತ ಅನ್ಸೋದು. ಆಕ್ಚುಲಿ ಏನಂತಂದ್ರೆ ಇಂಟ್ರೆಸ್ಟಿಂಗ್ ಬರೋದೇ ಕತೆ ಹೇಳಿದ್ಮೇಲೆ ಫಿಲಂ ನೋಡ್ಬೇಕು ಅಂತ ಅನ್ಸೋದೆ. ಇವ್ರ ಏನಂತ ಅಂದ್ರೆ ಅದ್ ಹೇಳಿದ ತಕ್ಷಣ ಒಳ್ಳೆ ಏನೋ ಸ್ಪಾಯ್ಲರ್ ಮಾಡ್ಬಿಟ್ರೆ ಮೂವಿನೇ ಫುಲ್ ಎಲ್ಲ ಇಲ್ಲೇ ಹೇಳ್ಬಿಟ್ರೇನೋ ಅನ್ನೋ ತರ ಹೇಳ್ತಾರೆ. ಇದೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಈ ತರ. ಇವನ್ ಅಷ್ಟೇ, ನಾವು ಹೇಳದ್ನಲ್ಲ, ನಮಗೆ ಟಿವಿ ಚಾನಲ್ಸ್ ಬರ್ತಾ ಇದ್ದಿದ್ದೆ 3, ಮತ್ತೊಂದು ಉದಯ ಟಿವಿ, ಈ ಟಿವಿ, ಉದಯ ಮೂವೀಸ್, DD ಚಂದನ ನಾವು ಬರ್ತಾ ಇತ್ತು. U2 ಬಂತು ಸ್ವಲ್ಪ ದಿನ ಆದ್ಮೇಲೆ. ಬಟ್ ಈ ಮೈಸೂರು ಬೆಂಗಳೂರಲ್ಲಿ ನಮ್ಮ ಕಸಿನ್ಸ್ ಫ್ರೆಂಡ್ಸ್ ಎಲ್ಲ ಇರೋರಲ್ಲ, ರಜಕ್ ಮೀಟಾಗಿ ಬರೋರಲ್ಲ, ಅಲ್ಲಿ ಬಂದ್ಬಿಟ್ಟು ಅವ್ರು ಪೋಗೋ, ಕಾರ್ಟೂನ್ ನೆಟ್ವರ್ಕ್, ಪೋಗೋದಲ್ಲಿ ಏನ್ ಕಾರ್ಟೂನ್ ಬರ್ತಾ ಇದೆ,
ಇದ್ರಲ್ಲಿ ಏನ್ ಕಾರ್ಟೂನ್ ಇದೆಲ್ಲ ಹೇಳೋರು. ನಾವ್ ಅವಾಗೆಲ್ಲ ಇಮ್ಯಾಜಿನ್ ಮಾಡೋದು, ಈ ತರ ಬರ್ತಿದೆ ಆ ತರ ಬರ್ತಿದೆ ಅಂತ. ಅದಾಗಿ ಎಷ್ಟೋ 1-2-3 ಇಯರ್ಸ್ ಆದ್ಮೇಲೆ ನಮ್ಮ ಹಳ್ಳಿಗಳಲ್ಲೂ ನಮ್ಮ ಊರುಗಳಲ್ಲೂ ಬರಕ್ ಸ್ಟಾರ್ಟ್ ಆಯ್ತು ಚಾನಲ್ಗಳು. ಅವಾಗ್ಲೇ ನಾವು ಅವ್ರು ಹೇಳಿದ್ದಕ್ಕೆ ನಾವು ಆ ಶೋಸ್ ಗಳೆಲ್ಲ ನೋಡಕ್ ಸ್ಟಾರ್ಟ್ ಮಾಡಿದ್ವಿ. ಹಂಗೆ ಏನು ಹೇಳ್ದಲೇನೆ ಯಾರು ಏನು ನೋಡಲ್ಲ. ನಿಮಗ್ ಗೊತ್ತಾಗ್ಬೇಕು ಸಿನಿಮಾದಲ್ಲಿ ಏನಿದೆ ಅನ್ನೋದು ಒಂದು ಚೂರಾದ್ರೂ ಆಗ್ಲೇಬೇಕು, ಅವಾಗ್ಲೇ ಜನ ನೋಡೋದು. ಇದು ನಮ್ಮ ಅಭಿಪ್ರಾಯ ಅಪ್ಪ. ಅಂದ್ರೆ ಬ್ರೋ ಇರಿ, ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಇದು ನಿಮ್ಗೆ ಸನ್ ಪಿಕ್ಚರ್ಸ್ ಗೊತ್ತು ಅಲ್ವಾ? ಲೈಕ್ ಹಾ, ಸೊ ಸನ್ ಪಿಕ್ಚರ್ಸ್ ಅವರು ಈಗ ನೀವ್ ಹೇಳಿದ್ರಿ ಗೊತ್ತಾ, ಟೈಮ್ ಒಂದು 2000 ಪೀರಿಯಡ್ ಅನ್ಕೊಳ್ಳಿ, 2005 to 2015 ತನಕ ಅನ್ಕೊಳ್ಳಿ. ಆ ಡ್ಯೂರೇಷನ್, ಆ 10 ವರ್ಷ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಸನ್ ಟಿವಿ, ಇವಾಗ ಉದಯ ಟಿವಿ ಇದೆ ಅಲ್ವಾ, ಆತರ ಸನ್ ಟಿವಿನಲ್ಲಿ ಮಧ್ಯದಲ್ಲಿ ಪ್ರೋಮೋ ಅಂತ ಬಿಡ್ತಾರೆ. ಸ್ಟಿಲ್ ನಾವು ಆ ಸನ್ ಪಿಕ್ಚರ್ಸ್ ಅವರು ಅದನ್ನ ಮೇಂಟೈನ್ ಮಾಡ್ತಾರೆ, ಪ್ರೋಮೋ ಅನ್ನೋದನ್ನ. ಅವರು ಆಲ್ಮೋಸ್ಟ್ ಅಲ್ಲಿ ತಮಿಳ್ನಾಡಲ್ಲೇ ಶ್ರೀಮಂತ ಆಗಿದ್ ಕಾರಣನೇ ಅದು ಅನ್ಬೋದು. ಫಿಲಂ ಅಲ್ಲಿ ಅವನು ಪ್ರೋಮೋ ಅಂತ ಬಿಡ್ತಾನೆ. ಪ್ರೋಮೋ ಏನೂ ಅಲ್ಲ, ಇಂಪಾರ್ಟೆಂಟ್ ಸೀನ್ ಇರುತ್ತೆ, ಮೈನ್ ಸೀನ್ಗಳು. ಆ ಸೀನ್ಗಳನ್ನ ಆ ಟಿವಿ ಪ್ರೋಮೋದಲ್ಲಿ ಹಾಕ್ತಾನೆ, ಆಡ್ ಬರ್ಬೇಕಾದ್ರೆ, ಸೀರಿಯಲ್ ಎಲ್ಲ ಹೋಗ್ತಿರ್ಬೇಕಾದ್ರೆ. ಅದು ಎಕ್ಸಾಂಪಲ್ ನನ್ಗೆ ಇನ್ನೂ ಜ್ಞಾಪಕ ಇದೆ. ಯಾವ್ದು ಗೊತ್ತಾ, ಒಂದು ಮೂವಿಲಿ ಆ ಹುಡ್ಗಿ ಸತ್ತೋಗಿರ್ತಾಳೆ, ಆ ಹುಡ್ಗಿ ಸತ್ತೇ ಇಲ್ಲ ಅಂತ ಅವ್ನು ಇಮ್ಯಾಜಿನ್ ಮಾಡ್ಕೊಂಡಿರ್ತಾನೆ. ಇಮ್ಯಾಜಿನ್ ಮಾಡ್ಕೊಂಡು ಏನ್ ಮಾಡ್ತಿರ್ತಾನೆ, ಆ ಹುಡ್ಗಿ ಬದುಕಿದ್ದಾಳೆ ಅಂತ ಅವ್ಳಿಗೆ ನೀರ್ ಕುಡಿಸ್ತಿರ್ತಾನೆ. ಅದ್ರಲ್ಲಿ ಇರೋರು ಸುತ್ತಮುತ್ತ ಇರೋರ್ಗೆಲ್ಲ ಗೊತ್ತು ಅವ್ಳು ಸತ್ತೋಗಿದ್ದಾಳೆ, ಹೆಣಕ್ ಹೋಗ್ಬಿಟ್ಟು ನೀರ್ ಕುಡಿಸ್ತವ್ನೆ ಅಂತ ಗೊತ್ತಾಗುತ್ತೆ. ಇಷ್ಟೇ, ಇದೇ ಪ್ರೋಮೋ. ಇದು ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿ ಹೊಡೀತು ಗೊತ್ತಾ ಮೂವಿ, ಫುಲ್ ಫೇಮಸ್ ಆಗೋಗಿತ್ತು. ಪ್ರೋಮೋ ಇದೇ ತರ ಪ್ರೋಮೋಸ್ ಬಿಡ್ತಾ ಇದ್ರು, ಯಾವುದೇ ಬರ್ಲಿ ಪ್ರೋಮೋಸ್ ಬಿಡ್ತಿದ್ರು. ಏನಂದ್ರೆ ಅವ್ರು ಚಿಕ್ಕ ಚಿಕ್ಕ ಸ್ಪಾಯ್ಲರ್ ಮಾಡ್ತಾ ಇದ್ರು ವಿಷಯಗಳನ್ನ. ಈಗ ಇಲ್ಲಾಂದ್ರೆ ಮೂವಿ ಬಫ್ ಅಂತ ಇದೆ ಯೂಟ್ಯೂಬ್ ಅಲ್ಲಿ, ಅದ್ರಲ್ಲೂ ಕೂಡ ಸ್ಪಾಯ್ಲರ್ ಮಾಡ್ತಾರೆ. ಏನಂದ್ರೆ ಇಂಪಾರ್ಟೆಂಟ್ ಸೀನ್ ಇರುತ್ತೆ ಒಂದು 5 minutesಗೆ, ಆ 5 minutes ಹಾಕ್ಬಿಡ್ತಾರೆ, ನೆಕ್ಸ್ಟ್ ಏನ್ ನಡೆಯುತ್ತೆ ಅನ್ನೋದನ್ನ ಹಾಕಲ್ಲ. ಸೊ ಅದು ಒಂದು ಟೈಪ್ ಆಫ್ ಸ್ಪಾಯ್ಲರ್. ಏನಕ್ಕೆ ಅಂದ್ರೆ ಆಡಿಯನ್ಸ್ ಬರ್ಲಿ, ಏನಿದೆ ಇಂಪಾರ್ಟೆಂಟ್ ಆಗಿ ಈ ಮೂವಿಲಿ ನೋಡೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ ಬರ್ತಾರೆ. ಸೊ ಇದು ಮೇನ್ ಆಕ್ಚುಲಿ, ಇದು ಒಳ್ಳೆ, ಇದು ಅವಾಗಿಂದಾನು ಮಾಡೋರೆ, ಇವಾಗ ತನಕನೂ ನೀವು ಕೂಲಿ ನೋಡ್ಬೋದು. ಕೂಲಿಗೆ ಎಷ್ಟು ಪ್ರೋಮೋ ಬಿಟ್ರು, ಎಷ್ಟು ಇದ್ ಬಿಟ್ರು, ಕೊಕ್ಕಿ ಅದು ಇದು ಏನೇನೋ ಅಂತ ಇದೆಲ್ಲ ಬಿಟ್ಕೊ ಹೋಗ್ತಾನೆ ಇದ್ರು. ಒಂದು ಟೈಪ್ ಆಫ್ ಸ್ಪಾಯ್ಲರ್ ಮಾಡ್ತಾರೆ ಅವರು. ಅವ್ರ ತರ ಯಾರು ಮಾಡಕ್ ಆಗಲ್ಲ, ಒಂಥರ ಅದು ತುಂಬಾ ಕಷ್ಟ ಅವ್ರು ಮಾಡೋದು, ಆ ತರ ಇರುತ್ತೆ. 90s ಕಿಡ್ಸ್ಗೆ ಅಬ್ಸರ್ವ್ ಮಾಡಿದ್ರೆ, ನಾನು ಚಿಕ್ಕವರಿರ್ಬೇಕಾದ್ರೆ ನಮ್ ಸ್ಕೂಲು ವ್ಯಾನ್ 9:30 ಸ್ಕೂಲ್ ವ್ಯಾನ್ ಬರ್ತಿತ್ತು ಬ್ರೋ. ನಾನು ಹೇಳ್ತಲ್ಲ, ಬರ್ತಿದ್ದೆ 3 ಮತ್ತೊಂದು ಚಾನಲ್, ಈ ಟಿವಿ ಬರ್ತಿತ್ತು, ಇವಾಗ ಕಲರ್ಸ್ ಕನ್ನಡ ಇದೆಲ್ಲ, ಈ ಟಿವಿಲಿ 8:00 8 ಗಂಟೆಗೂ ಬಯೋಸ್ಕೋಪ್ ಅಂತ ಬರೋದು. ಬಯೋಸ್ಕೋಪ್ ಅಂದ್ರೆ ಇವಾಗ ಏನ್ ನೀವು ಟ್ರೈಲರ್ ಎಲ್ಲ ಯೂಟ್ಯೂಬ್ ಬಿಡ್ತಿದ್ದಾರೆ, ಅವಾಗ ಟ್ರೈಲರ್ ಮಾಡೋರು ಟ್ರೈಲರ್ನ ಬಯೋಸ್ಕೋಪ್ ಅಲ್ಲಿ ಬಿಡ್ತಾ ಇದ್ರು. ಅರ್ಧ ಯಾವ್ಯಾವ ಹೊಸ ಮೂವೀಸ್ ಬರ್ತಾ ಇದೆ ಕನ್ನಡದಲ್ಲಿ ಬಿಡೋದು. ನಾನು ಅವಾಗಲೇ ಚಿಕ್ಕವರ್ಬೇಕಾದ್ರೆ ನಮ್ಗೊಂದು ಹುಚ್ಚು, ನಾನ್ ವ್ಯಾನ್ ಬರೋವರೆಗೂ ಕುತ್ಕೊಂಡು ನೋಡೋದನ್ನ, ಓಕೆ ಯಾವ್ಯಾವ ಫಿಲ್ಮ್ ರಿಲೀಸ್ ಆಗ್ತಾ ಇದೆ, ಯಾವ್ಯಾವ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ನಾನ್ ಕನ್ನಡ ಸಿನಿಮಾ ನೋಡೇ ಬೆಳ್ಕೊಂಬಂದ್ರೆ ಜಾಸ್ತಿ. ಅವಾಗೆಲ್ಲ ಅಂದ್ರೆ ಗೊತ್ತಾಗ್ತಾರೆ ನನಗೆ, ಓಕೆ ಈ ಸಿನಿಮಾ ಬರ್ತಿದೆ. ನನಗೆ ಇನ್ನು ಡೆಡ್ಲಿ ಸೋಮ ಟ್ರೈಲರ್ ನನಗೆ ಇನ್ನೂ ನೆನಪಿದೆ, ನಾನು ಅದ್ರಲ್ಲಿ ನೋಡಿರೋದು. ಇವ್ರ ಪ್ರೋಮೋ ಅಂತ ಹೇಳಿದ್ರಲ್ಲ, ಅಷ್ಟೆಲ್ಲ ಯಾಕೆ, ಈಗ ಬಿಗ್ ಬಾಸ್ ಅಲ್ಲೇ ಆಗ್ಲಿ, ಇವತ್ತಿನ ಎಪಿಸೋಡ್ ಏನೋ ಒಂದ್ ಐತೆ ಅಂತ ಅಂದ್ರೆ, ಈಗ ಅವ್ರೇನು ಮೈನ್ ಜಗಳಾಡೋ ಸೀನ್ ಮಾತ್ರ, ಬೆಸ್ಟ್ ಸೂಪರ್ ಎಕ್ಸಾಂಪಲ್ ಇದು. ಬರೀ ಜಗಳಾಡೋ ಸೀನ್ ಮಾತ್ರ ಹಾಕ್ತಾರೆ, ಅವ್ರು ಬೈದಾಡೋದು ಜಗಳಾಡೋದು. ಸೊ ಅದರಿಂದ ಇವತ್ತಿನ ಎಪಿಸೋಡ್ ನೋಡ್ಲೇಬೇಕಂತ ಬೆಳಗ್ಗೆನೆ ಫಿಕ್ಸ್ ಆಗೋಗ್ತಾರೆ ಅವರು. ಈಗ ಅವರು ಆ ಕಡೆ ಪ್ರೋಮೋನ ರಿಲೀಸ್ ಮಾಡಿ ಸುಮ್ನೆ ಹಾಕ್ಬಿಡ್ಬೋದಲ್ಲ, ವರ್ಸಸ್ ಅಂತ, ಎಕ್ಸ್ ವರ್ಸಸ್ ವೈ ಅಂತ ಹಾಕ್ಬಿಟ್ರೆ ಜನ ನೋಡ್ತಾರ? ನೋಡಲ್ಲ. ಆ ಪ್ರೋಮೋ ರಿಲೀಸ್ ಮಾಡೋದ್ರಿಂದ ಇನ್ನ ನೋಡ್ದಿದ್ದವರೆಲ್ಲ ನೋಡಕ್ ಬರ್ತಾರೆ ಬೇಕಿದ್ರೆ. ಅಂದ್ರೆ ಏನೋ ಜಗಳ ಆಗ್ತಾ ಇದೆ. ಫಸ್ಟ್ ಎಲ್ಲ ಏನ್ ಮಾಡ್ತಾ ಇದ್ರು ಗೊತ್ತಾ, ಪ್ರೋಮೋನ ಬಿಗ್ ಬಾಸ್ ಅಲ್ಲಿ ಒಂದು ದಿನ, ಆ ದಿನ ಮುಗೀತು ಅಂದ್ರೆ ನೆಕ್ಸ್ಟ್ ದಿನ ಏನಾಗುತ್ತೆ ಅನ್ನೋದನ್ನ ಪ್ರೋಮೋ ಹಾಕ್ತಿದ್ರು, ಟಿವಿಲಿ ಹಾಕ್ತಾ ಇದ್ರು. ಆ ಪ್ರೋಮೋನ್ ಮಾತ್ರ ರಿಲೀಸ್ ಮಾಡ್ತಾ ಇದ್ರು ನೆಕ್ಸ್ಟ್ ಡೇ ಮಧ್ಯಾಹ್ನ 1 ಗಂಟೆ 12 ಗಂಟೆ ಆತರ. ಅದ್ ಯಾವಾಗ ಅದು ಫೇಮಸ್ ಆಗಕ್ ಶುರು ಆಯ್ತು, 1, 2 ಆಯ್ತು, 2, 3 ಆಯ್ತು, 3, 4 ಆಗಿ ಡೈಲಿ 4 ಪ್ರೋಮೋ ರಿಲೀಸ್ ಮಾಡ್ತಾರೆ ಅವ್ರು ಬಿಗ್ ಬಾಸ್. 4ರಿಂದ 3 ಪಕ್ಕ ರಿಲೀಸ್ ಮಾಡಾದ್ಮೇಲೆ ಆಡಿಯನ್ಸ್ ಕೂರಿಸ್ಬಿಡ್ತಾರೆ. ಪ್ರತಿ ಎಪಿಸೋಡ್ ಆ ಕಲರ್ಸ್ ಕನ್ನಡ ಚಾನಲ್ ಎತ್ಬಿಟ್ಟಿತ್ತಲ್ಲ ಫುಲ್. ಈಗ ನೋಡಿ, ಇವಾಗ ಈಗ ರಿಲೀಸ್ ಆದ್ರೆ ಆಲ್ಮೋಸ್ಟ್ ಪ್ರೋಮೋದಲ್ಲಿ ಹೊಡೆದ್ಬಿಡ್ತಾರೆ, ಪ್ರೋಮೋದೆಲ್ಲ ಇದ್ ಮಾಡ್ಬಿಡ್ತಾರೆ. ಈಗ ಎಲ್ಲಿ ಸುದೀಪ್ ಸರ್ ಈಗ 1-2-3 ಇದು ರಿಲೀಸ್ ಆಗಿದೆ, ಪ್ರೋಮೋದೆಲ್ಲ ಎತ್ಕೊಳ್ಳೋದು ಅವ್ರು. ಅದೇನ್ ಬ್ರೋ ಅಷ್ಟೇ ಚೆನ್ನಾಗಿದೆ ಈ ಸರಿ, ಯಾರು ಬರ್ತಾರೆ ಅಲ್ಲ ಸಂದೀಪ್ ಬ್ರೋ ಎಲ್ಲ ಮಾತ್ ಮುಗ್ ಸೈಲೆಂಟ್ ಆಗಿ ಹೋಗಿದ್ರ, ಅದಾದ್ಮೇಲೆ ಬ್ರೋ ಏನ್ ಗೊತ್ತಾ, ನನ್ಗೆ ಒಂಚೂರು ಮಕ್ಕರ್ ಆಗ್ತೈತೆ. ಎಷ್ಟು ಮಕ್ಕರ್ ಆಗ್ತಿದೆ ಅಂದ್ರೆ, ನನ್ಗೆ ಆ ವೈಫೈ ಕನೆಕ್ಟ್ ಮಾಡಿದೀನಿ, ನನ್ಗೆ ಈ ವೈಫೈ ಜಿಯೋ ಏರ್ ಫೈಬರ್ ಕನೆಕ್ಟ್ ಆಗಿದ್ಯಾ, ಫೋನ್ ಕನೆಕ್ಟ್ ಆಗಿದ್ಯಾ ಅಂತ ಗೊತ್ತಾಗ್ತಿಲ್ಲ. ನಿಮ್ಮಿಬ್ರದ್ದು ನನ್ಗೆ ಲೇಯರ್ ಬೈ ಲೇಯರ್ ಬರ್ತೈತೆ ವಾಯ್ಸ್ ಅನ್ಕೊ.
ನನ್ಗೆ ಇಲ್ಲ, ಇಬ್ರದ್ದು ಮ್ಯಾಚ್ ನಾವೆಲ್ಲ ಮಾಡಿ ನಾನ್ ಮಾತಾಡಿ ಅವ್ರ ನೀರ್ ಕುಡಿತಾ ಇದ್ರು ನಾನ್ ಸುಮ್ನೆ ಕೂತಿದ್ದೀನಿ. ಸಂದೀಪ್ ಬ್ರೋ ಹಿಂಗೆ ಇದ್ದೋರು ಹಾ ಅಂತವ್ರೆ. ಅಷ್ಟಾಗ ಒಂಥರ ಸ್ಟಕ್ ಆದ್ಮೇಲೆ ರಿಪ್ಲೈ ಮಾಡೋ ತರ ಆಗೋಯ್ತು ಅದು. ನೆಕ್ಸ್ಟ್ ನೆಕ್ಸ್ಟ್ ಏನಿದೆ ಬ್ರೋ? ಬ್ರೋ ಕಾಂತಾರ ರಿಲೀಸ್ ಆಗ್ತಿದೆ ಬ್ರೋ ನಾಳೆ. ಮೀನ್ಸ್ ಕಾಂತಾರ ಟ್ರೈಲರ್ ರಿಲೀಸ್ ಆಗ್ತಿದೆ. ಅಂದ್ರೆ ಈಗ ಏನ್ ಗೊತ್ತಾ, ಎಕ್ಸ್ಪೆಕ್ಟೇಷನ್ ಅಂತ ಸಿಕ್ಕಾಪಟ್ಟೆ ಇದೆ ನಮ್ಗೆ. ಆಲ್ಮೋಸ್ಟ್ ಇಡೀ ಇಂಡಿಯಾದಲ್ಲಿರೋ ಎಲ್ಲಾ ಮೂವಿ ಬಸ್ ಕಾಯ್ತಾ ಇದಾರೆ. ಬ್ರೋ ಎಲ್ರು ಕಾಯ್ತಾ ನನಗೇನ್ ಇದ್ದಾರೆ. ಅನ್ನಿಸ್ತಿದೆ ಗೊತ್ತಾ, ಇವಾಗ ನಿಮ್ಮಿಬ್ರಿಗೆ ಒಂದು ಹೋಪ್ ಇದೆ ಅಲ್ವಾ? ನನ್ಗೆ ಹೋಪ್ ಇಲ್ಲ ಆ ಮೂವಿ ಮೇಲೆ, ಯಾಕೆ? ಒಂಚೂರು ಆತರ ಇದೆ. ಮೀನ್ಸ್ ಟ್ರೈಲರ್ ಬರ್ಲಿ ಅಂತ ಸುಮ್ನಿದೀನಿ, ಗೊತ್ತಿಲ್ಲ ಏನಕ್ಕೆ ಅಂತ. ಲೈಕ್ ಎಲ್ಲ ಪಾರ್ಟು ನಾರ್ಮಲ್ ಆಗಿ ಇರುತ್ತೆ, ಅದೊಂದು ಮತ್ತೆ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ತುಂಬಾ ಏಟ್ಗಳು ಬ್ರೋ. ಕರೆಕ್ಟ್ ಕರೆಕ್ಟ್. ಓವರ್ ಅಂದ್ರೆ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊತಾರೆ. ತುಂಬಾ ಜನ ಹೇಳ್ತಾರಲ್ಲ ಕಾಂತಾರ ಪ್ರಮೋಷನ್ ಮಾಡ್ತಾ ಇಲ್ಲ, ಜಾಸ್ತಿ ಇಲ್ಲ ಅಂತ ಹೇಳ್ತಾರಲ್ಲ. ನನಗೂ ಮೇ ಬಿ ಇದೇ ರೀಸನ್ ಅಂತ ಅನ್ಸುತ್ತೆ. ತುಂಬಾ ಪ್ರಮೋಷನ್ ಮಾಡಕ್ ಹೋಗಿ ಅದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿ ಮೇ ಬಿ ಏನಾದ್ರು ಇದಾಗ್ಬೋದಾ ಅಂತ ಏನಾದ್ರು ಸ್ವಲ್ಪ ಅಂದ್ರೆ ತುಂಬಾ ಕಮ್ಮಿ ಇದರಲ್ಲ ಇಟ್ಟಿದ್ದಾರೆ ಅಂತ ಅನ್ಸಲ್ವಾ ನಿಮ್ಗೆ? ತುಂಬಾ ಜಾಸ್ತಿ ಹೈಪರ್ ಆಗಿ ಪ್ರಮೋಟ್ ಮಾಡ್ತಿದಾರೆ ಅಂತ ಅನಿಸ್ತಾ ಇಲ್ಲ ನನಗೂ ಅದೇ ಫೀಲ್ ಆಯ್ತು. ಅದಕ್ಕೆ ಬಟ್ ಆದ್ರೆ ಇನ್ನೂ ಆಡಿಯನ್ಸ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ತುಂಬಾ ಐತೆ. ತುಂಬಾ ಇದೆ. ಅಂದ್ರೆ ಅದೇ ಬ್ರೋ, ಪ್ರಮೋಷನ್ ಮಾಡ್ಬೇಕಾದ್ರೆ ಕೆಲವ್ರು ಏನ್ ಮಾಡ್ತಾರೆ, ತುಂಬಾ ಎಕ್ಸಾಜರೇಟ್ ಮಾಡ್ಬಿಡ್ತಾರೆ ಸಿನಿಮಾನ. ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಮಾಡಕ್ ಟ್ರೈ ಮಾಡ್ತಾರೆ. ಅದ ಆಮೇಲೆ ಜನ ಏನ್ ಮಾಡ್ತಾರೆ ಅದನ್ನ ಕೇಳಿ ಆಮೇಲೆ ಥಿಯೇಟ್ರಿಗೆ ಹೋದಾಗ ಅದು ರೀಚ್ ಆಗ್ಲಿಲ್ಲ ಅಂದಾಗ ಜನ ಹೆಂಗ್ ಗೊತ್ತಾ, ಅದ್ ಯಾರು ಮೊನ್ನೆ ವಿನಯ್ ರಾಜ್ಕುಮಾರ್ ಅವ್ರದ್ದು ಪಾಡ್ಕಾಸ್ಟ್ ಅಲ್ಲಿ ನೋಡ್ತಾ ಅವ್ರನ್ನ ಮಾತಾಡಿದ್ರು. ಏನಂದ್ರೆ ಒಂದ್ ಸಿನಿಮಾ ಚೆನ್ನಾಗಿದ್ರೆ ಹೋಗ್ಬಿಟ್ಟು 4 ಜನ ಕೇಳ್ತಾರೆ ಈ ಸಿನಿಮಾ ನೋಡುವಂತ ಜನ. ಅದೇ ಒಂದ್ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಹೋಗ್ಬಿಟ್ಟು 10 ಜನ ಕೇಳ್ತಾರೆ ಸಿನಿಮಾ ನೋಡ್ಬೇಡ ಅಂತ. ತುಂಬಾ ತುಂಬಾ ನಿಜ. ಹೌದು. ಯಾಕಂದ್ರೆ ಹೆಂಗ್ ಗೊತ್ತ, ಜನ ಏನೋ ದುಡ್ಡು ಕಳ್ಕೊಳ್ತಾರಲ್ಲ. ಅದು ನೀವು ಸಿನಿಮಾನ ನೀವು ಹೌದು. 10,000 ಕೊಟ್ಟಿಲ್ಲಾದ್ರೂ ಮಾಡಿರಿ, ನೀವು 10,000 ಕೋಟಿ ಸಿನಿಮಾ ಮಾಡಿರಿ, ಹ್ಮ್. 20,000 ಕೋಟಿ ಸಿನಿಮಾ ಮಾಡಿ, ಮುಂದೊಂದ್ ದಿನ ಜನಕ್ಕೆ ಮ್ಯಾಟ್ರ್ ಆಗೋದು ನಾವು ಕೊಡೋ 200 ರೂಪಾಯಿ. ನಾನು 200 ರೂಪಾಯಿ ಕೊಟ್ಟಿದ್ದೀನಿ, ಹೌದು ನನಗೆ ನೀನ್ ಎಂಟರ್ಟೈನ್ ಮಾಡ್ದ ಆ ವರ್ತ್ ಅಷ್ಟೇ. ಬ್ರೋ. ಸುಮ್ನೆ ಲೋಕೇಶ್ ಕನಗರಾಜ್ ಬೇರೆ ಈ ಡೈಲಾಗ್ ಹೇಳ್ಬಿಟ್ಟು ಫುಲ್ ಕಾಂಟ್ರವರ್ಸಿ ಕೊಟ್ಟೋಗಿದ್ದ. ನೀವು ಬರೋ 150 ರೂಪಾಯಿಗೆ ನಾನು ಗ್ಯಾರಂಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನ ಅಲ್ಲಿ ಫುಲ್ ಚಾರ್ಜ್ ಮಾಡಕ್ ಶುರು ಮಾಡ್ಬಿಟ್ರು. ಏನ್ ಹಂಗಿದೆ ಹಿಂಗಿದೆ ಅಂತ. ಬಟ್ ನನಗೇನೋ ವರ್ಕ್ ಆಯ್ತು ಕೂಲಿ, ಯಾಕಂದ್ರೆ ನಾನ್ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ಲಿಲ್ಲ. ಕೂಲಿ ನೋಡ್ದ ಇವಾಗ? ಹಾ ನೋಡ್ದೆ. ಕೆಟ್ಟಾಗ ನನ್ಗೇನ್ ಆವರೇಜ್ ಮೂವಿ ಅಂತಾನೆ ಅನ್ಸ್ತು. ಆವರೇಜ್ ತೀರಾ ಅದೇನೋ ಅಂತ ಏನು ನನಗೆ ತುಂಬಾ ಇಷ್ಟ ಅಂದ್ರೆ ಆಗಿತ್ತು. ಅಂದ್ರೆ ಈಗ ನೋಡ್ ಬಂದಿರೋರು ಏನ್ ಹೇಳ್ತಾ ಇದ್ರು ಅಂದ್ರೆ ಹೆವಿ ಹೇಳ್ತಾ ಇದ್ರು ಕೂಲಿ ಮೂವಿ ಬಗ್ಗೆ, ಹಂಗಿದೆ ಹಿಂಗಿದೆ ಅಂತ. ನಾನೇನ್ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ. ನಾನ್ ನೋಡ್ದೆ, ನನ್ಗೇನೋ ಆವರೇಜ್ ಮೂವಿ ಒನ್ ಟೈಮ್ ವಾಚ್ ಅಷ್ಟೇ. ಒನ್ ಟೈಮ್ ವಾಚ್. ನಿಮಗೆ ನಿಮ್ಗೆ? ಅಷ್ಟೇ ಬ್ರೋ, ಅದ್ರಲ್ಲಿ ಏನಿಲ್ಲ. ಏನಂದ್ರೆ ನಾನು ಅನಿರುದ್ಧ್ BGM ಇಷ್ಟ ಆಗಿತ್ತಲ್ವಾ, ಸೊ ನನಗ್ ಗೊತ್ತು ಏನಿದ್ರು ಅನಿರುದ್ಧ್ ಕಾಪಾಡ್ಕೋತಾನೆ ಅಂತ. ಅದೇ ರೀತಿ ಅವ್ರವ್ರ ಕ್ಯಾರೆಕ್ಟರ್ಗೆ ಅವ್ರವ್ರ ಪ್ಲೇ ಮಾಡಿದಾರ ಅಷ್ಟೇನೆ. ಅಂಡ್ ಇನ್ನೊಂದೇನಂದ್ರೆ ಅದೇ ಮಾರ್ವೆಲ್ ತರ ತುಂಬಾ ಜನನ ಸೇರ್ಸಕ್ ಟ್ರೈ ಮಾಡ್ದ. ನಾನು ಅದಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿರ್ಲಿಲ್ಲ ಬ್ರೋ. ನನಗೆ ಹೇಳಿ. ಏನಿಲ್ಲ ಕೆಟ್ಟಾಗೋಯ್ತಾ? ಅದ್ರಲ್ಲಿ ಈ ಫ್ಲಾಶ್ ಬ್ಯಾಕ್ ಸೀನ್ಸ್ ಬರುತ್ತಲ್ಲ, ಅದನ್ನ ಚೆನ್ನಾಗಿ ಮಾಡಿದ್ದಾರೆ. ಹಾ ಆ ಒಂದು ಡಿ ಏಜಿಂಗ್ ವರ್ಕ್ ಸೂಪರ್. ಚೆನ್ನಾಗಿದೆ. ಅಂಡ್ ಅಲ್ಲಿ ಫ್ಲಾಶ್ ಬ್ಯಾಕ್ ಬಗ್ಗೆ ಹೇಳಬೇಕು ಹಾಗಾದ್ರೆ, ಬ್ರೋ ಏನ್ ಗೊತ್ತಾ, ಆ ಆ ವರ್ಕ್ಗಿಂತ ಫ್ಲಾಶ್ ಬ್ಯಾಕ್ ವಿಷಯನ ಹೇಳ್ತಾ ನೋಡಿದೀರಾ ನಾಗಾರ್ಜುನ್ ಹತ್ರ? ಸೊ ಆ ಟೆಕ್ನಿಕ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ಲೈಕ್ ಫ್ಲಾಶ್ ಬ್ಯಾಕ್ ಅಲ್ಲಿ ಹೋಗಿ ಅವಳಿಗೊಂದು ಹೀರೋಯಿನ್ ಇದ್ಲು, ಆ ಹೀರೋಯಿನ್ ಜೊತೆ ಡ್ಯೂಯೇಟ್ ಆಡೋದಾಗಿರ್ಲಿ, ತಿರ್ಗಾ ಅದರಿಂದ ಪ್ರಾಬ್ಲಮ್ಸ್ ಅದು ಇದು ಅಂತ ಸುಮ್ನೆ ಫ್ಲಾಶ್ ಬ್ಯಾಕ್ ನ ಇನ್ನೂ ತಲೆನೋವು ಬರಿಸ್ದೆ ಪೀಸ್ ಆಗಿ ಮುಗಿಸ್ತಾ. ಆಮೇಲೆ ಅಂಡ್ ಏನಂದ್ರೆ ತುಂಬಾ ವಿಷಯಗಳನ್ನ ಸ್ಟಫ್ ಮಾಡಕ್ ಹೋದ, ಅದು ಇದಾಯ್ತು. ನನಗೆ ಇಂಟರ್ವಲ್ ಅಲ್ಲಿ ಒಂದು ಇದು ಸೀನ್ ಬಾರಿ ಲೈಕ್ ಆಯ್ತು ಅದ್ರಲ್ಲಿ. ಯಾವ್ದು ಗೊತ್ತಾ, ಎಂತ ಕಂಟೈನರ್ ಅಲ್ಲೆಲ್ಲ ಮೀಟ್ ಆಗ್ತಾರೆ, ಶೋಭಿನ್ ಶಾಹಿರೆ ಇವರು ಅಂತ ಗೊತ್ತಾಗುತ್ತೆ. ನಾಗಾರ್ಜುನ ಕಂಟೈನರ್ ಒಳಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಲ್ಲಿ ರಜನಿಕಾಂತ್ ಬಂದಾಗ ಅಲ್ಲಿ ಆ ಕಂಟೈನರ್ ಇಂದ ಹೊರಗ್ ಬಂದು ಸ್ವಾರ್ಡ್ ಇಟ್ಕೊಂಡು ನಿಂತ್ಕೊಳ್ತಾರೆ. ಹಿಂದ್ಗಡೆ ಕಿಂಗ್ ಮೇಕರ್ ಅಂತ ಏನೋ ಬರ್ದಿರುತ್ತೆ. ಆ ಸೀನ್ ಏನ್ ರೆಪ್ರೆಸೆಂಟ್ ಮಾಡ್ತಿತ್ತು ನನಗೇನ್ ಕಿಂಗ್ ಪಿನ್ ಕರೆಕ್ಟ್. ಅದ್ ಹೆಂಗಿತ್ತಂದ್ರೆ ಲೈಕ್ ಎಂತ ದೊಡ್ಡ ಕ್ಯಾರೆಕ್ಟರ್ ಬಂದ್ರು ಅವ್ರೆಲ್ಲರನ್ನ ಮೀರ್ಸೋ ತರ ದೊಡ್ಡ ಕ್ಯಾರೆಕ್ಟರ್ ಇದು ಅನ್ನೋ ತರ. ಅಂದ್ರೆ ಇವ್ರ ಮುಂದೆ ಯಾವ ವಿಲನ್ ಬಂದ್ರು ಲೈಕ್ ಏನು ನಿಂತ್ಕೊಳ್ಳಲ್ಲ ಅಂತ ಅಲ್ಲೇ ಒಂದು ಕ್ಲಿಯರ್ ಮೆಸೇಜ್ ಇದ್ದಂಗೆ ಇತ್ತದು. ಹೌದು ಅಲ್ವಾ? ಅಲ್ಲೇ ನಿಮಗೆ ಹೇಳ್ಬಿಡ್ತಾನೆ, ಮುಂದೆ ಯಾವ್ದೇ ದೊಡ್ಡ ವಿಲನ್ ಬಂದ್ರು ಏನು ಮಾಡಕ್ ಆಗಲ್ಲ. ಅಂಡ್ ರಜನಿಕಾಂತ್ ಸರ್ ಅಂತ ಅಂದ ತಕ್ಷಣ ಆ ಕ್ಯಾರೆಕ್ಟರ್ ಇರೋದು ಹಂಗೆ ಒಂಥರ ಇಂಪಾಸಿಬಲ್ ಅನ್ಸದ್ನು ಆ ಕ್ಯಾರೆಕ್ಟರ್ ನ ನೋಡಿದಾಗ ಓಕೆ ಪಾಸಿಬಲ್ ಅಂತ ಅನ್ಸುತ್ತೆ. ಆ ಸ್ಟೈಲು ಆ ಸ್ವ್ಯಾಗ್ ನೋಡಿದಾಗ. ಅಂಡ್ ಆ ವಯಸ್ಸಲ್ಲಿ ಮಾಡಿದ್ರೆ ಗೊತ್ತಾ ಸ್ಟೈಲ್ ನ ಕ್ಯಾರಿ ಮಾಡೋದು, ಅದೇ ದೊಡ್ಡ ವಿಷಯ.
ಬ್ರೋ 75 ಅನ್ಸುತ್ತೆ. ಆ, ಈ ಹೌದು. ಏಜಲ್ಲಿ ಆ ಮನುಷ್ಯ ಫೈಟ್ ಮಾಡೋದಂತೆ, ಡ್ಯಾನ್ಸ್ ಮಾಡೋದಂತೆ, ನಾವು ತುಂಬಾ ಚಿಕ್ಕವರು, ಅದ್ರ ಬಗ್ಗೆ ಮಾತಾಡಕ್ ನಮಗೆ ಅರ್ಹತೆನೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಅಂದ್ರೆ ಚೆನ್ನಾಗಿದ್ಯಾ, ಎಂಜಾಯ್ ಅಷ್ಟೇ. ಅವ್ರು ಎಲ್ಲೋ ಒಂದ್ ಕಡೆ ಸ್ಕ್ರೀನ್ ಅಲ್ಲಿ ಬರ್ತಾರೆ, ಅದು ಆಕ್ಚುಲಿ ಯಾರೋ ರೀಲಲ್ಲೂ ಇದನ್ನ ರೀಲ್ ಕೂಡ ಮಾಡಿದ್ರು, ನನಗೂ ಅನ್ಸ್ತಾ ಯಾರೊಬ್ರು ರೀಲ್ ಮಾಡಿದ್ರಿಂದ. ಆ ವ್ಯಕ್ತಿ ಬಂದು ಡ್ಯಾನ್ಸ್ ಮಾಡಿ ಒಂದ್ ಸ್ಕ್ರೀನ್ ಬಂದೋದ್ರೇನೆ ಖುಷಿ ಅಷ್ಟೇ. ಅದ್ರಲ್ಲಿ ಏನಂತ ವರ್ಸ್ಟ್ ಮೂವಿ ಏನ್ ಇದ್ದಿಲ್ಲ bro. ಅಂದ್ರೆ ತೀರಾ ನೋಡಕ್ಕೆ ಆಗದೆ ಕಳುಪೆ ಆಗಿತ್ತು ಅನ್ನೋ ತರ ಏನ್ ಇರ್ಲಿಲ್ಲ. ಜನ ಏನಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು, ಡಿಸಪಾಯಿಂಟ್ ಆಯ್ತು. ನನಗೆ ಯಾವ ಹೌದು. ಸಿನಿಮಾ ಬಗ್ಗೆನೂ ಅಂತ ಎಕ್ಸ್ಪೆಕ್ಟೇಷನ್ ಇರೋದೇ ಇಲ್ಲ ಬ್ರೋ, ನಾನು ಇಟ್ಕೊಳ್ಳೋದೇ ಇಲ್ಲ. ಸುಮ್ನೆ ಓಪನ್ ಮೈಂಡೆಡ್ ಆಗಿ BGMs ಮಾತ್ರ ಮಸ್ತ್, BGM ಸಕ್ಕತ್ತಾಗಿತ್ತು. ಎಲ್ಲಾರ ಎಂಟ್ರಿನೂ ಮಸ್ತ್ ಆಗೈತೆ BGM. ಅನಿರುದ್ಧ್ ಬ್ರೋ ಸೈಕಾಗ್ ಮಾಡಿದ. ಅಲ್ಲಿ ಇವ್ರದ್ದು ವರ್ಕ್ ಆಗಿಲ್ಲ ಗೊತ್ತಾ ನಿಮ್ಗೆ? ಯಾರ್ದು? ಅಮೀರ್ ಖಾನ್ದು ಯಾರ್ದು? ವರ್ಕ್ ಆಗಿಲ್ಲ ಅನ್ಸುತ್ತೆ ಯಾರಿಗೂ. ಬ್ರೋ ಅದು ಚೆನ್ನಾಗಿದೆ, ಅದು ಎಷ್ಟು ಹಾ, ಫೇಮಸ್ ಕ್ಯಾಮಿಯೋ ವರ್ಕ್ ಆಗಿಲ್ಲ, BGM ಚೆನ್ನಾಗಿತ್ತು. ನನ್ಗನ್ಸಿದ್ದು ನೀವು ರೋಲೆಕ್ಸ್ ಎಲ್ಲ ನೀವು ಹಿಂದೆ ವಿಕ್ರಮಲ್ಲಿ ನೋಡಿದ್ರೆ ನಿಮಗೆ ಎಲ್ಲೂನು ಬಿಟ್ಕೊಟ್ಟಿರ್ಲಿಲ್ಲ ಕ್ಯಾಮಿಯೋ ಹೆಂಗಿರುತ್ತೆ, ಕ್ಯಾರೆಕ್ಟರ್ ಹೆಂಗ್ ಕಾಣುತ್ತೆ ಅಂತ. ಜನಕ್ಕೆ ಒಂದು ಎಕ್ಸ್ಪೆಕ್ಟೇಷನ್, ಬರೀ ಒಂದು ಬಸ್ ಇತ್ತು, ಜನಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಿತ್ತು. ಜನ ಸಡನ್ ಆಗಿ ಸ್ಕ್ರೀನ್ ಅಲ್ಲಿ ನೋಡಿದಾಗ ಹೌದು. ಖುಷಿ ಆಗೋದ್ರು. ಇಲ್ಲೇನಾಯ್ತು, ಅಮೀರ್ ಖಾನ್ ಫಸ್ಟ್ ರಿವೀಲ್ ಮಾಡ್ಬಿಟ್ರು ನಾನು ಈ ಸಿನಿಮಾದಲ್ಲಿ ಇದೀನಿ ಅಂತ. ಅವ್ರು ಹೇಳಿದ್ದು ಒಂದ್ 2-3 ದಿನಕ್ಕೇನೆ ಕ್ಯಾರೆಕ್ಟರ್ ಹೆಂಗಿದೆ ಅಂತ ಅದನ್ನು ಬಿಟ್ಬಿಟ್ರು ಇವರು ಲೋಕೇಶ್ ಕನಕರಾಜು. ಆಮೇಲೆ ಟ್ರೈಲರ್ ಅಲ್ಲೂ ಟೀಸರ್ ಅಲ್ಲೂ ಕ್ಯಾರೆಕ್ಟರ್ ಹೆಂಗಿದೆ ಅಂತ ತೋರಿಸ್ತಾ ಇದ್ರು. ನನಗೆ ಹಂಗ ಅನಿಸ್ತಪ್ಪ, ಏನಂದ್ರೆ ತುಂಬಾ ಆಲ್ರೆಡಿ ಎಲ್ಲ ರಿವೀಲ್ ಮಾಡ್ಬಿಟ್ಟಿದ್ರು, ಜನಕ್ಕೆ ಏನ್ ಅನ್ಸ್ಲೇ ಇಲ್ಲ ಅದು ಅಂತ ನನಗೆ ಅನ್ನಿಸ್ತು. ಬ್ರೋ ಅಂಡ್ ಇನ್ನೊಂದೇನಂದ್ರೆ ಅಲ್ಲಿ ಅವರು ಆ ಸ್ಟೋರಿ ಮೇಲೆ ಇನ್ನೂ ವರ್ಕ್ ಮಾಡ್ಬೋದಾಗಿತ್ತು ಒಂದಷ್ಟು ಕಡೆ. ಲೈಕ್ ಯೂಶುವಲ್ ಇಂಡಿಯನ್ ಸ್ಟೋರಿ ತರನೇ ಬಂತು ಅದು ಚೂರು. ಸೊ ಅದ್ರ ಮೇಲೆ ಅವ್ರು ವರ್ಕ್ ಮಾಡಿಲ್ಲ. ಅಂದ್ರೆ ಎಲ್ಲಾ ಕ್ಯಾರೆಕ್ಟರ್ ಮೇಲೆ ವರ್ಕ್ ಮಾಡಿದ್ರು, ಆ ಸ್ಟೋರಿ ಹೇಗ್ ತಗೋಗ್ಬೇಕು ಅನ್ನೋದನ್ನ ತುಂಬಾ ಸ್ಟಫ್ ಮಾಡಿ ಹಾಳು ಮಾಡ್ಕೊಂಡ್ರು ಅಷ್ಟೇನೆ. ಬಟ್ ಪರವಾಗಿಲ್ಲ. ಕ್ಯಾರೆಕ್ಟರ್ ಮೇಲೆ ಬ್ರೋ ಬೇಜಾರಾಗಿದ್ದು ಉಪ್ಪಿ ಸರ್ನ ನಿಜವಾಗ್ಲು ಬ್ರೋ ನನ್ ಕಾದು 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 ಏನ್ ಇಡೀ ಮುಕ್ಕಾಲ್ ಭಾಗ ಸಿನಿಮಾ ಮುಗ್ಗದೆ ಹೋಯ್ತು. ಅದೊಂದು ಯಾಕೋ ಭಾರಿ ಡಿಸಪಾಯಿಂಟ್ ಆಯ್ತು. ಅಂದ್ರೆ ಚೆನ್ನಾಗಿತ್ತು ಅವರಿಬ್ರು. ಬಟ್ ಆಕ್ಚುಲಿ ಆ ಮೂವಿಲಿ ಮೈನ್ ಆಗಿ ಉಪೇಂದ್ರ ಅವ್ರು ಬರ್ಬೇಕಾದ್ರೆ ಇರೋ BGM, ಉಪೇಂದ್ರ ಅವ್ರ ಎಂಟ್ರಿ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸಿದ್ದು, ರೆಪ್ರೆಸೆಂಟ್ ಆಗಿದ್ದು. ಜೈಲರ್ ಅಲ್ಲಿ ಹೇಗೆ ಶಿವಣ್ಣ ಬರ್ಬೇಕಾದ್ರೆ ರೆಪ್ರೆಸೆಂಟ್ ಆಯ್ತು, ಅದೇ ರೀತಿ ಇದ್ರಲ್ಲಿ ಬಂತು. ತುಂಬಾ ಚೆನ್ನಾಗಿ, ತುಂಬಾ ಫೇಮಸ್ ಆಗೋಯ್ತು ಅದು. ಎಲ್ಲಾದ್ರಗಿಂತ ಉಪೇಂದ್ರ ಅವ್ರದ್ದು ಎಂಟ್ರಿ ಹೆವಿ ಫೇಮಸ್ ಆಗೋಯ್ತು. ಸೊ ನನ್ಗನ್ನಿಸ್ತು ಸದ್ಯ ಫುಲ್ ಫಿಲಮ್ ತಗೊಬಂದ್ ಹಾಳ್ ಮಾಡದೆ ಸ್ವಲ್ಪ ತೋರಿಸ್ಬಿಟ್ಟು ಆದ್ರೆ ಖುಷಿ ಪಡ್ಸೋದ್ರಲ್ಲ ಅನ್ನಿಸ್ತು. ಇನ್ನೊಂದ್ ಕಡೆ ಸ್ವಲ್ಪ ಬರ್ಬೇಕು. ಶೋಭಿನ್ ಕ್ಯಾರೆಕ್ಟರ್ ಸೂಪರ್ ಆಗಿ ಬ್ರೋ. ತಿಂದಾಕ್ಬಿಟ್ಟಿರ್ಬಿಡಿ ಎಲ್ರು ಬ್ರೋ. ಅದ್ ನನಗೆ ರಚಿತಾ ರಾಮ್ದು ಚೆನ್ನಾಗಿದೆ ಬ್ರೋ. ಬ್ರೋ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಫೈಟಿಂಗ್ ಗಳೆಲ್ಲ ಮಾಡೋದು ಯಾವ್ದೋ ಮೀಮ್ ನೋಡ್ತಾ ಇದ್ದೆ ಬ್ರೋ, ಒಂದ್ ಮಜಾ ಇತ್ತು. ಮೀಮ್ ನೋಡ್ತಾ ಇದ್ದೆ. ಮೀಮಲ್ಲಿ ಏನ್ ಗೊತ್ತಾ, ಆ ಮಷಿನ್ ಇದೆಯಲ್ಲ ಅದ್ ವರ್ಕ್ ಮಾಡೋದು ಯಾರು ಗೊತ್ತಿರೋದು ಯಾರಿಗೆ? ಇವರಿಗೆ ಎಂತ ರಜನಿಕಾಂತಿಗೆ, ರಜನಿಕಾಂತ್ ಮತ್ತೆ ಶ್ರುತಿ ಹಾಸನ್ಗೆ. ಅವ್ರಿಬ್ರು ಇಲ್ದೇ ಇರುವಾಗ ರಚಿತಾರಾಮ್ ಒಂದ್ಸಲ ಆಪರೇಟ್ ಮಾಡ್ತಾರ ಮಿಷಿನ್. ಹೌದು, ಅದೇ ಅವ್ನ್ ಇವ್ನ ಸಾಯಿಸ್ತಾರಲ್ಲ ಕಾನ್ಸ್ಟೇಬಲ್ ನ. ಬ್ರೋ ಆತರ ಹುಡ್ಕೋದ್ರೆ ತುಂಬಾ ಐತೆ ಬ್ರೋ ಅದ್ರಲ್ಲಿ ಮೂವಿಲಿ. ಎಷ್ಟ್ ರೇಟ್ ಮಾಡ್ತೀರಾ ರಚಿತಾರಾಮ್ನ ಅಲ್ಲಿ ಶೋಭಿನ್ ಲೈಕ್ ಚೇರ್ ಮೇಲೆ ಕೂರ್ಸಿರ್ತಾರಲ್ಲ, ಯಾವ್ದು ಬ್ರೋ? ಅದೇ ಕೂಲಿನೇ. 10ಗೆ 8 ಕೊಡ್ತೀನಿ. ಏನಕ್ಕೆ ಅಂದ್ರೆ 2 ಪಾಯಿಂಟ್ ಲೋಕೇಶ್ ಮಾತ್ರ ಮಿಸ್. ಲೋಕೇಶ್ ರೈಟಿಂಗ್ ಇನ್ ಎಲ್ಲಾರು ಅವ್ರವ್ರ ಕೆಲಸ ಪರ್ಫೆಕ್ಟ್ ಆಗಿ ಮಾಡೋರು ಅನ್ಸ್ತು. ನೀವು ಬ್ರೋ? ನಾನೊಂದ್ 7 ಅಂತೂ ಕೊಡ್ತೀನಿ ಬ್ರೋ. ನಂದು ಅಷ್ಟೇ ಒಂದ್ 7. ಜೈಲರ್ ಕೂಲಿಯಲ್ಲಿ ಎರಡರಲ್ಲಿ ಯಾವ್ದು ಬೆಸ್ಟ್ ಅನ್ಸುತ್ತೆ? ಜೈಲರೇ ಬೆಸ್ಟ್ ಅನ್ಸುತ್ತಾ? ನಾನು ಕೂಲಿನೇ ಅನ್ನಿಸ್ತು ಬ್ರೋ. ನನಗ್ ಜೈಲರೇ ಅಪ್ಪ. ನನಗೂ ಜೈಲರ್ ಅಂತೀರಾ? ಏನಕ್ಕೆ ಅಂದ್ರೆ ಜೈಲರ್ ಹೌದು, ಮೇ ಬಿ ಸ್ವಲ್ಪ ದಿನ ಆದ್ಮೇಲೆ ಕೂಲಿ ಅನ್ಸುತ್ತೆ. ನನಗೆ ಜೈಲರ್ ಫಸ್ಟ್ ಏನ್ ನೋಡಿದಾಗ್ಲೇ ಒಂಥರ ಇತ್ತು ಬ್ರೋ, ಲೈಕ್ ಒಂಥರ ಫೀಲ್ ಆಯ್ತು. ಏನ್ ಬೇರೆ ಮ್ಯೂಸಿಕ್ ಮಾತ್ರ ವರ್ಕ್ ಮಾಡೋರೆ, ಏನಕ್ಕೆ ಸ್ಟೋರಿ ಮೇಲೆ ವರ್ಕ್ ಮಾಡಿಲ್ಲ ಅನ್ನೋ ಫೀಲ್ ಆಯ್ತು ಸ್ವಲ್ಪ ಸ್ಟಾರ್ಟಿಂಗ್. ಬಟ್ ಏನಂತ ಅಂದ್ರೆ ಮೂವಿ ನೋಡಿದ್ರೆ ಜೈಲರ್ ಒಂಥರ ಚೆನ್ನಾಗಿದೆ. ಏನೋ ಒಂಥರ ಸ್ವ್ಯಾಗ್ ಆಗ್ಲಿ, ಅವ್ನ್ ಸ್ವ್ಯಾಗ್, ರಜನಿಕಾಂತ್ ಸರ್ ಅವ್ರದ್ದು ಸ್ವ್ಯಾಗ್ ಆಗ್ಲಿ, ಫೈಟಿಂಗ್ ಸೀನ್ ಆಗ್ಲಿ ಎಲ್ಲ ಚೆನ್ನಾಗಿತ್ತು ಜೈಲರ್ ಅಲ್ಲಿ. ಎಮೋಷನ್ ಆಗಿರ್ಲಿ ಎಲ್ಲ ಪರ್ಫೆಕ್ಟ್ ಆಗಿ ಇದೆ. ಮತ್ತೆ ವಿಲನ್ ಸಖತ್ತಾಗಿ ಮಾಡಿದಾನೆ, ಸೈಕಾಗಿ ಮಾಡಿದಾನೆ. ಈಗ ನಾವು ಕಂಟಿನ್ಯೂ ಮಾಡಿದ್ರೆ ಇವತ್ತೆಲ್ಲ ಫಿಲಮ್ಸ್ ಬಗ್ಗೆ ಮಾತಾಡಿದ್ರೆ ಎಷ್ಟು ದಿನ ಬೇಕಾದ್ರೂ ಮಾತಾಡ್ತೀವಿ. ಅದಕ್ಕೆ ಸೊ ಏನ್ ಮಾಡೋದಂದ್ರೆ, ಇವಾಗ ನಾಳೆ ಕಾಂತಾರ ಟ್ರೈಲರ್ ರಿಲೀಸ್ ಆಗ್ತಿದೆ 12:45ಕ್ಕೆ. ಸೊ ನಾಳೆ ಟ್ರೈಲರ್ ನೋಡಿ ಟ್ರೈಲರ್ ನ ರಿವ್ಯೂ ಮಾಡೋಣ ಬ್ರೋಸ್ ಸ್ಕ್ವಾಡ್. ಸೊ ನಾಳೆ ರಿವ್ಯೂ ಮಾಡೋಣ. ಅಂಡ್ ಇವತ್ತಿಗೆ ಮುಗಿಸ್ಕೊಳ್ಳೋದ ಏನ್ ಹೇಳ್ತೀರಾ? ಆಕ್ಚುಲಿ ಸ್ಕ್ವಾಡ್ ಅಂದ್ರೆ 4 ಜನ, 4 ಜನ ಇರ್ಬೇಕಿತ್ತಲ್ವಾ
ಬ್ರೋ ಇನ್ನೊಂದ್ ಸ್ಪೇಸ್ ಯಾವಾಗ್ಲೂ ನಮ್ಮ ಆಡಿಯನ್ಸ್ 4 ಜನ ಇರ್ತಾರೆ ಸ್ಕ್ವಾಡ್ ಅಂದ್ರೆ. ಹಾ ಪಬ್ಜಿ ಎಲ್ಲ ಓ, BGM ಅಲ್ಲಿ super. ಸ್ಕ್ವಾಡ್ ಅಂದ್ರೆ 4 ಮೆಂಬರ್ಸ್. ಓಕೆ ಅದಕ್ಕೆ ಬಂದೆ. ಇನ್ನೊಂದು ಜಾಗ ಯಾವಾಗ್ಲೂ ಖಾಲಿ ಇರುತ್ತೆ, ಯಾರಿಗ್ ಗೊತ್ತಾ? ಅಲ್ಲಿ ನೋಡ್ತಾ ಇದಾರೆ ಗೊತ್ತಾ, ಆಡಿಯನ್ಸ್. ಆಡಿಯನ್ಸ್ಗೋಸ್ಕರ ಒಂದ್ ಜಾಗ. ಅವರೆಲ್ಲ ನಮ್ಮ Full. ಸ್ಕ್ವಾಡ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅವಾಗ ಅವಾಗ ಯಾರೋ ಗೆಸ್ಟ್ ಬರ್ತಾರೆ, ಅವರೆಲ್ಲ ಈ ಸ್ಕ್ವಾಡ್ ಅಲ್ಲಿ ಇರ್ತಾರೆ. ಹಂಗಾಗಿ ಒಂದ್ ಜಾಗ. ಚೆನ್ನಾಗಿತ್ತು ಗುರು ಅದು. ನಾನು ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ. ಫುಲ್ ಖುಷಿ ಬಿದ್ದೋಗಿರ್ತಾರೆ ಆಡಿಯನ್ಸ್. ನೈಸ್. ನೀವ್ ಹಾಗೆ ಹೇಳಿದ್ರಿ. ನಾವು 3 ಜನನು 3 ಜನ ಅಂತಂದ್ರೆ ಟ್ರಯೋ ಅಂತ ಇಕ್ಬೇಕಾಗಿತ್ತು. ಇಲ್ಲ, ಚೆನ್ನಾಗಿತ್ತು. 5 ಟ್ರಯೋ. 3 ಜನ ಒಂದು ಏಜೆಂಟ್ ತರ ಇದೀವಿ. ಬ್ರೋ ಕಣ್ಣೂರ್ ಸ್ಕ್ವಾಡ್ ಯಾರು ನೋಡಿದಿರ ಮೂವಿ? ಬ್ರೋ ನೀವ್ ತುಂಬಾ ಗೇಮ್ ಆಡ್ತೀರಾ ಅಂತ ಗೊತ್ತು. ನಾನಾ? ಬ್ರೋ ಬ್ರೋ ಕರೆಕ್ಟ್ ಅರ್ಧಂಬರ್ಧ ನೋಡಿದೀನಿ, ನಾನು ಕರೆಕ್ಟ್ ಆಗಿ ನೋಡಿಲ್ಲ ಅದನ್ನ ಮೂವಿ. ನೀನ್ ನೋಡಿದ್ಯಾ ಹಾ? ನೋಡ್ ತುಂಬಾ ಚೆನ್ನಾಗಿದೆ. ಇಲ್ಲ ಬ್ರೋ. ಮಮ್ಮೂಟಿ ಸರ್ ಸಕ್ಕತ್ತಾಗಿದೆ. ನೀವು ನಿನ್ನೆ ಒಂದ್ ಯಾವ್ದೋ ಮೂವಿ ಹೇಳಿದ್ರಲ್ಲ, ಯಾವ್ದು ಚಿರುಳಿನಾ? ಚುರುಳಿ ಅದೇಂದ್ರಲ್ಲಿ ಸಿಗುತ್ತೆ? ಹಾ ಬ್ರೋ, ಅದು ನನ್ಗೂ ಕೇಳಿದ್ರು ನೋಡಿ ಅಂತ. ಅದ್ ನೋಡಿ ಬ್ರೋ, ಅದ್ರ ಬಗ್ಗೆ ಮಾತಾಡೋಣ ಇನ್ನೊಂದ್ಸಲ. ಇವತ್ ನೋಡ್ತೀನಿ. ಚುರುಳಿ ಅದು ಮಾತಾಡೋಣ ಕನ್ನಡದಲ್ಲಿ ಬಿಡಿ. ನೋಡಿ ಇಬ್ರು. ಡನ್. ಓಕೆ. ಏನ್ದ್ರಲ್ಲಿ ಸಿಗುತ್ತೆ ಬ್ರೋ? ಹೌದಾ? Hotstar ಕನ್ನಡದಲ್ಲಿ ಆ? ಇದ್ಯಾ? ಆಕ್ಚುಲಿ ಇದೊಂದು ವಿಷಯ ಮಾತಾಡೋಣ ಅಂತ ಅನ್ಕೊಂಡೆ ಬ್ರೋ. ತುಂಬಾ ಜನ ಅನ್ಕೊಂಡಿದಾರೆ ಗೊತ್ತಾ, ಎಲ್ಲ ನಮ್ಮನ್ ಲಿಂಕು ಅಂತ ಕೇಳ್ತಾರೆ. ಆಕ್ಚುಲಿ ನಾನು ಎಲ್ಲಾ ಸಿನಿಮಾನು OTT ಅಲ್ಲೇ ನೋಡ್ತೀನಿ, ಅಂಡ್ ನೀವು OTT ಅಲ್ಲೇ ನೋಡ್ತೀರಾ. ಅಂಡ್ ಅದೊಂದ್ ಜನ ಕ್ಲಿಯರ್ ಮಾಡ್ಬಿಡ್ಬೇಕು. ನಾವ್ ಹೆಂಗ್ ಇವತ್ತು ಯಾರೊಬ್ರು ಕೇಳ್ತಾರು, ನನಗೆ ಮೆಸೇಜ್ ಮಾಡಿದ್ರು, ನೀವು ಹೆಂಗೆ ಎಲ್ಲಾ ಸಿನಿಮಾ ನೋಡ್ತೀರಾ ಅಂದ್ರೆ, ಎಲ್ಲಾ OTTನು ಹೆಂಗ್ ತಗೊಳಕ್ಕಾಗುತ್ತೆ, ತುಂಬಾ ಖರ್ಚಾಗುತ್ತೆ ಅಲ್ವಾ? ಸೊ ನಾವೇನ್ ಮಾಡ್ತೀವಿ ಅಂದ್ರೆ, ಈಗ ನನ್ನ ಹತ್ರ OTT ಪ್ಲೇ ಇದೆ, ಅಥವಾ ನಮ್ಮ ಮನೆ ಜಿಯೋ ಫೈಬರ್ ಇದೆ. ಸೊ ಹೌದು. ನನಗೇನಂದ್ರೆ ಆಲ್ಮೋಸ್ಟ್ 30 OTTs ನನಗೆ ಫ್ರೀ ಆಗಿ ಸಿಗುತ್ತೆ. ಸೋನಿ ಲಿವ್, ಜಿಯೋ ಹಾಟ್ಸ್ಟಾರು, ZEE5 ಇದೆಲ್ಲ. ಇನ್ನೊಂದೇನ್ ಮಾಡ್ತೀವಿ ಅಂದ್ರೆ, ಫ್ರೆಂಡ್ ಹತ್ರ ಅಮೆಝಾನ್ ಇದ್ರೆ ನಾನು ನೆಟ್ಫ್ಲಿಕ್ಸ್ ತಗೊಂತೀನಿ, ನನ್ನ ಹತ್ರ ನೆಟ್ಫ್ಲಿಕ್ಸ್ ಇದ್ರೆ ಅವನ ಅಮೆಝಾನ್ ತಗೊಳ್ತಾನೆ. ಓಕೆನಾ? ಸೊ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ. ಸೊ ನಮ್ಗೆ ಹಂಗಾಗಿ ಇವತ್ತಿನವರೆಗೂ ಅದೇನು ಅನ್ಸಿಲ್ಲ. ಸೊ ಈ ತರ ಎಕ್ಸ್ಚೇಂಜ್ ಮಾಡ್ಕೊಂಡು ಆರಾಮಾಗಿ ನೋಡ್ತೇವೆ. ನಿಮ್ಮ ಮನೇಲಿ ಜಿಯೋ ಫೈಬರ್ ಇದೆ, ನೀವು ಅದೇ ತರ ನೋಡ್ತೀರಾ. ಯೋಗಿ ಮನೇಲಿ ಇದೆ, ಅವರು ಅದೇ ತರ ನೋಡ್ತಾರೆ. ಸೊ ಇನ್ನೊಂದೇನಂದ್ರೆ, ನಾವು ಯಾವುದೇ ಹೊರಗಡೆಯಿಂದ ನೋಡಿದಾಗ ಅದು ಸ್ವಲ್ಪ ರಿಸ್ಕೆ ಅಲ್ವಾ? ಈವನ್ ನಮ್ಮ ಡಾಟಾಗಾದ್ರು, ಹೌದು. ನಮ್ಮ ಪ್ರೈವಸಿಗಾದ್ರೂ ರಿಸ್ಕೇನೆ. ಆಲ್ಮೋಸ್ಟ್ OTTಲೇ ಸಿನಿಮಾ ನೋಡಕ್ಕೆ ಟ್ರೈ ಮಾಡಿ, ಯಾಕಂದ್ರೆ OTT ಮೆನ್ಷನ್ ಮಾಡಿ. ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಬ್ರೋ OTT ನೋಡ್ಬೇಕಾದ್ರೆ. ಆಮೇಲೆ ಕನ್ನಡ ಡಬ್ಬು ಸಿಗುತ್ತೆ ಬ್ರೋ. ಎಷ್ಟೋ ಮೂವಿ ಎಲ್ಲೆಲ್ಲೋ ಹುಡ್ಕಾಡೋದ್ಕಿಂತ ಆ OTT ಸೋನಿ ಲಿವ್ ಅಲ್ಲಿ ಬ್ರೋ ಹೋಗ್ಬಿಟ್ಟು. ಇನ್ನೊಂದೇನಂದ್ರೆ, ಕನ್ನಡ ಡಬ್ಬ ತುಂಬಾ ಮೂವೀಸ್ ಗಳು ಆ ಸ್ಟೋರಿ ಮೀನ್ಸ್ ಕ್ಯಾರೆಕ್ಟರ್ಸ್ ತುಂಬಾ ಮಾತಾಡ್ತಾರೆ ಅಂದಾಗ ಮಾತ್ರ ಕನ್ನಡ ಡಬ್ಬಿಂಗ್ ಆಗಿರ್ಲಿ ನಮ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಆಗೋದು. ಬೇರೆ ಮೂವೀಸ್ ಎಲ್ಲ ಸುಮ್ನೆ ಜಸ್ಟ್ ಸ್ಟಾರ್ಟಿಂಗ್ ಇಂದ ಎಂಡ್ ಮಾಡಷ್ಟಲ್ಲಿ ಸ್ಟೋರಿ ಏನನ್ನ ಕನ್ವೆ ಮಾಡಕ್ ಬಂದಿದ್ರೆ ಏನ್ ಮೂವಿ ಇದು ಅನ್ನೋದು ಅರ್ಥ ಆಗೋಗುತ್ತೆ. ಅಂಡ್ ನಮ್ಗೆ ಆ ಲ್ಯಾಂಗ್ವೇಜ್, ಆ ರೀಜನಲ್ ಲ್ಯಾಂಗ್ವೇಜ್ ಅರ್ಥ ಆಗೋದ್ರಿಂದ ನಮ್ಗೆ ಒಂದಷ್ಟು ಅಡ್ವಾಂಟೇಜ್ ಬೇರೆ ಲ್ಯಾಂಗ್ವೇಜ್ ನೋಡೋದಕ್ಕೆ. ಸೊ ನನಗೆ ಬರ್ಲಿಲ್ಲ ಅಂದ್ರೆ ನಾನು ಅದನ್ನೇ ಮಾಡೋದು, ಆ ಲ್ಯಾಂಗ್ವೇಜ್ ಅಲ್ಲೇ ನೋಡ್ತೀನಿ. ಅಂಡ್ ನಮ್ಗೆ ಆ ಕ್ಯಾರೆಕ್ಟರ್ಸ್ ಮಾತಾಡ್ತಾರಲ್ಲ ಫಾಸ್ಟ್ ಅಲ್ಲಿ ಅವ್ರ ವಾಯ್ಸ್ ಅಲ್ಲೇ ಮಾತಾಡ್ಬೇಕಾದ್ರೆ ನಮ್ಗೊಂದು ಮಜಾ ಇರುತ್ತೆ, ಅವರೇ ಮಾತಾಡೋದಲ್ವಾ. ಸೊ ನಮ್ಗೆ ಅದು ಸ್ವಲ್ಪ ಕನೆಕ್ಟೆಡ್ ಆಗಿರ್ತೀವಿ. ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೋಡೋದ್ರಿಂದ ಜಸ್ಟ್ ಸ್ಟೋರಿ ಅವ್ರು ಮಾತಾಡೋದ್ ಮಾತ್ರ ಅರ್ಥ ಆಗುತ್ತೆ, ಬಟ್ ಆ ಕ್ಯಾರೆಕ್ಟರ್ ಜೊತೆ ಕನೆಕ್ಟೆಡ್ ಆಗಿರಲ್ಲ. ಅದು ನನ್ಗೆ ಫೀಲ್ ಆಗುತ್ತೆ ಮೂವಿ ಯಾವ ನೋಡ್ಬೇಕಾದ್ರೆ. ಫಿಲಂ ರೀಸೆಂಟ್ ಅಂದ್ರೆ ಯಾವ ಲ್ಯಾಂಗ್ವೇಜ್? ರೀಸೆಂಟ್ ಆಗಿ ಯಾರೊಬ್ರು ಫಾಜಿಲ್ ಅಂತ ನೆನಪಾಯ್ತು. ಹಿಂದೆ ಒಂದು ಮೂವಿ ಬಂತಲ್ಲ ರಂಗ ಅಂತ, ಯಾವ್ದು ಹೇಳಿ, ಅವರು ಬೆಂಗಳೂರಲ್ಲಿ ನಡೀತಲ್ಲ ಸ್ಟೋರಿ, ಯಾವ್ದು ಹೇಳಿ ಅದು? ಇಲ್ಯುಮಿನಾಟಿ ಸಾಂಗ್. ಹೇಳಿ ಇದು ಆವೇಶ ಮೂವಿ ಕನ್ನಡ ಡಬ್ ಕೇಳ್ದ ಬರೋ ಒಬ್ಬ. ಆ ಮೂವಿ ಇರೋದೇ ಅರ್ಧ ಕನ್ನಡದಲ್ಲಿ. ಬ್ರೋ ನನ್ಗೆ ಇಲ್ಲಿ ತಕ್ಕನು ಕೇಳ್ತಿದವ್ರೆ, ನನಗೆ ಬಂದ್ಬಿಟ್ಟು ಯಾರಪ್ಪ ಇಲ್ಲಿ ತಕ್ಕ ನಾನು ಅದ್ರ ಕೇಳ್ತವ್ರೆ, ನಾನು ಅದನ್ನ ಹೇಳೋದು. ನಾನು ಏನ್ ಹೇಳೋದಕ್ಕೆ, ಸಿನಿಮಾ ಇರೋದೇ ಆಲ್ಮೋಸ್ಟ್ ಅರ್ಧ ಕನ್ನಡನೇ ಜಾಸ್ತಿ ಇದೆ ಅನ್ಸುತ್ತೆ ಅದ್ರಲ್ಲಿ. ಅದೇ ನೀನ್ ಏನ್ ಕನ್ನಡ ಡಬ್ ಕೇಳ್ತಾನೆ ಅಂತ. ಹೌದು ಸಖತ್ ಮೆಸೇಜ್ ಇರುತ್ತೆ. ಸೂಪರ್ ಬ್ರೋ. ಓಕೆ, ಈಗ ಇವತ್ತಿಗೆ ಮುಗ್ಸೋಣ. ಸೊ ಇಲ್ಲಿಗೆ ಎಂಡ್ ಮಾಡ್ಕೊಳ್ಳೋಣ. ಅಂಡ್ ನೀವು ಏನಾದ್ರು ಹೇಳೋದಿದ್ರೆ ಕೊನೆಯಲ್ಲಿ ಎಂಡ್ ಮಾಡ್ಕೊಳ್ಳಿ. ನಾನು ಎಂಡ್ ಅಪ್ ಮಾಡಿದೀನಿ, ಟ್ರೈಲರ್ ನಾಳೆ ರಿಲೀಸ್ ಆಗುತ್ತೆ, ಅದ್ರ ಬಗ್ಗೆ ಮಾತಾಡೋಣ ಅಂತ. ನೀವೇನ್ ಹೇಳ್ತೀರಾ ಹೇಳಿ ಬ್ರೋ? ಏನಿಲ್ಲ, ಅಷ್ಟೇ. ನೆಕ್ಸ್ಟ್ ಪಾಡ್ಕಾಸ್ಟ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಷ್ಟೇ. ನನ್ನ ಕಡೆದೂ ಅಷ್ಟೇ. ನಾಳೆ ಟ್ರೈಲರ್ ರಿಯಾಕ್ಷನ್ ಜೊತೆಗೆ ಮತ್ತೆ ಇನ್ನೂ ತುಂಬಾ ವಿಷಯಗಳ ಬಗ್ಗೆ ಮಾತಾಡಕ್ಕೆ ಸಿಗೋಣ, ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.